ಯೆರೂಸಲೇಮ್ ದೇವಾಲಯ, ಅಂತ್ಯಕ್ರಿಸ್ತನ ಆಳ್ವಿಕೆ, ಮೃಗದ ಮುದ್ರೆ, ರಕ್ತಸಾಕ್ಷಿಗಳ ಮರಣ, ನ್ಯಾಯ ತೀರ್ಪುಗಳಂತಹ ಮುಖ್ಯ ಸಂಭವಗಳ ವಿವರಗಳನ್ನು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಲು ಪ್ರಕಟಣೆ ಪುಸ್ತಕದ ಮರೆವಾದ ಸತ್ಯಗಳು ಮತ್ತು ರಹಸ್ಯಗಳನ್ನು ನಮ್ಮ ಪ್ರೀತಿಯ ಸಹೋದರ ವಿನ್ಸೆಂಟ್ ಸೆಲ್ವಕುಮಾರ್ ಅವರಿಗೆ ದೇವರು ಬಹಿರಂಗಪಡಿಸಿರುವ ಕೊನೆಯ ಕಾಲದ ಪ್ರಕಟಣೆಗಳನ್ನು ತಿಳಿದುಕೊಳ್ಳಲು ಈ ಪುಸ್ತಕವನ್ನು ಆನ್ಲೈನ್ನಲ್ಲಿ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ಮೂಲಕ ಖರೀದಿಸಬಹುದು. ಇನ್ನಷ್ಟು ವಿವರಗಳಿಗೆ 9731722977 ಎಂಬ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಿ. ದೇವರಾಗಿರುವ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಕರ್ತನ ಸತ್ಯವೇದವನ್ನ ಓದುವುದರಲ್ಲಿಯೂ ಧ್ಯಾನ ಮಾಡುವುದರಲ್ಲಿಯೂ ನಮಗೆ ಬಹಳ ಸಂತೋಷವಿದೆ. ಕರ್ತನ ವಾಕ್ಯವನ್ನು ಓದುತ್ತಾ ನಮ್ಮ ಮನಸ್ಸಿಗೆ ಅದು ಸಂತೋಷವನ್ನು ಕೊಡುತ್ತದೆ. ಓದಿದಂತಹ ವಾಕ್ಯವನ್ನ ನೀವು ಆಳವಾಗಿ ಧ್ಯಾನ ಮಾಡುವಾಗ ಧ್ಯಾನ ಮಾಡುತ್ತಾ ಅಲ್ಲಿ ಸಂತೋಷ ಉಂಟಾಗುತ್ತದೆ. ಕರ್ತನ ವಾಕ್ಯವನ್ನು ಆಳವಾಗಿ ಧ್ಯಾನ ಮಾಡಿದೆನು, ಆಗ ನನ್ನ ಹೃದಯದಲ್ಲಿ ಒಂದು ಒಳ್ಳೆ ಕಾರ್ಯ ಉಂಟಾಯಿತು ಎಂಬುದಾಗಿ ಹಲವು ಪರಿಶುದ್ಧ ಭಕ್ತರು ಬರೆದಿಟ್ಟಿದ್ದಾರೆ. ಪ್ರತ್ಯೇಕವಾಗಿ ಕೀರ್ತನೆಗಳಲ್ಲಿ ದಾವೀದನು ಕೂಡ ಅದರ ಕುರಿತು ಹೇಳುತ್ತಾನೆ. ಅವರ ವಾಕ್ಯವನ್ನು ನಾವು ಕೇಳುವಾಗ ಎಲುಬುಗಳಲ್ಲಿ ಕೂಡ ಒಂದು ಬೆಂಕಿ ಒತ್ತಿಕೊಂಡಂತೆ ಇರುತ್ತದೆ. ನಮ್ಮ ಹೃದಯದಲ್ಲಿ ಒಂದು ಆತ್ಮಿಕ ಬೆಂಕಿ ಉಂಟಾಗುತ್ತದೆ. ಆದರೆ ಕಾಲಕ್ರಮೇಣ ಆ ವಾಕ್ಯವನ್ನು ಓದುವಾಗ ಆ ವಾಕ್ಯದಲ್ಲಿರುವಂತಹ ನಿಜವಾದ ಆಶೀರ್ವಾದವನ್ನು, ಆತ್ಮದ ಶಕ್ತಿಯನ್ನು ನಮ್ಮಿಂದ ಗ್ರಹಿಸಲಾಗದೆ ಹೋಗುತ್ತದೆ. ದೇವರಾತ್ಮನು ನಮ್ಮಲ್ಲಿ ಯಾವಾಗಲೂ ವಾಸ ಮಾಡುತ್ತಾರೆ. ದೇವರ ವಾಕ್ಯವನ್ನು ನೀವು ಆಳವಾಗಿ ಓದಿ ಧ್ಯಾನ ಮಾಡುವಾಗ ದೇವರ ಪ್ರಸನ್ನತೆಯನ್ನ ನಿಮ್ಮಿಂದ ಸ್ಪಷ್ಟವಾಗಿ ಗ್ರಹಿಸಲು ಸಾಧ್ಯ. ನಮ್ಮಲ್ಲಿ ಅನೇಕರು ದೇವರಾತ್ಮನ ಕುರಿತಾಗಿ ಒಂದು ತಪ್ಪಾದ ಅಭಿಪ್ರಾಯವನ್ನಿಟ್ಟುಕೊಂಡಿದ್ದೇವೆ. ಯಾವ ಅಭಿಪ್ರಾಯ ಎಂಬುದಾಗಿ ಕೇಳುವುದಾದರೆ, ನಾವು ದೇವರ ಪಾದದಲ್ಲಿ ಕಾದಿದ್ದು ಪ್ರಾರ್ಥನೆ ಮಾಡುವಾಗ, ಆತ್ಮದಲ್ಲಿ ತುಂಬಿ ಪ್ರಾರ್ಥನೆ ಮಾಡುವಾಗ, ಅಥವಾ ಒಂದು ಗುಂಪಾಗಿ ಕೂಡಿ ನಾವು ಕರ್ತನ ಪಾದದಲ್ಲಿ ಪ್ರಾರ್ಥನೆ ಮಾಡುವಾಗಲೇ ಪರಿಶುದ್ಧಾತ್ಮನು ನಮ್ಮ ಮೇಲೆ ಇಳಿದು ಬರುತ್ತಾರೆ. ದೇವರಾತ್ಮನ ಅಭಿಷೇಕ ನಮ್ಮ ಮೇಲೆ ಸುರಿಸಲ್ಪಡುತ್ತದೆ. ನಾವು ಆ ಪ್ರಾರ್ಥನೆಯನ್ನು ಮುಗಿಸಿ ಆಮೇಲೆ ಎಂಬುದಾಗಿ ಹೇಳಿದ ಕೂಡಲೇ ದೇವರಾತ್ಮನು ಪರಲೋಕದೆಡೆಗೆ ಹೋಗುತ್ತಾರೆ ಎಂಬುದಾಗಿ ಎಲ್ಲ ನಾವಾಗಿ ಅಂದುಕೊಂಡಿದ್ದೇವೆ. ಆದರೆ ನಿಜವೇನು ಎಂಬುದಾಗಿ ಕೇಳುವುದಾದರೆ, ದೇವರಾತ್ಮನು ನೀವು ಯಾವಾಗ ದೇವರಾಗಿರುವ ಯೇಸುಕ್ರಿಸ್ತನನ್ನ ನಿಮ್ಮ ಜೀವನದಲ್ಲಿ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟಿರೋ ಅಂದಿನಿಂದ ಲೋಕದ ಕಡಿಯಂತರದವರೆಗೂ ಅವರು ನಿಮ್ಮೊಳಗೇ ಇರುತ್ತಾರೆ. ಆ ದೇವರಾತ್ಮನು ನಮ್ಮೊಳಗೆ ವಾಸ ಮಾಡುವವರಾಗಿದ್ದಾರೆ. 24 ಗಂಟೆ ಕೂಡ ಅವರು ನಮ್ಮೊಳಗೆಯೇ ಇದ್ದಾರೆ. ಆದರೆ ನಾವು ಕೆಲವು ಸಂದರ್ಭಗಳಲ್ಲಿ ಆತ್ಮೀಕ ಕಾರ್ಯಗಳು ಉಂಟಾಗಬೇಕಾದರೆ ದೇವರಾತ್ಮನ ಪ್ರಸನ್ನತೆಯನ್ನು ಸ್ಪಷ್ಟವಾಗಿ ಅನುಭವಿಸುತ್ತೇವೆ. ಒಂದು ಗಾಳಿಯ ಮಂಡಲದಲ್ಲಿ ನಮ್ಮ ಜೀವಿತ ಅದು ಅಡಕವಾಗಿದೆ. ಗಾಳಿ ಇಲ್ಲದಿರುವ ಒಂದು ಸ್ಥಳದಲ್ಲಿ ಮನುಷ್ಯನಿರಲು ಸಾಧ್ಯವಿಲ್ಲ. ಹಾಗಾದರೆ ನಮ್ಮ ಸುತ್ತಲೂ ಒಂದು ಗಾಳಿಯ ಮಂಡಲವಿದೆ. ಮನುಷ್ಯ ಸಮುದಾಯ ಎಲ್ಲರೂ ಕೂಡ ಆ ಒಂದು ಗಾಳಿಯ ಒಳಗೆ ಎಲ್ಲರೂ ಇರುವವರಾಗಿದ್ದಾರೆ. ಇದುವೇ ನಿಜ. ಭೂಮಿ ಪೂರ್ತಿ ನೋಡಿರಿ ಒಂದು ಗಾಳಿಯ ಮಂಡಲ. ಗಾಳಿ ಒಳಗೆ ನಾವಿದ್ದೇವೆ. ಆದರೆ ಕೆಲವು ಸಂದರ್ಭದಲ್ಲಿ ಮಾತ್ರ ಆ ಗಾಳಿಯನ್ನು ನಾವು ನೆನಪು ಮಾಡಿಕೊಳ್ಳುತ್ತೇವೆ. ಯಾವಾಗೆಲ್ಲ ಆ ರೀತಿ ಆಗುತ್ತದೆ? ಗಾಳಿಯಲ್ಲಿ ಒಂದು ಚಲನ ಉಂಟಾದಾಗ, ಮರಗಳು ಕದಲುವಾಗ, ಒಂದು ಚಲನೆ ಉಂಟಾಗುವಾಗ, ಆಗಲೇ ಆ ಒಂದು ಗಾಳಿ ನಮ್ಮನ್ನು ಸ್ಪರ್ಶಿಸುವುದನ್ನು ನಾವು ನೆನೆಸುತ್ತೇವೆ. ಇಲ್ಲದ ಪಕ್ಷದಲ್ಲಿ ಗಾಳಿ ಇರುವುದನ್ನು ನಾವು ನೆನಪು ಮಾಡಿಕೊಳ್ಳುವುದಿಲ್ಲ, ಅದರ ಕುರಿತು ಯೋಚನೆ ಕೂಡ ಮಾಡಲ್ಲ. ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸವನ್ನ ಮಾಡ್ತಾ ಇರ್ತೀವಿ. ಸ್ವಲ್ಪ ಆ ಗಾಳಿ ಬಲವಾಗಿ ಬೀಸುವಾಗ, ಗಾಳಿಯಲ್ಲಿ ಒಂದು ಚಲನ, ಒಂದು ಕಾರ್ಯ ಉಂಟಾಗಬೇಕಾದ್ರೆ ಆ ಒಂದು ಗಾಳಿಯನ್ನ ನಾವು ಯಾವ ರೀತಿ ಗ್ರಹಿಸುತ್ತೇವೋ ಅದೇ ರೀತಿಯೇ ಪರಿಶುದ್ಧಾತ್ಮನು ಯಾವಾಗಲೂ ನಮ್ಮೊಳಗೆ ಇದ್ದರೂ ಕೂಡ ನೀವು ಒಂದು ಆತ್ಮಿಕ ಕಾರ್ಯದಲ್ಲಿ ಮನಪೂರ್ವಕವಾಗಿ ತೊಡಗಿಕೊಳ್ಳುವಾಗ ಆ ಆತ್ಮದಲ್ಲಿ ಒಂದು ಚಲನ ಉಂಟಾಗುತ್ತದೆ. ಆಗ ಒಂದು ಬೆಂಕಿ ಉಂಟಾಗುತ್ತದೆ. ಆಗ ದೇವರಾತ್ಮನ ಪ್ರಸನ್ನತೆಯನ್ನ ಸ್ಪಷ್ಟವಾಗಿ ನಮ್ಮಿಂದ ಗ್ರಹಿಸಲು ಸಾಧ್ಯವಾಗುತ್ತದೆ. ಆಗಲೇ ನಾವು ಹೇಳುತ್ತೇವೆ, ಪರಿಶುದ್ಧಾತ್ಮನು ಶಕ್ತಿಯಾಗಿ ನಮ್ಮ ಮೇಲೆ ಇಳಿದು ಬಂದರು ಎಂಬುದಾಗಿ ಹೇಳ್ತೀವಿ. ಕೆಲವರನ್ನು ನೋಡುವುದಾದರೆ ಕರ್ತನ ಬಳಿ ಕಾದಿದ್ದು ಪ್ರಾರ್ಥನೆ ಮಾಡುವಾಗ ಇಳಿಯಿರಿ 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 ನಮ್ಮ ಮೇಲೆ ಎಂಬುದಾಗಿ ಹೇಳುವರು. ತಪ್ಪಿಲ್ಲ ಅದು.
ಆದರೆ ಕರ್ತನು ನಿಮ್ಮೊಳಗೆ ಇಳಿದು ಬಹಳ ದಿನ ಆಯಿತು. ಪರಿಶುದ್ಧಾತ್ಮನನ್ನು ನಾವು ಅನುಭವಿಸುವುದನ್ನೇ ಕರ್ತನು ನಮ್ಮ ಮೇಲೆ ಇಳಿಯುತ್ತಾರೆ ಎಂಬುದಾಗಿ ನಾವು ಭಾವಿಸುತ್ತೇವೆ. ಆದರೆ ಸತ್ಯ ಅದಲ್ಲ. ಪರಿಶುದ್ಧಾತ್ಮನು ಒಬ್ಬ ಮನುಷ್ಯನ ಒಳಗೆ ಬರುವುದಾದರೆ ಅವರು ಯಾವಾಗಲೂ ಅವರೊಂದಿಗೆ ಅವರು ವಾಸ ಮಾಡಿ ತಂಗುವವರಾಗಿದ್ದಾರೆ. ನಾವು ಅದನ್ನು ಅನುಭವಿಸುವಂಥ ಸಮಯವೇ ಕೆಲವು ಸಮಯದಲ್ಲಿ ಆಳವಾಗಿ ಪ್ರಾರ್ಥನೆ ಮಾಡುವಾಗ, ಆಳವಾಗಿ ವಾಕ್ಯವನ್ನು ಧ್ಯಾನ ಮಾಡಿ ನೋಡುವಾಗ, ಕೆಲವು ಸಂದರ್ಭದಲ್ಲಿ ಕರ್ತನ ವಾಕ್ಯಗಳನ್ನು ನಾವು ಆಳವಾಗಿ ಮತ್ತೊಬ್ಬರ ಬಳಿ ಮಾತಾಡುವಾಗ ನಮ್ಮ ಹೃದಯದಲ್ಲಿ ಒಂದು ಬೆಂಕಿ ಉಂಟಾಗಿ ಒಂದು ಆತ್ಮನ ಪ್ರಸನ್ನತೆಯನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಇದರಿಂದಲೇ ಪರಿಶುದ್ಧಾತ್ಮನ ಸಂಬಂಧಪಟ್ಟ ಕಾರ್ಯಗಳಲ್ಲಿ ನಾವು ಆಗಾಗ ಮನಪೂರ್ವಕವಾಗಿ ತೊಡಗಿಕೊಳ್ಳುವಾಗ ಪರಿಶುದ್ಧಾತ್ಮನು ನಮ್ಮೊಳಗೆ ಇದ್ದಾರೆ ಎನ್ನುವುದನ್ನು, ಆ ಆತ್ಮನಲ್ಲಿ ಉಂಟಾಗುವಂತಹ ಆ ಧಗೆಯನ್ನು ನಾವು ಹೊಂದಿಕೊಳ್ಳಲು ಸಾಧ್ಯವಾಗುತ್ತದೆ. ಪರಿಶುದ್ಧಾತ್ಮನು ಬಿಟ್ಟು ಬಿಟ್ಟು ಬರುವವರಲ್ಲ. ಅವರು ನಮ್ಮ ಬಳಿಗೆ ಹೋಗುವುದು, ಅನಂತರ ಪರಲೋಕಕ್ಕೆ ಹೋಗುವುದು, ಮತ್ತೆ ನಾವು ಪ್ರಾರ್ಥನೆ ಮಾಡಬೇಕಾದರೆ ಬರುವುದು, ಮತ್ತೆ ಪರಲೋಕದ ಒಳಗೆ ಹೋಗುವುದು, ಆ ರೀತಿ ಅಲ್ಲ. ಅವರು ಒಂದು ಬಾರಿ ನಮ್ಮೊಳಗೆ ಬರುವುದಾದರೆ ಅವರ ಲೋಕದ ಕಡೆಯಾಂತರದವರೆಗೂ, ನೀವು ಈ ಲೋಕದಲ್ಲಿರುವಂತಹ ಕಡೆಯ ನಿಮಿಷದವರೆಗೂ ಅವರು ನಿಮ್ಮೊಳಗೆ ವಾಸವಿದ್ದು ತಂಗಿರುತ್ತಾರೆ. ಅದನ್ನೇ ಸತ್ಯವೇದ ಹೇಳುತ್ತದೆ. ಹಾಗಾದರೆ ಪರಿಶುದ್ಧಾತ್ಮನ ನಮ್ಮೊಳಗಿರುವಾಗ ಆತ್ಮಿಕವಾದ ಕಾರ್ಯಗಳಿಗೆ ನೀವು ಬಹಳ ಸ್ಥಳ ಕೊಡುವಾಗ ಪರಿಶುದ್ಧ ದೇವರಾತ್ಮನ ನಮ್ಮೊಳಗಿದ್ದು ಸಂತೋಷ ಪಡುತ್ತಾರೆ. ಕೆಲವು ಸಂದರ್ಭ ನೋಡಿ, ಪರಿಶುದ್ಧ ದೇವರಾತ್ಮನ ನಮ್ಮ ಮೇಲೆ ಇಳಿಯುವಾಗ ನಮಗೆ ಅಡಗಿಸಿಕೊಳ್ಳಲಾಗದ ಸಂತೋಷ ಉಂಟಾಗುತ್ತದೆ, ಒಂದು ಹರುಷ ಉಂಟಾಗುತ್ತದೆ. ಸುತ್ತಲೂ ಇಷ್ಟೊಂದು ಸಮಸ್ಯೆ ಇರಬಹುದು, ಆದರೆ ಅವೆಲ್ಲವನ್ನ ದಾಟಿ ಪರಿಶುದ್ಧಾತ್ಮನ ನಮ್ಮ ಮೇಲೆ ಇಳಿದು ಬರುವಾಗ ಒಂದು ಮನ ಸಂತೋಷ ಉಂಟಾಗುತ್ತದೆ, ಒಂದು ಸಮಾಧಾನ ಉಂಟಾಗುತ್ತದೆ. ನಾನು ಕೆಲವು ವ್ಯಕ್ತಿಗಳನ್ನು ನೋಡಿದ್ದೇನೆ. ದೇವರಾತ್ಮನು ಅವರ ಮೇಲೆ ಎಲ್ಲಾ ಸಮಯ ಅಲ್ಲ, ಕೆಲವು ಸಂದರ್ಭಗಳಲ್ಲಿ ಅವರ ಮೇಲೆ ಇಳಿದು ಬರಬೇಕಾದ್ರೆ ಬಾಯಿ ಬಿಟ್ಟು ನಗುವರು, ಬಾಯಿ ಬಿಟ್ಟು ಸಂತೋಷ ಪಡುವರು. ಕೆಲವು ಸಂತೋಷದ ಪ್ರಕಟಣೆಯಲ್ಲಿ ನಡೆದು ಕುಣಿದಾಡ್ತಾರೆ. ಕೆಲವರನ್ನು ನೋಡ್ಬೇಕಾದ್ರೆ ಪರ್ಪಸ್ ಆಗಿ ಅವರು ಡ್ಯಾನ್ಸ್ ಆಡ್ತಾರೆ. ಆ ರೀತಿ ಇಲ್ಲ, ಆ ರೀತಿಯಾಗಿ ಹೇಳ್ತಿಲ್ಲ. ಆತ್ಮದಲ್ಲಿ ನಾಟ್ಯವಾಡುವುದು. ಅವರ ಸಂತೋಷವನ್ನ ಸಹಿಸಕ್ಕಾಗಲ್ಲ. ಹಾಗಾದ್ರೆ ಸಂತೋಷಕ್ಕೆ ಕಾರಣವಾದರೂ ಏನು? ಇದುವರೆಗೂ ಇಲ್ಲದಿರುವಂತಹ ಸಂತೋಷ ಆತ್ಮದಲ್ಲಿ ತುಂಬಲ್ಪಡಬೇಕಾದ್ರೆ ಆ ಸಂತೋಷ ಯಾಕೆ ಬರುತ್ತದೆ ಎಂದರೆ ಅದು ನಿಮ್ಮ ಸಂತೋಷವಲ್ಲ, ನಿಮ್ಮಲ್ಲಿರುವ ದೇವರಾತ್ಮನು ನಿಮ್ಮಲ್ಲಿ ಸಂತೋಷ ಪಡುತ್ತಾರೆ. ಆ ದೇವರಾತ್ಮನಲ್ಲಿ ಉಂಟಾಗುವಂತಹ ಸಂತೋಷವೇ ನಿಮ್ಮ ಶರೀರದ ಮೂಲಕವಾಗಿ ನಿಮ್ಮ ಸಂತೋಷದ ಹಾಗೆ ಅದು ಪ್ರಕಟಿಸಲ್ಪಡುತ್ತದೆ. ದೇವರಾತ್ಮನು ಸಂತೋಷ ಪಡುವಾಗ ನಿಮ್ಮಲ್ಲಿರುವಂತಹ ನಿಮ್ಮ ಆತ್ಮವು ಆ ಸಂತೋಷದಲ್ಲಿ ಒಂದು ಪಾತ್ರವನ್ನು ಹೊಂದುತ್ತದೆ. ನೋಡಿ, ನಾವು ಇಬ್ಬರು ಮೂವರು ಇರಬೇಕಾದ್ರೆ ನಾನು ನಗುವುದಾದರೆ ಎಲ್ಲರೂ ಸೇರಿ ನಗುವವರಾಗ್ತಾರೆ. ಆ ರೀತಿಯೇ ಕರ್ತನ ದೇವರಾತ್ಮನು ಸಂತೋಷವನ್ನು ಹೊಂದುವಾಗ ಅದರೊಂದಿಗೆ ಐಕ್ಯವಾಗುವಂತಹ ನಿಮ್ಮ ಆತ್ಮದಲ್ಲಿಯೂ ಆ ಒಂದು ಸಂತೋಷ ಉಂಟಾಗುತ್ತದೆ. ಅದು ನಮ್ಮ ದೇಹದಲ್ಲಿ ಕೂಡ ಹಾದು ಬರುವುದು. ಆ ಸಂತೋಷದ ಪ್ರಕಟಣೆ ಯಾವ ರೀತಿ ಬೇಕಾದರೂ ಇರಬಹುದು. ದೇವರಾತ್ಮನು ಕೆಲವು ಸಂದರ್ಭದಲ್ಲಿ ಮನಭಾರದಲ್ಲಿ ಇರುವುದಾದರೆ ಆ ಮನಭಾರದಲ್ಲಿ ನಿಮ್ಮ ಒಂದು ಆತ್ಮದಲ್ಲಿ ಅದು ಸಾಗಿಸಲ್ಪಟ್ಟು ನಿಮ್ಮ ಶರೀರದ ಮೂಲಕವಾಗಿ ಅದು ಪ್ರಕಟಿಸಿ ತೋರಿಸಲ್ಪಡುತ್ತದೆ. ಆದ್ದರಿಂದ ಕೆಲವು ಸಂದರ್ಭ ನೋಡುವುದಾದರೆ ದೇವರಾತ್ಮನು ಬಲವಾಗಿ ಇಳಿದು ಚಲಿಸುವಾಗ ಏನಾದರೂ ಮನಭಾರವು ಅಲ್ಲಿ ಉಂಟಾಗಿ ಅಳುವಿನೊಂದಿಗೆ ಪ್ರಾರ್ಥನೆ ಕೂಡ ಮಾಡ್ತಾರೆ. ಹಾಗಾದರೆ ಕಣ್ಣೀರಿನ ಆತ್ಮದಿಂದಲೂ ಪ್ರಾರ್ಥನೆಯ ಆತ್ಮದಿಂದಲೂ ಕರ್ತನವರನ್ನು ತುಂಬಿಸುತ್ತಾರೆ. ಆ ಮನಭಾರ ಕೂಡ ನಮ್ಮ ಸ್ವಂತ ಮನೋಭಾರವಲ್ಲ, ಪರಿಶುದ್ಧಾತ್ಮನ ಮನೋಭಾರ. ಅವರು ಲೋಕದಲ್ಲಿ ಯಾವುದಾದರೂ ಒಂದು ಕಾರ್ಯದ ಕುರಿತಾಗಿ, ಎಲ್ಲಾದರೂ ನಡೆಯುವಂತಹ ಭಯಂಕರದ ಕುರಿತಾಗಿ ಅವರ ಮನಸ್ಸು ವೇದನೆ ಪಡುವುದಾದರೆ ಆ ಒಂದು ವೇದನೆಯನ್ನ ಪರಿಶುದ್ಧಾತ್ಮನು ನಮ್ಮಲ್ಲಿ ಅವರು ಚಲಿಸುವಾಗ ಆ ಭಾವನೆಗಳನ್ನು ಕೂಡ ನಮ್ಮ ಆತ್ಮದ ಮೂಲಕವಾಗಿ ಪ್ರಕಟಿಸುತ್ತಾರೆ. ಇವೆಲ್ಲ ಬಹಳ ಆಳವಾಗಿ ನಾವು ಆಮೇಲೆ ನೋಡೋಣ. ಇದಕ್ಕಿಂತ ಮುಂಚಿತವಾಗಿ ನಾವು ನೋಡುವುದು ಏನೆಂದರೆ ಈ ಪರಿಶುದ್ಧಾತ್ಮನು ಯಾವಾಗಲೂ ನಮ್ಮೊಳಗೆ ವಾಸ ಮಾಡುವವರಾಗಿದ್ದಾರೆ. ನಾವು ಆಗಾಗ ಒಂದು ಒಳ್ಳೆ ಆತ್ಮಿಕ ಸಂದೇಶವನ್ನ ಕೇಳಬೇಕಾದ್ರೆ ನಮ್ಮಲ್ಲಿ ಸಂತೋಷ ಉಂಟಾಗುತ್ತದೆ, ಆತ್ಮದಲ್ಲಿ ಒಂದು ಬೆಂಕಿ ಉಂಟಾಗುತ್ತದೆ. ಆ ಒಂದು ಬೆಂಕಿ ಉಂಟಾಗುವುದನ್ನ ಇಟ್ಟು ಇದು ದೇವರ ಶಬ್ದ ಎನ್ನುವುದನ್ನ ನಾವು ಅರ್ಥೈಸಿಕೊಳ್ಳಲು ಸಾಧ್ಯ. ಕೆಲವರು ಮಾತಾಡುವಂತಹ ಕೆಲವೊಂದು ಕಂಡ ಮಾತುಗಳನ್ನು ಕೇಳಿಸ್ಕೋಬೇಕಾದರೆ ನಮ್ಮಲ್ಲಿರುವ ಆತ್ಮದಲ್ಲಿ ಒಂದು ದುಃಖ ಉಂಟಾಗುತ್ತದೆ, ಆ ಆತ್ಮದಲ್ಲಿ ಒಂದು ಸೋಲು ಉಂಟಾಗುತ್ತದೆ. ಆದ್ದರಿಂದಲೇ ದೇವರ ಆತ್ಮನ ಶಬ್ದಕ್ಕೆ ಕಿವಿಗೊಡಬೇಕು. ಸೇವಕರ ಮೂಲಕವಾಗಿ ಪ್ರಕಟಿಸಲ್ಪಡುವಂತಹ ಎಲ್ಲಾ ವಾಕ್ಯಗಳು ದೇವರಾತ್ಮನ ವಾಕ್ಯಗಳೇ ಅಲ್ಲ. ಆದ್ದರಿಂದ ಎಲ್ಲವನ್ನು ನೀವು ಪರಿಶೋಧನೆ ಮಾಡಿ ಒಳ್ಳೆಯದನ್ನು ಮಾತ್ರ ಹಿಡಿದುಕೊಳ್ಳಬೇಕು. ಕರ್ತನೊಂದಿಗೆ ನಿಮ್ಮನ್ನು ತಂದು ಸೇರಿಸುವಂತಹ ವಾಕ್ಯಗಳು, ಸಂಪರ್ಕಿಸುವಂತಹ ಮಾತುಗಳು, ದೇವರೊಂದಿಗೆ ನಿಮ್ಮನ್ನು ಕ್ರಮಪಡಿಸುವಂತಹ ಸಂದೇಶಗಳು, ಪ್ರಸಂಗಗಳೇ ನಮಗೆ ಬಹಳ ಮುಖ್ಯವಾದ ಒಂದು. ಯಾಕೆಂದರೆ ಅವುಗಳನ್ನು ನಾವು ಸಂಶೋಧನೆ ಮಾಡುವಾಗ ನಮ್ಮಲ್ಲಿ ಪರಿಶುದ್ಧಾತ್ಮನ ಪ್ರಸನ್ನತೆಯನ್ನ ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳಲು ಸಾಧ್ಯ.
ಇವತ್ತು ಪರಿಶುದ್ಧಾತ್ಮನ ಕುರಿತಾಗಿ ದೇವರಾಗಿರುವ ಯೇಸು ಕ್ರಿಸ್ತನು ಹೇಳಿದಂತಹ ಒಂದು ವಾಕ್ಯವನ್ನ ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾವು ತೆಗೆದುಕೊಳ್ಳಲಿದ್ದೇವೆ. ಆ ಒಂದು ವಾಕ್ಯ ಎಲ್ಲಿದೆ ಎಂಬುದಾಗಿ ಕೇಳುವುದಾದರೆ, ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 16-17 ವಾಕ್ಯಗಳಲ್ಲಿ ಅಡಕವಾಗಿದೆ. ಸತ್ಯವೇದದಲ್ಲಿ ನೀವು ನೋಡುವುದಾದರೆ ಅಪೊಸ್ತಲರು ಮಾತಾಡಿದಂತಹ ವಾಕ್ಯಗಳು ಇದೆ, ಅರಸರು ಮಾತಾಡಿದಂತಹ ವಾಕ್ಯಗಳು ಇದೆ, ದೇವರು ನೇರವಾಗಿ ಮಾತಾಡಿದಂತಹ ವಾಕ್ಯಗಳು ಇದೆ, ಅಪೊಸ್ತಲರು ಬರೆದಂತಹ ಪತ್ರಿಕೆಗಳು ಇದೆ, ಹಲವು ಬೋಧಕರು ಬರೆದಿರುವಂತಹ ಕಾರ್ಯಗಳೆಲ್ಲವೂ ಕೂಡ ಸತ್ಯವೇದದಲ್ಲಿ ಒಳಗೊಂಡು ಅವುಗಳು ಸತ್ಯವೇದ ವಾಕ್ಯಗಳಾಗಿ ಅಂಗೀಕರಿಸಲ್ಪಟ್ಟಿವೆ. ಆದರೆ ಇವೆಲ್ಲವುಗಳಲ್ಲಿ ಕಿರೀಟವಿಟ್ಟ ಹಾಗೆ ಯೇಸು ಸ್ವಾಮಿ ಮಾತಾಡಿದಂತಹ ವಾಕ್ಯಗಳು ಈ ಸತ್ಯವೇದ ವಾಕ್ಯದಲ್ಲಿ ಇವೆ. ಯೇಸು ತಾವಾಗಿ ಬಾಯಿ ತೆರೆದು ನೇರವಾಗಿ ಮಾತಾಡಿದಂತಹ ವಾಕ್ಯಗಳು ಸತ್ಯವೇದದಲ್ಲಿ ಸ್ವಲ್ಪ ಕಡಿಮೆಯಾಗಿಯೇ ಬರೆಯಲ್ಪಟ್ಟಿದೆ. 4 ಸುವಾರ್ಥ ಪತ್ರಿಕೆಗಳು ಬರೆಯಲ್ಪಟ್ಟಿದ್ರು ಕೂಡ ಒಂದೇ ವಿಷಯವನ್ನೇ 4 ಕಡೆ ಕೂಡ ಬರೆದಿರ್ತಾರೆ. ಅವುಗಳಲ್ಲಿ ಒಟ್ಟಾರೆ ಕೂಡಿಸಿ ನೋಡಬೇಕಾದ್ರೆ ಕಡಿಮೆಯಾಗಿ ಇರುವುದು ಮತ್ತೊಬ್ಬರು ಮಾತಾಡಿದ್ದಕ್ಕಿಂತ ಬಹಳ ಕಡಿಮೆಯಾಗಿ ಇರುತ್ತದೆ. ಆದರೆ ಆ ಎಲ್ಲ ಪದಗಳಿಗಿಂತ ಈ ಒಂದು ವಾಕ್ಯಗಳು ಆಳವಾದ ಅರ್ಥ ಇರುವಂತದ್ದಾಗಿರುತ್ತದೆ. ಕಾರಣವೇನೆಂದು ಕೇಳಿದರೆ, ನಾವು ಒಂದು ವಾಕ್ಯವನ್ನು ಮಾತಾಡ್ತೀವಿ, ಆದರೆ ಯೇಸು ಮಾತಾಡುವಾಗ ಯೇಸು ವಾಕ್ಯವಾಗೇ ಇದ್ದಾರೆ. ಆ ವಾಕ್ಯವೇ ಒಂದು ವಾಕ್ಯವನ್ನ ಮಾತಾಡುವುದಾದರೆ ನಿಜವಾಗಿ ಅದು ಆಶ್ಚರ್ಯವಾಗಿರುವ ಒಂದು. ಯೇಸು ಶಾರೀರಿಕವಾಗಿ ಪ್ರಕಟವಾದರೂ ಅವರು ಆದಿಯಲ್ಲಿ ಪ್ರಕಟಿಸಲ್ಪಟ್ಟಂತಹ ವಾಕ್ಯವಾಗಿದ್ದಾರೆ ಎನ್ನುವುದೇ ಸತ್ಯವೇದ ನಮಗೆ ದೃಢವಾಗಿ ಹೇಳುವಂಥದ್ದು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿ ಇತ್ತು, ಆ ವಾಕ್ಯ ದೇವರಾಗಿತ್ತು, ಅವರು ಆದಿಯಲ್ಲಿ ದೇವರೊಂದಿಗಿದ್ದರು. ಆ ವಾಕ್ಯ ಕೃಪೆಯಲ್ಲಿಯೂ ಸತ್ಯತೆಯಲ್ಲೂ ತುಂಬಿದವರಾಗಿ ನಮ್ಮೊಳಗೆ ಮಾಂಸದಲ್ಲಿ ವಾಸ ಮಾಡಲು ಆರಂಭಿಸಿದರು. ಇದುವೇ ಯೇಸುವಿನ ಕುರಿತಾಗಿ ಹೇಳಲ್ಪಡುವಂತ ಸತ್ಯ. ಆದ್ದರಿಂದ ಅವರು ಮಾತಾಡಿದ ಮಾತುಗಳಲ್ಲಿ ನೇರವಾಗಿ ಮನುಷ್ಯರಿಗೆ ಹೇಳಲ್ಪಟ್ಟ ಕಾರ್ಯಗಳಲ್ಲಿ ಬಹಳ ತೀಕ್ಷ್ಣವಾಗಿ ನಾವು ಸಂಶೋಧನೆ ಮಾಡುವುದಕ್ಕೆ ನಾವು ಮುಂದಾಗಬೇಕಾಗುತ್ತದೆ. ಯಾಕೆಂದ್ರೆ ಯೇಸುವಿನ ಮಾತಲ್ವಾ. ಯೋಹಾನ 14ನೇ ವಾಕ್ಯದಲ್ಲಿ 16-17 ವಾಕ್ಯದಲ್ಲಿ ಯೇಸು ಮಾತಾಡಿದಂತಹ ಒಂದು ವಾಕ್ಯವಿದೆ. ಈ ಒಂದು ವಾಕ್ಯ ಪರಿಶುದ್ಧಾತ್ಮನ ಕುರಿತಾಗಿರುವ ಒಂದು ಸ್ಪಷ್ಟತೆಯನ್ನ ನಮಗೆ ಉಂಟು ಮಾಡುವುದಕ್ಕೋಸ್ಕರವಾಗಿ ಅವರಿಂದ ಹೇಳಲ್ಪಟ್ಟಂತಹ ಒಂದು ವಾಕ್ಯವಾಗಿದೆ. ಆ ಒಂದು ವಾಕ್ಯವನ್ನ ಓದುತ್ತೇನೆ, ನೀವು ಗಮನಿಸಿರಿ. ನಾನು ತಂದೆಯನ್ನು ಬೇಡಿಕೊಳ್ಳುವೆನು, ಆಗ ಎಂದೆಂದಿಗೂ ನಿಮ್ಮೊಂದಿಗೆ ಇರುವ ಹಾಗೆ ಸತ್ಯ ಆತ್ಮವಾಗಿರುವ ಬೇರೊಬ್ಬ ಸಹಾಯಕನನ್ನು ಅವರು ನಿಮಗೆ ಅನುಗ್ರಹಿಸುವರು. ಲೋಕವು ಆ ಸತ್ಯದ ಆತ್ಮವನ್ನು ಕಾಣದೆಯೂ ಅರಿಯದೆಯೂ ಇರುವುದರಿಂದ ಅವರನ್ನು ಹೊಂದಿಕೊಳ್ಳಲಾಗುವುದಿಲ್ಲ. ಅವರು ನಿಮ್ಮೊಂದಿಗೆ ವಾಸ ಮಾಡಿ ನಿಮ್ಮೊಳಗೆ ಇರುವುದರಿಂದ ನೀವು ಅವರನ್ನ ಅರಿಯುವಿರಿ. ಇದುವೇ ಸತ್ಯವೇದ ವಾಕ್ಯ. ಇವತ್ತು ಲೋಕದಲ್ಲಿ ದೇವರಾತ್ಮನ ಕ್ರಿಯೆಗಳನ್ನು ಎಲ್ಲರಿಂದ ಗ್ರಹಿಸಲು ಸಾಧ್ಯವಿಲ್ಲ. ಒಬ್ಬೊಬ್ಬರಿಗೂ ಒಂದೊಂದು ವಿಧವಾಗಿ ಅವರು ತಮ್ಮನ್ನ ಪ್ರಕಟಿಸುತ್ತಾರೆ. ಅದು ಅವರವರ ಕರುವಿಕೆ, ದರ್ಶನ, ಅವರ ಆ ಒಂದು ಬೆಳವಣಿಗೆ, ಇದರ ಆಧಾರದ ಮೇಲೆ ಅದು ಒಳಗೊಂಡಿರುವಂತದ್ದಾಗಿದೆ. ಎಲ್ಲರಿಗೂ ಎಲ್ಲ ಕಾರ್ಯಗಳು ಗ್ರಹಿಸಲಾಗುವುದಿಲ್ಲ. ಸತ್ಯವೇದದಲ್ಲಿ ಹೇಳುತ್ತದೆ, ಅದರಲ್ಲೂ ಪ್ರತ್ಯೇಕವಾಗಿ ಲೋಕದಲ್ಲಿದ್ದಾನೆ ನೋಡಿ. ಲೋಕವು ಅಂದ್ರೆ ಏನರ್ಥ ಅಂದ್ರೆ, ಲೋಕವೆಂದರೆ ಲೋಕಪೂರ್ವಕವಾಗಿರುವ ಲೋಕಕ್ಕೆ ಸಂಬಂಧಪಟ್ಟು ಬದುಕುವಂತಹ ಜನಗಳು ಎಂಬುದಾಗಿ ಅರ್ಥ. ಆ ಲೋಕದ ಮನುಷ್ಯರು ಈ ಸತ್ಯ ಆತ್ಮನನ್ನು ಕಾಣದೆಯೂ ಅರಿಯದೆಯೂ ಇರುವುದರಿಂದ ಅವರನ್ನ ಹೊಂದಿಕೊಳ್ಳಲಾಗುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಒಬ್ಬನು ಯಾಕೆ ಸತ್ಯದ ಆತ್ಮನನ್ನು ಹೊಂದಿಕೊಳ್ಳಲಾಗುವುದಿಲ್ಲ ಅಂದರೆ, ಯಾಕೆಂದ್ರೆ ಸತ್ಯವೇದ ಹೇಳುತ್ತದೆ ಅವರ ಕುರಿತು ಅರಿಯದೇ ಇದ್ದಾರೆ. ಮತ್ತೊಂದು ಮಾತು ಹೇಳುತ್ತದೆ ಕಾಣದೆಯೂ ಇದ್ದಾರೆ. ಅಂದರೆ ದೇವರಾತ್ಮನನ್ನು ನೋಡಲು ಕೂಡ ಸಾಧ್ಯ ಎಂಬುದಾಗಿ ಅರ್ಥ ಬರುತ್ತದಲ್ವಾ. ನೀವೇ ಹೇಳಬೇಕು. ಕೆಲವರು ದರ್ಶನವನ್ನು ನಂಬುವುದಿಲ್ಲ, ದೇವರಾತ್ಮನು ಅವರ ಒಂದು ವಾಕ್ಯವನ್ನು ನಂಬುವುದಿಲ್ಲ, ಅಭಿಷೇಕದ ವರಗಳನ್ನು ನಂಬುವುದಿಲ್ಲ, ಯೇಸುವನ್ನು ನಂಬುವುದಿಲ್ಲ. ಈ ರೀತಿ ಅನೇಕರು ಇದ್ದಾರೆ. ದೇವರಾತ್ಮನನ್ನು ಕಾಣದೆಯೂ ಇರುವುದರಿಂದಲೂ ದೇವರಾತ್ಮನ ಕುರಿತಾಗಿ ಅರಿಯದೇ ಇರುವುದರಿಂದಲೇ ಅವರಿಂದ ಪರಿಶುದ್ಧಾತ್ಮನನ್ನ ಹೊಂದಿಕೊಳ್ಳಲು ಸಾಧ್ಯವಾಗ್ತಿಲ್ಲ. ಆದರೆ ಅವರು ನಿಮ್ಮೊಳಗೆ ಅವರು ವಾಸ ಮಾಡಿ ನಿಮ್ಮೊಳಗೆ ಇರುವುದರಿಂದ, ಅವರು ಹೇಳ್ತಾರೆ, ಅಭಿಷೇಕಿಸಲ್ಪಟ್ಟಂತಹ ರಕ್ಷಣೆ ಹೊಂದಿದಂತಹ ದೇವರನ್ನು ಹಿಂಬಾಲಿಸುವ ಅವರ ಮಕ್ಕಳನ್ನು ನೋಡಿ ಹೇಳ್ತಾ ಇದ್ದಾರೆ, ಅವರು ನಿಮ್ಮೊಡನೆ ಇದ್ದು ನಿಮ್ಮೊಂದಿಗೆ ವಾಸ ಮಾಡಿ ನಿಮ್ಮೊಳಗೆ ಇರುವುದರಿಂದ ನೀವು ಅವರನ್ನ ತಿಳಿಯುವಿರಿ. ನಿಮ್ಮಿಂದ ಅವರನ್ನು ತಿಳಿಯಲು ಸಾಧ್ಯ, ಅವರ ಕ್ರಿಯೆಗಳನ್ನು ತಿಳಿಯಲು ಸಾಧ್ಯ, ಅವರ ಶಬ್ದವನ್ನು ತಿಳಿಯಲು ಸಾಧ್ಯ, ಅವರ ಚಿತ್ತವನ್ನು ತಿಳಿಯಲು ಸಾಧ್ಯ. ಹಾಗಾದರೆ ನಮ್ಮೊಳಗೆ ಅವರು ವಾಸ ಮಾಡುತ್ತಾರೆ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ.
ನಮ್ಮೊಳಗೆ ತಂಗಿರುವುದು ಎನ್ನುವುದು ಬೇರೆ, ವಾಸ ಮಾಡುವುದು ಎನ್ನುವುದು ಬೇರೆ. ವಾಸ ಮಾಡುವುದು ಅಂದ್ರೆ ಏನರ್ಥ ಅಂದ್ರೆ ನಮ್ಮೊಂದಿಗೆ ಜೀವಿಸುವುದು, ನಮ್ಮ ಜೊತೆಗೆ ಲೈಫ್ ಪಾರ್ಟ್ನರ್ ತರ ನಮ್ಮ ಜೊತೆಗೆ ಜೀವಿಸುವಂತದ್ದು. ಒಬ್ಬರು ಬಂದು ತಂಗಿದ್ದಾರೆ ಅಂದ್ರೆ ಅದು ಬೇರೆ, ಅವರು ಗೆಸ್ಟ್. ಇವರು ಯಾವ ರೀತಿ ಅಂದರೆ ನಮ್ಮ ಜೀವನದಲ್ಲಿ ನಮ್ಮೊಂದಿಗೆ ತಮ್ಮನ್ನ ಸೇರಿಸಿಕೊಂಡಿದ್ದಾರೆ, ನಮ್ಮೊಂದಿಗೆ ಒಗ್ಗಟ್ಟಾಗಿ ಜೀವಿಸುತ್ತಾರೆ. ಹಾಗಾಗಿ ಅದನ್ನೇ ವಾಸ ಮಾಡಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅವರು ಎಲ್ಲಾ ಸನ್ನಿವೇಶಗಳಲ್ಲಿಯೂ ನಮ್ಮೊಂದಿಗೆ ಎಲ್ಲಾ ಕ್ರಿಯೆಗಳಲ್ಲಿಯೂ ನಮಗೆ ಪಕ್ಕಬಲವಾಗಿ ಜೊತೆಗಿದ್ದು ತಾನು ತಮ್ಮೊಂದಿಗೆ ಇದ್ದು ಕ್ರಿಯೆ ಮಾಡುತ್ತಾರೆ. ಅದನ್ನೇ ವಾಸ ಮಾಡುವುದು ಎಂಬುದಾಗಿ ಹೇಳಲ್ಪಟ್ಟಿದೆ. ಮತ್ತೊಂದು ಕಾರ್ಯವನ್ನು ಅವರು ಹೇಳ್ತಾರೆ ನೋಡಿ, ನಿಮ್ಮೊಳಗೆ ಇರುವುದರಿಂದ. ಹಾಗಾದರೆ ಒಬ್ಬ ಮನುಷ್ಯನಲ್ಲಿ ಮತ್ತೊಬ್ಬ ಮನುಷ್ಯನಿರುವಂತಹ ಒಂದು ಭಾವನೆ, ಸಂಬಂಧ ಎನ್ನುವಂಥದ್ದು ಬಹಳ ಮೇಲಾಗಿರುವ ಒಂದು ಸಂಬಂಧ. ಒಬ್ಬ ಮನುಷ್ಯನಲ್ಲಿ ಮತ್ತೊಬ್ಬ ಇರುವುದು ಎನ್ನುವುದು ಬಹಳ ಕಠಿಣ. ಕೆಲವು ಸಮಯ ನೋಡುವುದಾದರೆ ಒಬ್ಬ ಮನುಷ್ಯನಲ್ಲಿ ಮತ್ತೊಬ್ಬ ಮನುಷ್ಯನಿರುವುದು ನಮಗೆ ಕಲ್ಪನೆ ಮಾಡಕ್ಕಾಗದಿರುವ ಒಂದು ಕಾರ್ಯ. ಒಬ್ಬ ಮನುಷ್ಯನಲ್ಲಿ 3 ವ್ಯಕ್ತಿತ್ವ ಇದೆ. ಇದನ್ನು ದಾಟಿ 4ನೇ ಒಂದು ವ್ಯಕ್ತಿತ್ವ ಒಬ್ಬ ಮನುಷ್ಯನಲ್ಲಿ ವಾಸ ಮಾಡುವುದು ಎನ್ನುವುದು ಸಾಧ್ಯವಾಗದ ಕಾರ್ಯ. ಒಬ್ಬ ಪುರುಷನಾಗಿರ್ಬೋದು, ಒಂದು ಹೆಂಡತಿಯಾಗಿರ್ಬೋದು, ಅಥವಾ ನಮ್ಮನ್ನ ಹೆತ್ತವರಾಗಿರ್ಬೋದು, ಸರಿ, ಅದು ಸಾಧ್ಯವಿಲ್ಲ. ಆದರೆ ಲೋಕದಲ್ಲಿ ಹೆತ್ತವರಲ್ಲಿ ತಾಯಿ ಇದ್ದಾಳೆ ನೋಡಿ, ಆ ತಾಯಿ ಮಾತ್ರವೇ ತನ್ನ ಮಗುವನ್ನ ತನ್ನೊಳಗೆ ಇಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ. ಒಂದು ಜೀವದಲ್ಲಿ ಮತ್ತೊಂದು ಜೀವ, ಒಂದು ದೇಹದಲ್ಲಿ ಮತ್ತೊಂದು ಶರೀರ. ಆದರೆ ಅದು ಕೂಡ ಒಂದು ಪ್ರತ್ಯೇಕದ ಕಾಲದವರೆಗೂ ಮಾತ್ರ. ಆದ್ದರಿಂದಲೇ ಆ ಸಂಬಂಧವನ್ನ ನಾವು ಲೋಕದಲ್ಲಿರುವಂತಹ ಎಲ್ಲ ಸಂಬಂಧಕ್ಕಿಂತಲೂ ದೊಡ್ಡ ಸಂಬಂಧವಾಗಿ ಯಾಕೆ ಎಣಿಸಲ್ಪಡುತ್ತದೆ ಎಂದರೆ, ಒಬ್ಬ ತಂದೆ ನಮ್ಮ ಜೊತೆ ಇರಬಹುದು, ಒಂದು ತಾಯಿಯ ಒಳಗೆ ನಾವಿರಲು ಸಾಧ್ಯ. ಹಾಗಾದ್ರೆ ಈ ಲೋಕದಲ್ಲಿರುವಂತಹ ಬೇರೆ ಸಂಬಂಧಗಳಲ್ಲಿ ತಾಯಿಯ ಒಂದು ಸಂಬಂಧ ಎನ್ನುವುದು ಯಾಕೆ ವಿಶೇಷವಾಗಿದೆ ಎಂದರೆ, ನಾವು ಆ ದೇಹದ ಒಳಗಿದ್ವಿ, ಒಂದು ಜೀವದಲ್ಲಿ ಒಂದು ಜೀವ, ಒಂದು ದೇಹದಲ್ಲಿ ಒಂದು ದೇಹವಾಗಿದ್ವಿ. ಕೆಲವು ಕಾಲಗಳ ಕಾಲ ಅಲ್ಲಿ ತಂಗಿದ್ವಿ. ಅದರ ನಂತರ ಇವಾಗ ಹೊರಗೆ ಬಂದ್ಮೇಲೆ ನೋಡಿ ಮತ್ತೆ ಒಳಗೋಕ್ಕಾಗಲ್ಲ. ಇದಕ್ಕೆ ಸಮವಾದ ಒಂದು ಸಂಬಂಧವನ್ನು ಕರ್ತನಾದ ದೇವರು ತನ್ನ ಆತ್ಮದ ಮೂಲಕವಾಗಿ ನಮ್ಮಲ್ಲಿ ಏರ್ಪಡಿಸುತ್ತಾರೆ. ಅವರು ನಮ್ಮ ಜೊತೆ ಇರುವುದು ದೊಡ್ಡದಲ್ಲ. ಒಬ್ಬ ಸ್ನೇಹಿತ ನಮ್ಮ ಸಂಗಡ ಇರಲು ಸಾಧ್ಯ, ಒಬ್ಬ ಗಂಡ ನಮ್ಮ ಸಂಗಡ ಇರ್ಬೋದು, ಒಂದು ಹೆಂಡತಿ ನಮ್ಮ ಸಂಗಡ ಇರ್ಬೋದು, ಮಕ್ಕಳು ನಮ್ಮ ಸಂಗಡ ಇರ್ಬೋದು, ಒಬ್ಬ ಶಿಕ್ಷಕರು ನಮ್ಮ ಸಂಗಡ ಇರ್ಬೋದು. ಆದರೆ ಯೇಸು ಮಾತ್ರವೇ ಅಥವಾ ದೇವರಾತ್ಮನು ಮಾತ್ರವೇ ನಮ್ಮ ಜೊತೆ ಅಲ್ಲ, ನಮ್ಮೊಳಗೆ ವಾಸ ಮಾಡಲು ಸಾಧ್ಯ. ಹಾಗಾದರೆ ಇದುವೇ ಇರುವ ಸಂಬಂಧಗಳಲ್ಲಿ ಬಹಳ ದೊಡ್ಡ ಸಂಬಂಧವಾಗಿ ಎಣಿಸಲ್ಪಡುತ್ತದೆ. ನಮ್ಮ ದೇಹದೊಂದಿಗೆ ಅವರು ಕೂಡ ಬೆರೆತು, ನಮ್ಮ ಜೀವದೊಂದಿಗೆ ಅವರು ಬೆರೆತು ನಮ್ಮೊಳಗೆ ವಾಸ ಮಾಡುತ್ತಾರೆ. ಈ ಒಂದು ಪದ ಬಹಳ ಆಳವಾದ ಒಂದು ವಾಕ್ಯ. ಅವರು ಪ್ರತ್ಯೇಕವಾಗಿ ಪಕ್ಕದಲ್ಲಿ ನಡೀತಾ ಬರಲಿಲ್ಲ. ನಮ್ಮೊಳಗೆ, ನಮ್ಮ ಹೃದಯದ ಒಳಗೆ, ನಮ್ಮ ಮನಸ್ಸಿನ ಒಳಗೆ, ನಮ್ಮ ಶರೀರದ ಒಳಗೆ ಅವರು ವಾಸ ಮಾಡುತ್ತಾರೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಇದರಲ್ಲಿ ಯೇಸು ಮೊದಲ ವಾಕ್ಯದಲ್ಲಿ ಹೇಳ್ತಾರೆ ನೋಡಿ, ಎಂದೆಂದಿಗೂ ನಿಮ್ಮೊಂದಿಗೆ ಇರುವ ಹಾಗೆ ಸತ್ಯದ ಆತ್ಮನಾಗಿರುವ ಮತ್ತೊಬ್ಬ ಸಹಾಯಕನನ್ನ ನಾನು ನಿಮಗೋಸ್ಕರವಾಗಿ ಕಳುಹಿಸುತ್ತೇನೆ. ಹಾಗಾದರೆ ಇವರ ಕೆಲಸ ಏನು ಎಂಬುದಾಗಿ ಕೇಳುವುದಾದರೆ, ನಮ್ಮನ್ನು ಆಧರಿಸುವುದು. ನಮ್ಮನ್ನು ಆಧರಿಸುವಾತನು ಅಂದ್ರೆ ಏನು? ಕಂಫರ್ಟರ್ ಎಂಬುದಾಗಿ ಹೇಳ್ತೀವಿ. ನಮ್ಮನ್ನು ಸಂತೋಷಪಡಿಸಿ, ಸಮಾಧಾನವನ್ನ ಪಡಿಸಿ, ಕೆಲವೊಂದು ಸಮಯ ಟೆನ್ಷನ್ ಆಗಬೇಕಾದ್ರೆ ಶಾಂತಿ ಪಡಿಸಿ, ನಮಗೆ ಆಧರಣೆಯಾಗಿ ನಮ್ಮನ್ನು ಬಲಪಡಿಸಿ, ಬಲವನ್ನು ಕೊಟ್ಟು ನಮ್ಮನ್ನು ಉದ್ವೇಗಪಡಿಸಿ, ಸಾಧ್ಯ ಹೋಗು ಎಂಬುದಾಗಿ ಹೇಳಿ ನಮ್ಮನ್ನು ಉತ್ಸಾಹಪಡಿಸುವಂತಹ ಪರಿಶುದ್ಧ ದೇವರಾತ್ಮನು. ಇವರು ನಿಮ್ಮನ್ನ ಸಂತೈಸುವುದಕ್ಕೋಸ್ಕರವಾಗಿ, ನಿಮ್ಮನ್ನ ಬಲಪಡಿಸುವುದಕ್ಕೋಸ್ಕರವಾಗಿ, ಇನ್ನೂ ಹಲವು ಕಾರ್ಯವನ್ನ ನಮ್ಮ ಜೀವನದಲ್ಲಿ ಮಾಡುವುದಕ್ಕೋಸ್ಕರವಾಗಿ ನಮ್ಮ ಜೊತೆ ಮಾತ್ರವಲ್ಲ, ನಮ್ಮ ಒಳಗೆ ಅವರು ವಾಸ ಮಾಡುತ್ತಾರೆ ಎಂದು ಯೇಸು ಪರಿಶುದ್ಧಾತ್ಮನ ಕುರಿತಾಗಿ ಹೇಳಿದ್ದಾರೆ. ಅವರು ಹೇಳಿದ್ರು, ನಿಮ್ಮ ಜೊತೆ ಶಿಷ್ಯರನ್ನು ನೋಡಿ, ನಿಮ್ಮ ಸಂಗಡ ಕೆಲವು ಕಾಲ ಇದ್ದೆ, ನನ್ನ ಸಮಯ ಬಂದಿದೆ, ನಾನು ತಂದೆಯ ಬಳಿ ನಾನು ಏರಿ ಹೋಗಲಿದ್ದೇನೆ, ಆದರೆ ನಾನು ನಿಮ್ಮನ್ನ ಏನಿಲ್ಲದವರಾಗಿ ಬಿಡುವುದಿಲ್ಲ. ದೇವರಾತ್ಮನು ಬರುತ್ತಾನೆ, ಮತ್ತೊಬ್ಬ ಸಹಾಯಕನು ಬರುತ್ತಾರೆ, ಅವರು ನಿಮ್ಮೊಳಗೆ ವಾಸ ಮಾಡುವರು. ನಾನು ಕೂಡ ನಿಮ್ಮ ಪಕ್ಕದಲ್ಲಿ ನಿಮ್ಮ ಜೊತೆ ತಂಗಿದ್ದೆ, ನಿಮ್ಮ ಸಂಗಡ ಸೇರಿ ಸೇವೆ ಮಾಡಿದೆ. ಆದರೆ ನಾನು ಹೋದರೆ ಮತ್ತೊಬ್ಬನು ಬರುತ್ತಾರೆ ಪರಲೋಕದಿಂದ, ಅವರು ನಿಮ್ಮೊಳಗೆ ಬಂದು ನಿಮ್ಮೊಂದಿಗೆ ಅವರು ತನ್ನನ್ನು ಸೇರಿಸಿಕೊಂಡು ಈ ಲೋಕದಲ್ಲಿ ನಿಮ್ಮನ್ನ ಪ್ರತ್ಯೇಕವಾಗಿರಲು ಬಿಡದೆ ತಾನು ನಿಮ್ಮ ಜೊತೆಗಿದ್ದು ನಡೆದು ಬರುತ್ತಾರೆ. ಇದು ಎಷ್ಟು ದೊಡ್ಡ ಸಂಬಂಧ ನೋಡಿದ್ರ? ಯೇಸು ಈ ಲೋಕದಲ್ಲಿರುವಾಗ ಅವರು ಹೇಳಿದ್ದು, ನಾನು ನನ್ನ ತಂದೆಯು ಒಂದಾಗಿದ್ದೇವೆ, ನನ್ನ ತಂದೆ ನನ್ನನ್ನು ಒಬ್ಬೊಂಟಿಗನಾಗಿ ಇರಲು ಬಿಡಲೇ ಇಲ್ಲ. ಎಲ್ಲೇ ಹೋದ್ರೂ ಎಲ್ಲಾ ಸಮಯದಲ್ಲಿ ಜೊತೆ ಇದ್ರು. ಆಗ ಶಿಷ್ಯರು ಅದನ್ನ ಕೇಳಿ ಬಹಳ ಆಶ್ಚರ್ಯ ಆಯ್ತು ಅವರಿಗೆ.
ಅದು ಹೇಗೆ ಒಬ್ಬರ ಜೊತೆ ಯಾವಾಗಲೂ ಇರಕ್ಕೆ ಸಾಧ್ಯ? ಅದಕ್ಕೆ ಅವರು ಹೇಳಿದ್ರು, ನನಗೆ ಸಿಕ್ಕಿದಂತಹ ಅದೇ ಕೃಪೆ ನನ್ನನ್ನು ಸ್ವೀಕರಿಸಿಕೊಳ್ಳುವ ನಿಮಗೂ ಸಿಕ್ಕುವುದು. ದೇವರ ಮೂರನೇ ವ್ಯಕ್ತಿತ್ವವಾದ ದೇವರಾತ್ಮನು ಸಂತೈಸುವಾತನಾಗಿ ಇಳಿದು ಬಂದು ನಿಮ್ಮೊಂದಿಗೆ ಸದಾ ಇರುವರು. ನಾನು ನಿಮ್ಮನ್ನು ಒಬ್ಬಂಟಿಗರಾಗಿ ಬಿಡುವುದಿಲ್ಲ, ಮತ್ತೊಬ್ಬರ ಕೈಯಲ್ಲಿ ಒಪ್ಪಿಸಿಕೊಟ್ಟು ಹೋಗುತ್ತೇನೆ. ಅವರು ನಿಮಗೆ ಬೇಕಾಗಿರುವ ಎಲ್ಲವನ್ನ, ಬಲವನ್ನ ಅನುಗ್ರಹಿಸುತ್ತಾರೆ ಎಂಬುದಾಗಿ ಹೇಳಿಯೇ ದೇವರಾತ್ಮನನ್ನು ನಮಗೆ ವಾಗ್ದಾನ ಮಾಡಿದರು. ನಮ್ಮೊಳಗೆ ವಾಸ ಮಾಡುವಂತಹ ಕರ್ತನು ಯಾರು? ಈ ದೇವರಾತ್ಮನು ಅಂತ ಕೇಳುವುದಾದರೆ, ದೇವರಾತ್ಮನು ದೇವರ ವ್ಯಕ್ತಿತ್ವದಲ್ಲಿ ಮೂರನೆಯ ವ್ಯಕ್ತಿತ್ವವಾಗಿ ಅವರು ಕಾಣಲ್ಪಡುತ್ತಾರೆ. ನಮಗೆ ತ್ರಿಯೇಕತ್ವ ಎಂಬುದಾಗಿ ಹೇಳಲ್ಪಡಬೇಕಾದ್ರೆ ನಾವು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ವೈಯಕ್ತಿಕ ವ್ಯಕ್ತಿತ್ವ ಹಾಗೆ ತೋರಿಸಲ್ಪಟ್ಟರೂ ಕೂಡ ಅವರು ಮೂವರು ಒಬ್ಬರೇ ಆಗಿದ್ದಾರೆ. ಮೂವರಲ್ಲಿ ಒಬ್ಬರು, ಒಬ್ಬರಲ್ಲಿ ಮೂವರು. ಇದು ಯಾವ ರೀತಿ? ಇದು ಒಂದು ತ್ರಿಯೇಕತ್ವ. ಇದು ಹೇಗೆ ಎಂಬುದಾಗಿ ಹಲವರಿಗೆ ಗೊಂದಲ ಉಂಟಾಗಬಹುದು. ಆದರೆ ಸತ್ಯವೇದ ಹೇಳುತ್ತದೆ ತಂದೆ, ಮಗ, ಪರಿಶುದ್ಧಾತ್ಮನು ಎಂಬುದಾಗಿ. ಅಷ್ಟು ಮಾತ್ರವಲ್ಲ, ನೀವು ಅದನ್ನು ನೆನೆಸಿ ಆಶ್ಚರ್ಯ ಪಡ್ತಿರಲ್ಲ, ನೀವು ಕೂಡ ತ್ರಿಯೇಕತ್ವದಲ್ಲಿಯೇ ಇದ್ದೀರಾ. ಮನುಷ್ಯನಿಗೂ ಒಂದು ಟ್ರಿನಿಟಿ ಇದೆ, ಒಂದು ತ್ರಿಯೇಕತ್ವ ಇದೆ. ಅದು ಆತ್ಮ, ಪ್ರಾಣ, ಶರೀರ ಎಂಬುದಾಗಿ ಕರೆಯಲ್ಪಡುತ್ತದೆ. ಇದು ಮೂರು ಸೇರಿಯೇ ಇದೆ. ಆದರೆ ಒಂದೊಂದು ಅದು ಪ್ರತ್ಯೇಕವಾಗಿ ಕೆಲಸ ಮಾಡಿದರೂ ಕೂಡ ನಮ್ಮಿಂದ ಅದನ್ನ ಗ್ರಹಿಸಿಕೊಳ್ಳಲಾಗುವುದಿಲ್ಲ. ಅದರೊಂದಿಗೆ ನಾವು ಪಳಗಿರುವುದರಿಂದ ಮೂರು ಒಂದಾಗಿರುವ ಹಾಗೆ ನಮಗೆ ತೋಚಿದರೂ ಕೂಡ ನಿಜವಾಗಿಯೂ ನಮ್ಮಲ್ಲಿ ಮೂರು ವ್ಯಕ್ತಿತ್ವಗಳು ಇದೆ. ಈ ಮೂರು ವ್ಯಕ್ತಿತ್ವಗಳು ಬಂದು ಮನುಷ್ಯನು ದೇವರ ಸ್ವಾರೂಪ್ಯದಲ್ಲಿ ರೂಪಿಸಲ್ಪಟ್ಟಿದ್ದಾನೆ. ಆದ್ದರಿಂದಲೇ ಆತ್ಮ, ಪ್ರಾಣ, ಶರೀರ ಎಂಬುದಾಗಿ ಅವನು ಒಂದು ತ್ರಿಯೇಕತ್ವವುಳ್ಳವನಾಗಿ ಕಾಣಲ್ಪಡ್ತಾನೆ. ಈ ಒಂದು ದೇವರಾತ್ಮನು ದೇವರ ಮೂರನೆಯ ಒಂದು ವ್ಯಕ್ತಿತ್ವವಾಗಿ ಕಾಣಲ್ಪಡುತ್ತಾರೆ. ನಮಗೆ ಅರ್ಥ ಆಗ್ಬೇಕಲ್ವಾ? ಅದಕ್ಕೋಸ್ಕರವಾಗಿ ಅವರೇನ್ ಮಾಡ್ತಾರಂದ್ರೆ, ಮೂರು ವ್ಯಕ್ತಿತ್ವಗಳ ಹಾಗೆ ನಮಗೆ ಅದನ್ನು ತೋರಿಸ್ತಾರೆ. ನನ್ನನ್ನು ನೋಡಿದವನು ತಂದೆಯನ್ನು ಕಂಡಂತೆ ಎಂಬುದಾಗಿ ಯಾವ ರೀತಿ ಯೇಸು ನಮಗೆ ಹೇಳುತ್ತಾರೋ, ಅದೇ ರೀತಿ ದೇವರಾತ್ಮನ ಒಳಗೊಂಡಿರುವವನು ತಂದೆಯನ್ನು, ಮಗನನ್ನು ಕೂಡ ಒಳಗೊಂಡಿದ್ದಾರೆ. ಅದುವೇ ಸತ್ಯ. ಆದರೆ ನಮಗೆ ಅದು ಮೂರು ವ್ಯಕ್ತಿತ್ವ ಹಾಗೆ ತೋರಿಸಲ್ಪಡುತ್ತದೆ. ಅವರವರು ಮಾಡುವಂತಹ ಪ್ರತ್ಯೇಕವಾದ ಕೆಲಸಗಳು, ಆ ಕೆಲಸದ ಆಧಾರದ ಮೇಲೆ ಆ ಮೂರು ವ್ಯಕ್ತಿತ್ವಗಳನ್ನು ಪ್ರತ್ಯೇಕವಾಗಿ ನಾವು ಅರಿತುಕೊಳ್ಳುತ್ತೇವೆ. ಅದರಲ್ಲಿ ಪರಿಶುದ್ಧ ದೇವರಾತ್ಮನು ಎನ್ನುವವರು ಸಾಮರ್ಥ್ಯಕ್ಕೂ, ಶಕ್ತಿಗೂ, ಜ್ಞಾನಕ್ಕೂ, ಶಿಕ್ಷಣಕ್ಕೂ ಸೀಮಿತವಾದವರು. ಯಾವ ರೀತಿ ನಮ್ಮ ದೇಹದಲ್ಲಿರುವಂತಹ ತ್ರಿಯೇಕತ್ವದಲ್ಲಿ ಆತ್ಮಕ್ಕೆ ಒಂದು ಕೆಲಸವಿದೆ, ಪ್ರಾಣಕ್ಕೊಂದು ಕೆಲಸವಿದೆ, ದೇಹಕ್ಕೆ ಒಂದು ಕೆಲಸವಿದೆ. ದೇಹದ ಕೆಲಸ ನಿಮಗೆ ಗೊತ್ತು. ಆತ್ಮದ ಕೆಲಸ ಏನು ಅಂತ ಕೇಳಿದ್ರೆ, ನಮ್ಮೊಳಗೆ ಸ್ವಭಾವಗಳನ್ನು ರೂಪಿಸುವಂಥದ್ದು. ಆತ್ಮವೆನ್ನುವುದೇ ಒಂದು ನಿಜವಾಗಿರುವಂತಹ ಮನುಷ್ಯ. ಅದಕ್ಕೆ ಸಪೋರ್ಟ್ ಮಾಡುವಂಥದ್ದೇ ಶರೀರವು, ಪ್ರಾಣವು. ಪ್ರಾಣ ಎಂಬುದಾಗಿ ಹೇಳುವಂಥದ್ದು ನಮ್ಮ ಭಾವನೆಗಳು, ನೆನಪುಗಳು, ಇಂಥವುಗಳನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿರುವಂಥದ್ದು. ಆತ್ಮವು ಅದೇ ರೀತಿ ಮೌನವಾಗಿರುವುದು, ದೇಹವು ಮೌನವಾಗಿರುವುದು. ಆದರೆ ಪ್ರಾಣ ಮಾತ್ರ ನೋಡುವುದಾದರೆ ಅದು ಸುತ್ತುತ್ತಾ ಇರುವುದು, ಅದು ಪಾಡಿಗೆ ಓಡ್ತಾ ಇರುತ್ತೆ. ರಾತ್ರಿ ಮಲಗಿದಾಗ ಕೂಡ ಅದು ಓಡ್ತಾನೆ ಇರುತ್ತೆ. ಹಾಗಾದರೆ ಅದರ ಕ್ರಿಯೆಗಳನ್ನು ತೀಕ್ಷ್ಣವಾಗಿ ಗಮನಿಸುವುದಾದರೆ ತಿಳಿಯಲು ಸಾಧ್ಯ. ಅದರ ಕ್ರಿಯೆ ಯಾವ ರೀತಿ ಇದೆ, ಅದು ಯಾವ ರೀತಿ ಹಲವಾರು ಕಾರ್ಯಗಳಲ್ಲಿ ಯಾವ ರೀತಿ ಜೋಡಿಸಿ ನೋಡುತ್ತದೆ, ಇದೆಲ್ಲ ಇದೆಯಲ್ಲ. ಅದೇ ರೀತಿಯೇ ದೇವರಾತ್ಮನಿಗೆ ಪ್ರತ್ಯೇಕವಾದ ಕೆಲವೊಂದು ಕೆಲಸಗಳು ಕೊಡಲ್ಪಟ್ಟದಾಗಿದೆ. ಈ ದೇವರಾತ್ಮನೇ, ದೇವರ ವ್ಯಕ್ತಿತ್ವವಾಗಿರುವ ದೇವರಾತ್ಮನೇ ನಮ್ಮೊಳಗೆ ವಾಸ ಮಾಡುತ್ತಾರೆ. ಇದು ಬಹಳ ಆಶ್ಚರ್ಯ. ಅವರು ನಮ್ಮೊಳಗೆ ವಾಸ ಮಾಡುವುದರಿಂದ ಯಾವುದೆಲ್ಲ ನಮಗೆ ಸಿಗುವಂತದಾಗಿದೆ. ಅವರು ನಮ್ಮೊಳಗೆ ವಾಸ ಮಾಡುತ್ತಾರೆ. ದೇವರು ಒಬ್ಬ ಮನುಷ್ಯನಲ್ಲಿ ವಾಸ ಮಾಡಿದರೆ ಅದು ಎಷ್ಟು ದೊಡ್ಡ ಆಶ್ಚರ್ಯ. ಅದುವೇ ನಮ್ಮೊಳಗೆ ವಾಸ ಮಾಡಿದರೆ ಅದು ಎಷ್ಟು ದೊಡ್ಡ ಆಶ್ಚರ್ಯ. ಆ ಆಶ್ಚರ್ಯವೇ ನಮ್ಮ ಜೀವನದಲ್ಲಿ ನಡೆಯಬೇಕು. ಅದು ಸಾಮಾನ್ಯವಾಗಿ ನಡೆಯುವುದರಿಂದ ನಮಗೆ ದೊಡ್ಡ ಆಶ್ಚರ್ಯವಾಗಿ ಕಾಣಿಸಲ್ಲ. ಆದರೆ ಒಬ್ಬ ದೇವದೂತನ ಬಳಿಯಲ್ಲಿ ಕೇಳಿದ್ರೆ ಅವನೇನು ಹೇಳ್ತಾನೆ ಗೊತ್ತಾ? ಇದು ಏನು ಇಂಥ ಒಂದು ಸಂಬಂಧ, ದೇವದೂತರಿಗೂ ಸಿಗದಿರುವಂತಹ ಒಂದು ಭಾಗ್ಯ ಮನುಷ್ಯರಿಗೆ ಸಿಕ್ಕಿದೆ ಎಂಬುದಾಗಿ ಹೇಳುತ್ತಾರೆ. ಯಾಕೆಂದ್ರೆ ನಮಗದು ಸರ್ವಸಾಧಾರಣವಾಗಿರುವುದರಿಂದ ನಾವು ಅದನ್ನ ದೊಡ್ಡದಾಗಿ ನೋಡುವುದಿಲ್ಲ. ಏನೋ ಚರ್ಚಿಗೆ ಹೋಗ್ತೀವಿ, ಸ್ವಲ್ಪ ಹೊತ್ತು ಅನ್ಯ ಭಾಷೆ ಮಾತಾಡ್ತೀವಿ, ಆತ್ಮದಲ್ಲಿ ತುಂಬಲ್ಪಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಮನೆಗೆ ಬರ್ತೀವಿ ಎಂಬುದಾಗಿ ಭಾವಿಸ್ತೀವಿ. ಆದರೆ ಈ ಸಂಬಂಧ ಎನ್ನುವುದು ಬಹಳ ವಿಶೇಷವಾದ, ಯಾರಿಗೂ ಸಿಗಲಾಗದಿರುವ ಒಂದು ಭಾಗ್ಯ ಸಂಬಂಧ. ಈ ಒಂದು ಸಂಬಂಧವನ್ನು ಏರ್ಪಡಿಸುವುದಕ್ಕೆ ಮಗನಾಗಿರುವ ಕ್ರಿಸ್ತನು ಭೂಮಿಗೆ ಬಂದು ಬೇರ್ಪಟ್ಟಿದ್ದಂತಹ ಎರಡು ಪಕ್ಷದವರನ್ನು, ಆಕಾಶದಲ್ಲಿರುವಂತವರು, ಭೂಮಿಯಲ್ಲಿರುವವರು, ಬೇರ್ಪಟ್ಟಿದ್ದಂತಹ ಎರಡು ಪಕ್ಷದವರನ್ನು ತಾವು ಶಿಲುಬೆಯಲ್ಲಿ ಸುರಿಸಿದ ರಕ್ತದಿಂದ ತಮ್ಮೊಳಗೆ ಅವರು ಸಮಾಧಾನ ಪಡಿಸಿದರು. ಈ ಒಂದು ಸಂಬಂಧ ನಮಗೆ ಯಾವ ರೀತಿ ಏರ್ಪಟ್ಟಿತು ಅಂತ ಕೇಳಿದ್ರೆ, ಯೇಸು ನಮಗೆ ಶಿಲುಬೆಯಲ್ಲಿ ಸುರಿಸಿ ರಕ್ತವನ್ನು ಬಲೆಯಾಗಿ ಕಾಣಿಕೆಯಾಗಿ ಪಾಪ ನಿವಾರಣೆಗೋಸ್ಕರವಾಗಿ ಅವರು ಕೊಟ್ಟರು ನೋಡಿ. ಆದ್ದರಿಂದಲೇ ನಮಗಿದು ಸಿಕ್ಕಿದೆ.
ಹಾಗಾದರೆ ಇದು ಎಷ್ಟು ದೊಡ್ಡ ವಿಶೇಷವಾದ ಭಾಗ್ಯವಾಗಿರುವ ಒಂದು ಅನುಭವ, ಸಂಬಂಧ ಎನ್ನುವುದನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ಪರಿಶುದ್ಧ ದೇವರಾತ್ಮನು ಅಥವಾ ದೇವರು ನಮ್ಮೊಳಗೆ ವಾಸ ಮಾಡುವುದರಿಂದ ಯಾವ ಒಳಿತು ಸಿಗುತ್ತದೆ? ಯಾತಕ್ಕಾಗಿ ವಾಸ ಮಾಡುತ್ತಾರೆ? ನಮ್ಮ ಜೊತೆ ಇರುವುದರಿಂದ ನಮಗೆ ಏನು ಪ್ರಯೋಜನ ಇರುವಂತದ್ದಾಗಿದೆ? ನೋಡಿ, ನಿಮ್ಮ ತಂದೆ ತಾಯಿಯೊಂದಿಗೆ ನೀವು ಇರುವವರೆಗೂ ನಿಮ್ಮ ಸಮಸ್ಯೆ ಎಲ್ಲ ಅವರು ನೋಡಿಕೊಂಡ್ರು. ನಮಗೆ ಬಹಳ ಸಂತೋಷವಾಗಿತ್ತು. ನಮಗೆ ಅವಾಗ ಇದೊಂದು ದೊಡ್ಡ ಸಮಸ್ಯೆ, ಸ್ಕೂಲ್ಗೆ ಹೋಗಬೇಕಾಗಿತ್ತು, ಹೋಮ್ವರ್ಕ್ ಮಾಡಬೇಕಾಗಿತ್ತು, ಅಥವಾ ಶಿಕ್ಷಕನು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿತ್ತು, ಪರೀಕ್ಷೆ ಇದೆ, ಟೆಸ್ಟ್ ಇದೆ. ಇದೇ ನಮಗಿದಂತಹ ದಿನಗಳಲ್ಲಿ ದೊಡ್ಡ ಸಮಸ್ಯೆಯಾಗಿ ಕಾಣಿಸ್ತಾ ಇತ್ತು. ಯಾಕೆಂದರೆ ತಂದೆ ತಾಯಿ ನಮ್ಮ ಜೊತೆ ಇದ್ದಾರೆ. ಯಾವ ಸಮಸ್ಯೆ ಬಂದರೂ ಕೂಡ ಅವರು ಅದನ್ನು ಎದುರಿಸ್ತಾ ಇದ್ರು, ಅವರು ಅದನ್ನು ಸ್ವೀಕರಿಸಿಕೊಳ್ತಾ ಇದ್ರು, ಕುಟುಂಬವನ್ನ ಸ್ಪಷ್ಟವಾಗಿ ನಡೆಸ್ತಾ ಇದ್ರು. ಒಂದು ಪ್ರತ್ಯೇಕ ಕಾಲ ಬಂದು ನಾವು ವೈಯಕ್ತಿಕವಾಗಿ ದೂರವಾಗಿ, ಅಥವಾ ನಾವು ಒಂದು ಪ್ರತ್ಯೇಕವಾದ ವಯಸ್ಸಿಗೆ ಅಥವಾ ಒಂದು ಹಂತಕ್ಕೆ ಬರುವಾಗ, ಸಮಸ್ಯೆಗಳನ್ನು ನಾವೇ ಎದುರಿಸುವಾಗಲೇ ನಾವು ಎಂಥ ಒಂದು ಸುಖವಾದ ಜೀವನವನ್ನು ಇಲ್ಲಿಯವರೆಗೂ ಬದುಕಿದ್ದೇವೆ ಎನ್ನುವುದನ್ನು ಯೋಚನೆ ಮಾಡುವುದಕ್ಕೆ ಮುಂದಾಗುತ್ತೇವೆ. ಅದೇ ರೀತಿಯೇ ಒಬ್ಬರು ನಮ್ಮ ಜೊತೆ ಇದ್ದು ನಮಗೆ ಪಕ್ಕ ಬಲವಾಗಿದ್ದು ನಮ್ಮನ್ನ ದಾರಿ ನಡೆಸಿ ಪರಾಮರಿಸುವಾಗಲೇ ಒಬ್ಬ ವ್ಯಕ್ತಿ ಇದ್ದಾರೆ ಅಂದರೆ ಆ ಧೈರ್ಯವೇ ವ್ಯತ್ಯಾಸವಾದದ್ದು, ಇಲ್ವಾ? ಹಾಗಾದ್ರೆ ಅಂಥವರು ದೇವರಾಗಿಯೂ ಇದ್ದಾರೆ ಎಂಬುದಾಗಿ ಹೇಳುವಾಗ ಆ ಒಂದು ಆಶ್ಚರ್ಯವು, ಆ ಒಂದು ಆಶೀರ್ವಾದವು ಹಲವು ಪಟ್ಟು ಅಧಿಕವಾಗುತ್ತದೆ. ಈಗ ಇವರು ನಮ್ಮ ಜೊತೆ ಇದ್ದು ಏನು ಮಾಡುತ್ತಾರೆ? ಏನೆಲ್ಲ ಮಾಡಕ್ ಸಾಧ್ಯ? ಅವರು ನಮ್ಮೊಳಗೆ ವಾಸ ಮಾಡುವುದರಿಂದ ನಮಗೆ ಏನೆಲ್ಲ ಒಳಿತುಗಳು ಸಿಗುತ್ತದೆ ಎನ್ನುವುದನ್ನ ನಾವು ಕೆಲವೊಂದು ಕಾರ್ಯವನ್ನ ಧ್ಯಾನ ಮಾಡಿ ನೋಡಲಿದ್ದೇವೆ. ಮೊದಲ ಕಾರ್ಯವನ್ನು ನೋಡಿ, ಸತ್ಯವೇದ ನಮಗೆ ಹೇಳುತ್ತದೆ, ಅವರು ಆತ್ಮವನ್ನು ಉಜ್ಜೀವಿಸ ಮಾಡುವುದಕ್ಕೂ ಹೃದಯವನ್ನು ಉಜ್ಜೀವಿಸುವುದಕ್ಕೂ ನಮ್ಮೊಳಗೆ ವಾಸ ಮಾಡುತ್ತಾರೆ. ನಿತ್ಯವಾಸಿಯು ಪರಿಶುದ್ಧನು ಎನ್ನುವ ನಾಮವುಳ್ಳವರಾಗಿರುವ ಮಹತ್ವವು ಉನ್ನತವಾಗಿರುವವರು ಹೇಳುತ್ತಾರೆ, ಉನ್ನತದಲ್ಲಿ ಪರಿಶುದ್ಧ ಸ್ಥಳದಲ್ಲಿಯೂ ವಾಸ ಮಾಡುವ ನಾನು ತಗ್ಗಿಸಲ್ಪಟ್ಟವರ ಆತ್ಮವನ್ನು ಉಜ್ಜೀವಿಸುವುದಕ್ಕೂ ಒಡೆಯಲ್ಪಟ್ಟವರ ಹೃದಯವನ್ನು ಉಜ್ಜೀವಿಸ ಮಾಡುವುದಕ್ಕೂ ಜಜ್ಜಲ್ಪಟ್ಟು ಕುಗ್ಗಿದ ಹೃದಯವನ್ನ ಉಜ್ಜೀವಿಸ ಮಾಡುವುದಕ್ಕೂ ವಾಸ ಮಾಡುವವನಾಗಿದ್ದೇನೆ. ಅವರು ಈ ಒಂದು ಮಾತನ್ನು ಯೆಶಾಯ ಪುಸ್ತಕದಲ್ಲಿ ಹೇಳಬೇಕಾದರೆ ಅವರೇನ್ ಹೇಳ್ತಾರೆ ಅಂದರೆ, ನಾನು ನಿತ್ಯವಾಸಿ, ನಾನು ಪರಿಶುದ್ಧನೆನ್ನುವಂತಹ ನಾಮವುಳ್ಳಾತನು, ಮಹತ್ವವುಳ್ಳಾತನು, ಉನ್ನತವಾದವನು, ಉನ್ನತದಲ್ಲಿ ವಾಸ ಮಾಡುವುದಕ್ಕೆ ನನಗೆ ಎಷ್ಟೊಂದು ಸ್ಥಳಗಳು ಉಂಟು. ಯೇಸು ಹೇಳಿದ್ರಲ್ಲ, ನನ್ನ ತಂದೆಯ ಮನೆಯಲ್ಲಿ ಹಲವಾರು ಬಿಡಾರಗಳು ಇವೆ ಎಂಬುದಾಗಿ. ಅವೆಲ್ಲವನ್ನ ಬಿಟ್ಟು ಇಳಿದು ಬಂದು ನಿಮ್ಮೊಳಗೆ ಯಾಕೆ ವಾಸ ಮಾಡುತ್ತೇನೆ ಎಂದರೆ, ದೀನ ಮನಸ್ಸುಳ್ಳವರನ್ನು ಉಜ್ಜೀವಿಸ ಮಾಡುವುದಕ್ಕೋಸ್ಕರವಾಗಿ, ತಾಳ್ಮೆಯುಳ್ಳವನ ಹೃದಯವನ್ನು, ಆತ್ಮವನ್ನು ಉಜ್ಜೀವಿಸ ಮಾಡುವುದಕ್ಕೂ, ಒಡೆಯಲ್ಪಟ್ಟವರ ಹೃದಯವನ್ನ ಉಜ್ಜೀವಿಸ ಮಾಡುವುದಕ್ಕೂ, ಮುರಿಯಲ್ಪಟ್ಟು ದೀನ ಮನಸ್ಸುಳ್ಳವರ ಬಳಿಯಲ್ಲಿ ವಾಸ ಮಾಡುತ್ತೇನೆ. ಯಾರೊಂದಿಗೆ ವಾಸ ಮಾಡ್ತಾರಂದ್ರೆ, ದೀನ ಮನಸ್ಸುಳ್ಳವರು. ಮೊದಲು ನಮಗೊಂದು ತಾಳ್ಮೆ ಬರಬೇಕು. ದೀನ ಮನಸ್ಸುಳ್ಳವರು, ತಾಳ್ಮೆ ಉಳ್ಳ ಹೃದಯವನ್ನು ಹೊಂದಿರುವವರನ್ನು ಕರ್ತನು ಉಜ್ಜೀವಿಸುವುದಕ್ಕೂ ಆತ್ಮವನ್ನು ಉಜ್ಜೀವಿಸಬೇಕು. ಆತ್ಮ ಜೀವ ಇಲ್ಲದೆ ಹೋದಾಗ, ಅಥವಾ ಆತ್ಮ ತನ್ನೊಳಗೆ ಸತ್ತು ಹೋದಾಗ ಆ ಒಂದು ಭಾರವನ್ನ ನಮ್ಮಿಂದ ಹೊರಲಾಗುವುದೇ ಇಲ್ಲ. ಆ ಒಂದು ಭಾರವನ್ನ ಹೊರಲಾಗುವುದೇ ಇಲ್ಲ. ಆದ್ದರಿಂದಲೇ ಕರ್ತನ ಸತ್ಯವೇದ ಹೇಳುತ್ತದೆ, ಅವರು ನಮ್ಮೊಂದಿಗೆ ವಾಸ ಮಾಡುತ್ತಾರೆ. ಆತ್ಮದಲ್ಲಿ ಒಂದು ಮರಣವಿರುವಂತದ್ದಾಗಿದೆ. ಆ ಒಂದು ಆತ್ಮೀಕವಾದ ಮರಣವನ್ನು ಹೊಂದಿದಾಗಲೂ ಕೂಡ ನಾವು ಜೀವಂತವಾಗಿರುವ ಹಾಗಿರಲು ಸಾಧ್ಯ. ಹೊರಗೆ ನೋಡುವುದಾದರೆ ನಾವು ಒಬ್ಬ ಮನುಷ್ಯನನ್ನು ಜೀವಂತವಾಗಿದ್ದಾನೆ ಎಂಬುದಾಗಿ ಯಾವುದನ್ನಿಟ್ಟು ಗುರುತಿಸುತ್ತೇವೆ ಎಂದರೆ, ಆ ಮನುಷ್ಯನು ಊಟ ಮಾಡ್ತಾನೆ, ಉಸಿರಾಡ್ತಾನೆ, ನಡೆಯುತ್ತಾನೆ, ಮಾತಾಡ್ತಾನೆ, ಸಮಸ್ಯೆ ಮಾಡ್ತಾನೆ, ಕೋಪಗೊಳ್ಳುತ್ತಾನೆ, ಸಂತೋಷ ಪಡುತ್ತಾನೆ, ಇವೆಲ್ಲವನ್ನಿಟ್ಟು ಅವನು ಜೀವಿಸುತ್ತಾನೆ ಎಂಬುದಾಗಿ ಹೇಳ್ತೀವಿ. ಆದರೆ ಆತ್ಮದಲ್ಲಿ ಉಂಟಾಗುವ ಮರಣ ಎನ್ನುವುದು ಅದು ಬೇರೆ. ಅದು ಏನು ಎಂಬುದಾಗಿ ಕೇಳುವುದಾದರೆ, ತನ್ನನ್ನು ಉಂಟು ಮಾಡಿದ ದೇವರ ಬಳಿಯಿಂದ ಒಂದು ಆತ್ಮ ಬೇರ್ಪಡಿಸಲ್ಪಡುವುದಾದರೆ, ಆ ಆತ್ಮದ ಒಂದು ಸಂಪರ್ಕ ಅದು ಕಡಿತಗೊಂಡಿದ್ದರೆ ಅದಕ್ಕೆ ಹೆಸರೇ ಆತ್ಮಿಕವಾದ ಮರಣ ಎಂಬುದಾಗಿ ಕರ್ತನ ಸತ್ಯವೇದ ಹೇಳುವಂತದ್ದಾಗಿದೆ. ಇದಕ್ಕೆ ಹೆಸರೇ ಆತ್ಮಿಕವಾದ ಮರಣ. ಹಾಗಾದರೆ ಈ ಒಂದು ಮರಣವನ್ನು ಒಬ್ಬನು ಹೊಂದುವುದಾದರೆ ಅವನ ಹೃದಯದಲ್ಲಿ ಎಷ್ಟೇ ಏನೇ ಇದ್ರೂ ಕೂಡ ಅವನಿಗೆ ಒಂದು ಸಂತೋಷ ಇರಲ್ಲ, ಅವನಿಗೆ ಒಂದು ಉತ್ಸಾಹ ಇರಲ್ಲ, ಅವನಿಗೆ ಒಂದು ಸಮಾಧಾನ ಇರಲ್ಲ. ಇದನ್ನೇ ದೇವರು ಹೇಳುತ್ತಾರೆ, ದೀನ ಮನಸ್ಸುಳ್ಳವರ ಆತ್ಮವನ್ನ ಉಜ್ಜೀವಿಸುವುದಕ್ಕೂ ಜಜ್ಜಲ್ಪಟ್ಟವರ ಹೃದಯವನ್ನ ಉಜ್ಜೀವಿಸುವುದಕ್ಕೂ. ಇದಕ್ಕೋಸ್ಕರವಾಗಿ ನಾನು ನಿಮ್ಮೊಳಗೆ ಬಂದಿದ್ದೇನೆ. ನೀವು ಪೂರ್ವ ಕಾಲದಲ್ಲಿ ಅನ್ಯರಾಗಿದ್ದು
ಕರ್ತನಿಗೆ ದೂರವಾದವರಾಗಿದ್ದು ಪಾಪದಲ್ಲಿ ಸತ್ತವರಾಗಿದ್ದೀರಿ. ಆ ಒಂದು ಮರಣ ನಿಮ್ಮ ಆತ್ಮದಲ್ಲಿ ನಡೆಯಿತು. ದೇವರಿಗೂ ನಿಮಗೂ ಮಧ್ಯದಲ್ಲಿ ಯಾವ ಒಂದು ಸಂಪರ್ಕ ಇಲ್ಲದೇ ಇತ್ತು. ನಾನು ನಿಮ್ಮನ್ನು ಉಜ್ಜೀವಿಸ ಮಾಡುತ್ತೇನೆಂದರೆ ದೇವರೊಂದಿಗೆ ನಿಮಗೆ ನಿಮ್ಮ ಆತ್ಮಕ್ಕೆ ಒಂದು ಸಂಪರ್ಕವನ್ನ ಸೇರಿಸುತ್ತೇನೆ ಎನ್ನುವುದು ಅದರ ಒಂದು ಅರ್ಥ. ಆದ್ದರಿಂದ ನೀವು ನೋಡಿ, ಪರಿಶುದ್ಧ ದೇವರಾತ್ಮನನ್ನು ಹೊಂದಿಕೊಂಡ ದಿನದಿಂದ ನಾವು ದೇವರೊಂದಿಗೆ ಕನೆಕ್ಟ್ ಆಗಿರುತ್ತೇವೆ. ನಾವು ಮಾತಾಡುವುದಕ್ಕೆ ಅವರು ಕೇಳಲು, ಅವರು ಮಾತಾಡಲು ನಾವು ಕೇಳುವುದಕ್ಕೂ ಆ ಒಂದು ಅನುಭವವೇ ನಮಗೆ ಬಹಳ ಸಂತೋಷವಾಗಿರುತ್ತದೆ. ಆತ್ಮಿಕವಾದ ಮರಣ ಎನ್ನುವಂಥದ್ದು ನಮ್ಮ ಆತ್ಮಕ್ಕೂ ದೇವರ ಆತ್ಮಕ್ಕೂ ಮಧ್ಯೆ ಇರುವಂತಹ ಒಂದು ಸಂಬಂಧ ಮುರಿಯಲ್ಪಡುವುದಕ್ಕೆ. ಆದಿಕಾಂಡ ಪುಸ್ತಕದಲ್ಲಿ ನೀವು ಓದಿ ನೋಡುವುದಾದರೆ, ಕರ್ತನು ಆದಾಮನಿಗೂ ಅವ್ವಳಿಗೂ ಒಂದು ಆಜ್ಞೆಯನ್ನು ಕೊಟ್ಟು ಕಳುಹಿಸುತ್ತಾರೆ. ಎಲ್ಲರೂ ಗೊತ್ತಿರುವಂತಹ ಒಂದು ಸಂಭವವೇ ಅದು. ಅದರಲ್ಲಿ ಕರ್ತನು ಹೇಳಿದರು, ನೀನು ತೋಟದಲ್ಲಿರುವಂತಹ ಎಲ್ಲಾ ಮರದ ಫಲಗಳನ್ನು ನೀವು ತಿನ್ನಬಹುದಾಗಿದೆ, ಆದರೆ ತೋಟದ ಮಧ್ಯದಲ್ಲಿ ಇರುವಂತಹ ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂತಹ ಮರದ ಫಲವನ್ನು ಮಾತ್ರ ನೀವು ತಿನ್ನಲೇಬಾರದೆಂಬುದಾಗಿ ಹೇಳಿದರು. ಹೇಳಿ ಒಂದು ಮಾತನ್ನು ಹೇಳಿದರು, ಅದನ್ನ ತಿಂದ ಮಾತ್ರವೇ ಸತ್ತೇ ಸಾಯುವಿ ಎಂಬುದಾಗಿ ಒಂದು ಮಾತನ್ನ ಅವರು ಹೇಳಿದರು. ಆದರೆ ಅವರು ಕರ್ತನ ಆಜ್ಞೆಯನ್ನ ಮೀರಿ ಆ ಒಂದು ಮರದ ಫಲವನ್ನು ಕಿತ್ತು ತಿಂದರು. ಆದರೆ ಅವತ್ತು ಅವರು ಸಾಯಲಿಲ್ಲ. ಅದರ ನಂತರ ಆದಾಮನು ಹೆಚ್ಚು ಕಡಿಮೆ 900 ಚಿಲ್ಲರೆ ವರ್ಷಗಳ ಕಾಲ ಅವನು ಜೀವಂತವಾಗಿದ್ದು ಮರಣವನ್ನು ಹೊಂದಿದ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಾಗಾದರೆ ಕರ್ತನು ಹೇಳಿದ್ರಲ್ಲ, ಅವತ್ತೇ ಸಾಯುವೆ ಎಂಬುದಾಗಿ ಹೇಳಿದ್ರಲ್ವಾ, ತಿಂದ ಮಾತ್ರವೇ ಸತ್ತೇ ಸಾಯುವೆ ಎಂಬುದಾಗಿ ಹೇಳಿದ್ರಲ್ವಾ, ಹಾಗಾದರೆ ಆ ರೀತಿ ನಡೆಯಲಿಲ್ವಲ್ಲ ಎಂಬುದಾಗಿ ನೀವು ಕೇಳಬಹುದು. ಅವನು ತಿಂದ ಆ ದಿನದಲ್ಲಿ ಏನು ನಡೆಯಿತು ಅಂತ ನೋಡಿ. ಅವನಿಗೆ ಶಾರೀರಿಕವಾಗಿರುವ ಮರಣ ಮಾತ್ರ ಉಂಟಾಗಲಿಲ್ಲ ಅಷ್ಟೇ, ಅವನು ಕರ್ತನ ಸಮ್ಮುಖದಿಂದ ಬೇರ್ಪಡಿಸಲ್ಪಟ್ಟ. ಕರ್ತನ ಸಮ್ಮುಖದಿಂದ ಅವನು ದೂರ ಅಟ್ಟಲ್ಪಟ್ಟ. ದೇವರೊಂದಿಗೆ ಇದ್ದಂತಹ ಸ್ನೇಹಿತ, ದೇವರೊಂದಿಗೆ ಇದ್ದಂತಹ ಐಕ್ಯತೆ ಅದು ಮುರಿಯಲ್ಪಟ್ಟಿತ್ತು. ಅದಕ್ಕೆ ಹೆಸರು ನಿಜವಾದ ಮರಣ ಎನ್ನುವಂಥದ್ದು. ಈಗ ನಾವು ವಾಡಿಕೆಯ ಪ್ರಕಾರವಾಗಿ ಅನುಭವಪೂರ್ವಕವಾಗಿಯೂ ನಾವು ನೋಡುವಂತಹ ಕಾರ್ಯವನ್ನು ಆತ್ಮಿಕ ಮರಣದ ಕುರಿತಾಗಿ ನಾವು ದೊಡ್ಡದಾಗಿ ಭಾವಿಸಲ್ಲ. ಒಬ್ಬ ಮನುಷ್ಯನ ಶರೀರದ ಒಂದು ಕ್ರಿಯೆಗಳು ನಿಂತು ಹೋದರೆ ಮಾತ್ರ ಅದನ್ನು ಮರಣ ಎಂಬುದಾಗಿ ನಾವು ಹೇಳುತ್ತೇವೆ. ಒಬ್ಬ ಮನುಷ್ಯನ ಜೀವ ಅವನ ಶರೀರವನ್ನು ಬಿಟ್ಟು ಹೊರಗೆ ಬಂದರೆ ಅದನ್ನು ಮರಣ ಎಂಬುದಾಗಿ ಹೇಳ್ತೀವಿ. ಆದರೆ ನಿಜವಾದ ಮರಣವೆಂದು ಯಾವುದನ್ನು ಕರ್ತನ ಸತ್ಯವೇದ ಹೇಳುತ್ತದೆ ಎಂದರೆ, ಶರೀರವನ್ನು ಬಿಟ್ಟು ನಮ್ಮ ಆತ್ಮ ಹೊರಗೆ ಹೋಗುವುದಲ್ಲ, ದೇವರನ್ನು ಬಿಟ್ಟು ಆ ಆತ್ಮ ಹೊರಗೆ ಹೋಗುವಂಥದ್ದು. ಅದಕ್ಕೆ ಹೆಸರೇ ಮರಣ. ಹಾಗಾದರೆ ಈ ಮರಣ ಒಬ್ಬ ಮನುಷ್ಯನಲ್ಲಿ ಉಂಟಾದದ್ದರಿಂದ ಅವನಿಗೆ ಎಷ್ಟೇ ತನ್ನ ಸುತ್ತಲೂ ಒಳಿತಾಗಿರುವ ಕಾರ್ಯ ಇದ್ದರೂ ಕೂಡ, ಅವನ ಅವಶ್ಯವೆಲ್ಲ ಸಂಧಿಸಲ್ಪಟ್ಟರೂ ಕೂಡ ಮನಸ್ಸಲ್ಲಿ ಒಂದು, ಅವನ ಮನದಲ್ಲಿ ಒಂದು ಬರಿದಾಗಿರುವ ಒಂದು ಭಾವನೆ ಇರುವುದು. ನೀವು ಎಷ್ಟೇ ಮಾತಾಡಿದ್ರು ಕೂಡ, ಒಳ್ಳೆ ಹಣ ಇರುತ್ತೆ, ಕಾಸಿರುತ್ತೆ, ಕಾರು ಬಂಗ್ಲಾ ಎಲ್ಲ ಇರುತ್ತೆ, ದಿಢೀರ್ ಎಂಬುದಾಗಿ ತಮ್ಮ ಜೀವನದಲ್ಲಿ ಆತ್ಮಹತ್ಯೆ ಮಾಡ್ಕೋತಾರೆ. ಜೀವನ ಬಂದು ನಮಗೆ ಬಹಳ ಕಹಿಯಾಗಿ ಕಷ್ಟವಾಗಿದೆ, ಏನೋ ಸಮಸ್ಯೆ, ಕೇಳುವುದೆಲ್ಲ ಸಿಗ್ತಾ ಇದೆ, ಎಲ್ಲವೂ ಅವರ ಸುತ್ತಲಿದೆ, ಮನದಲ್ಲಿ ಯಾವುದೋ ಒಂದು ಒತ್ತಡ ಇದೆ, ಅದುವೇ ಮರಣ. ಯಾಕೆ ಅದು ಮನಸ್ಸನ್ನ ಒತ್ತಾಯ ಮಾಡ್ತಾ ಇದೆ ಅಂತ ನೋಡೋದಾದರೆ, ಒಬ್ಬ ಮನುಷ್ಯನು ಜೀವಂತವಾಗಿರುವ ಮನುಷ್ಯನನ್ನ ನೀವು ಎತ್ತಿ ಹೊರಬಹುದು. ಒಬ್ಬ ಮನುಷ್ಯನು ಸತ್ತರೆ, ಸತ್ತ ಶವವನ್ನು ಹೊರುವುದಾದರೆ ಅದು ಬಹಳ ಘನವುಳ್ಳದ್ದಾಗಿರುವುದು. ಅದನ್ನು ಹೊರುತ್ತಾ ಅಲಿಯುವುದಕ್ಕಾಗಲ್ಲ. ಒಬ್ಬ ಮನುಷ್ಯನ ಮರಣ ಹೊಂದಿರುವಂತಹ ಆತ್ಮವನ್ನು ನಿಮ್ಮ ದೇಹದಲ್ಲಿ ನೀವು ಬಹುದಿನ ಹೊರುವವರಾಗಿದ್ದರೆ ನಿಮ್ಮಿಂದ ಅದನ್ನು ಹೊರಲಾಗದೆ ಭಾರವಾಗಿ ಮಾರ್ಪಡುವುದು. ಆದ್ದರಿಂದಲೇ ಬಹುಮಂದಿ ಮನಮುರುವಿಕೆ ಉಂಟಾಗಿ ಬದುಕುವುದಕ್ಕೆ ದಾರಿ ಕಾಣದೆ ಅವರು ಸಾಯುತ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರಂದ್ರೆ, ಆ ಒಂದು ಭಾರವನ್ನು ಮರೆಯುವುದಕ್ಕೋಸ್ಕರವಾಗಿ ಲೋಕದಲ್ಲಿ ಸಿಗುವಂತಹ ಮನೋರಂಜನೆ ಪಾಪಗಳ ಹಿಂದೆ ಓಡುವವರಾಗಿದ್ದಾರೆ. ಆದರೆ ಮುರಿಯಲ್ಪಟ್ಟಂತಹ ಹೃದಯ ಇದೆ ನೋಡಿ, ಮುರಿಯಲ್ಪಟ್ಟಂತಹ ಆತ್ಮ ಇದೆ ನೋಡಿ, ಸತ್ತು ಹೋದಂತಹ ಆತ್ಮ ಇದೆ ನೋಡಿ. ಈ ಒಂದು ಆತ್ಮವು ಅದು ಉಜ್ಜೀವಿಸುವುದಕ್ಕೋಸ್ಕರವಾಗಿ ಪರಿಶುದ್ಧಾತ್ಮನು ನಮ್ಮೊಳಗೆ ಬರುತ್ತಾರಂತೆ. ಅದರ ಕುರಿತೆ ಯೆಶಾಯ ಪ್ರವಾದನೆ ಗ್ರಂಥ 57ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಆ ವಾಕ್ಯವನ್ನು ನಿಮಗೆ ನಾನು ಓದಿ ತೋರಿಸಿದೆ. ಅದರಲ್ಲಿ ಏನು ಬರೆಯಲ್ಪಟ್ಟಿದೆ ಎಂದರೆ, ನಿತ್ಯವಾಸಿಯು ಪರಿಶುದ್ಧನು ಎನ್ನುವಂತಹ ನಾಮವುಳ್ಳವರು ಮಹತ್ವವೂ ಉಳ್ಳವರಾಗಿರುವ ಕರ್ತನು ಹೇಳುತ್ತಾರೆ, ಉನ್ನತಗಳಲ್ಲಿ ಪರಿಶುದ್ಧ ಸ್ಥಳಗಳಲ್ಲಿ ವಾಸ ಮಾಡುವಂತಹ ನಾನು ದೀನ ಮನಸ್ಸುಳ್ಳವರನ್ನ ಉಜ್ಜೀವಿಸ ಮಾಡುವುದಕ್ಕೂ, ಒಡೆಯಲ್ಪಟ್ಟ ಹೃದಯವನ್ನ ಉಜ್ಜೀವಿಸ ಮಾಡುವುದಕ್ಕೂ, ಮುರಿಯಲ್ಪಟ್ಟು ಧೀರ ಮನಸ್ಸುಳ್ಳ ಆತ್ಮವುಳ್ಳವರ ಬಳಿಯಲ್ಲಿ ವಾಸ ಮಾಡುತ್ತೇನೆ. ನಾನು ನಿಜವಾಗಿಯೂ ವಾಸ ಮಾಡುವಂತಹ ನನ್ನ ಸ್ವಂತ ಮನೆ ಯಾವುದೆಂದರೆ ಅದು ಪರಲೋಕ.
ನಾನು ಒಬ್ಬನು ಸೇರಲಾಗದಿರುವ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ಆತನು ಅವೆಲ್ಲವನ್ನ ನಾನು ಬಿಟ್ಟು ಮನುಷ್ಯರಲ್ಲಿ ವಾಸ ಮಾಡುತ್ತೇನೆ ಎಂಬುದಾಗಿ ಹೇಳುವುದಾದರೆ ಒಂದೇ ಕಾರಣವಿದೆ ಅದಕ್ಕೆ. ಪಾಪದಲ್ಲಿ ಸತ್ತು ಹೋದಂತಹ ಅವರ ಆತ್ಮವನ್ನ ಉಜ್ಜೀವಿಸ ಮಾಡುವುದಕ್ಕೂ, ದೇವರೊಂದಿಗೆ ಸೇರ್ಪಡಿಸುವುದಕ್ಕೂ, ಅವರನ್ನು ಪರಲೋಕದ ಪ್ರಜೆಗಳಾಗಿ ಮಾರ್ಪಡಿಸುವುದಕ್ಕೂ, ಅವರನ್ನು ಉಜ್ಜೀವಿಸುವುದಕ್ಕೂ, ಅವರು ಈ ಪಾಪದ ಪರಿಣಾಮದಿಂದ ಹೃದಯ ಮುರಿಯಲ್ಪಟ್ಟವರಾಗಿರುವುದರಿಂದ ಎಲ್ಲವನ್ನು ಅವರು ಅನುಭವಿಸಲು ಸಾಧ್ಯವಾದರೂ ಕೂಡ ಒಂದು ಬರಿದಾದ ಮನಸ್ಸಿನಿಂದ ಬಾಧೆಗೆ ಒಳಗಾಗಿದ್ದಾರಲ್ಲ, ಅವರನ್ನು ಉಜ್ಜೀವಿಸುವುದಕ್ಕೂ, ಅದಕ್ಕೋಸ್ಕರವಾಗಿ ಅವರೊಳಗೆ ವಾಸ ಮಾಡುತ್ತೇನೆ. ಅವರ ಗಾಯವನ್ನು ಕಟ್ಟುವುದಕ್ಕೂ, ಸಂತೈಸುವುದಕ್ಕೂ. ಆದರೂ ಕೂಡ ಹಲವು ಸಂದರ್ಭ ನೋಡಬೇಕಾದರೆ ಪರಿಶುದ್ಧ ಆತ್ಮನ ಅಭಿಷೇಕವನ್ನ ಮೊದಲ ಬಾರಿ ಹೊಂದುವಾಗ ಕೆಲವರಿಗೆ ಸಂತೋಷವನ್ನು ನಿಯಂತ್ರಿಸಕ್ಕಾಗಲ್ಲ. ಅದು ಯಾತರಿಂದ ಆ ಸಂತೋಷ ಬರುತ್ತದೆ, ಯಾಕೆ ಸಂತೋಷ ಬರುತ್ತದೆ? ನಾನು ಒಬ್ಬ ವ್ಯಕ್ತಿಯನ್ನು ನೋಡಿದ್ದೇನೆ. ಅವರ ಮೇಲೆ ಪರಿಶುದ್ಧಾತ್ಮನು ಇಳಿದು ಬಂದಾಗ ಅವರಿಗೆ ಏನ್ ಮಾಡ್ತಿದ್ದಾರೆ ಎಂಬುದಾಗಿ ಅವರಿಗೆ ಅರ್ಥ ಆಗ್ತಿಲ್ಲ. ಒಂದು ಸಭೆ ಆರಾಧನೆ ನಡೀತಾ ಇದೆ. ಆರಾಧನೆಯ ಮಧ್ಯದಲ್ಲಿ ಸಂದೇಶಕರು ಸಂದೇಶವನ್ನು ಕೊಡುವವರಾಗಿದ್ದಾರೆ. ಇವರ ಮೇಲೆ ಪರಿಶುದ್ಧಾತ್ಮನು ಇಳಿದು ಬಂದರು. ಪರಿಶುದ್ಧಾತ್ಮನು ಇಳಿದು ಬಂದ ಕೂಡಲೇ ಅವರು ಮನ ತೃಪ್ತಿಯನ್ನು ಹೊಂದಿ ನಗುತ್ತಿದ್ದಾರೆ, ಜಿಗಿಯುತ್ತಿದ್ದಾರೆ, ಶಬ್ದ ಮಾಡ್ತಾ ಇದ್ದಾರೆ, ಹೊಸ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ. ಅದು ಒಂದು ದುಃಖವಲ್ಲ, ಒಂದು ಸಂತೋಷ. ಅದು ಬಂದ ಕೂಡಲೇ ಪಕ್ಕದವರೆಲ್ಲರೂ ನೋಡಿ ಅವರನ್ನ ಹಿಡಿಯಲಾಗದೆ ಹೊರಗೆ ಅವರನ್ನು ಎಳೆದುಕೊಂಡು ಹೋಗಿ ಅಲ್ಲಿ ಸಭೆಯ ಬಾಗಿಲಲ್ಲಿ ಹೋಗಿ ಬಿಟ್ಟರು. ಆರಾಧನೆ ಮುಗಿದು ಜನಗಳು ಹೋಗುವವರೆಗೂ ಆ ಬಾಗಿಲಲ್ಲೇ ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ವಸ್ತ್ರವೆಲ್ಲ ಅರ್ಧೋಗ್ತಾ ಇದೆ, ಅದು ಕೂಡ ಅವರಿಗೆ ಗೊತ್ತಾಗ್ತಿಲ್ಲ. ಅಷ್ಟೊಂದು ಸಂತೋಷ. ಆ ಸಂತೋಷ ಯಾತ್ರಿಂದ ಉಂಟಾಗುತ್ತದೆ ಎಂದರೆ ಕರ್ತನ ಬಳಿಯಿಂದ ಬೇರ್ಪಟ್ಟಂತಹ ಸಂಬಂಧವನ್ನ ಮತ್ತೆ ದೇವರಾತ್ಮನು ಸಂಪರ್ಕವನ್ನು ಕೊಟ್ಟ ಕೂಡಲೇ ಕೆಲವೊಂದು ಆತ್ಮ ಆ ಸಂತೋಷವನ್ನ ಪರಿಪೂರ್ಣವಾಗಿ ಗ್ರಹಿಸಿಕೊಳ್ಳುತ್ತದೆ. ಅವರ ಪಕ್ಕದಲ್ಲಿ ಯಾರಿದ್ದಾರೆ, ಎಲ್ಲಿದ್ದೇವೆ, ಏನು ನಡೀತಿದೆ ಏನು ಗೊತ್ತಾಗಲ್ಲ ಅವರಿಗೆ. ದೇವರೊಂದಿಗೆ ಸಂಪರ್ಕ ಹೊಂದಿದಾಗ ಇದರಿಂದಲೇ ಪರಿಶುದ್ಧ ದೇವರಾತ್ಮನು ನಮ್ಮೊಂದಿಗೆ ವಾಸ ಮಾಡುತ್ತಾರೆ. ಉಜ್ಜೀವಿಸ ಮಾಡುವುದು ಮಾತ್ರವಲ್ಲ, ಉಜ್ಜೀವಿಸಲ್ಪಟ್ಟಂತಹ ಪ್ರಾಣವನ್ನ, ಜೀವವನ್ನ ಕಾಪಾಡಬೇಕಲ್ವಾ? ಅದು ದೊಡ್ಡದಲ್ವಾ? ಒಂದು ಮಗು ಈ ಲೋಕದಲ್ಲಿ ಜೀವವನ್ನು ಹೊಂದಿ ಅದು ಹುಟ್ಟುವುದಾದರೆ ಅಷ್ಟೇ ಮುಗಿತಾ ಅದ್ರ ಕತೆ, ಅಷ್ಟೇ ಮುಗ್ದೈತಲ್ವಾ? ಆ ಮಗು ಹುಟ್ಟಿತಲ್ವಾ ಎಂಬುದಾಗಿ ಯಾರ ಮಗುವನ್ನು ಬಿಟ್ಟು ಬಿಡುವುದಿಲ್ಲ. ಅದರ ನಂತರವೇ ಬಹಳ ಕೇರ್ ತೆಗೆದುಕೊಂಡು ಆ ಮಗುವನ್ನ ಕಾಪಾಡುವುದಕ್ಕೆ ಒಂದು ಪ್ರತ್ಯೇಕ ವಯಸ್ಸು ಬರುವವರೆಗೂ, ತನ್ನ ಸ್ವಂತ ಶಕ್ತಿನ ನಡೆಯುವಂತಹ ಒಂದು ಮೆಚ್ಯೂರಿಟಿ ಮಗುವಿಗೆ ಬರುವವರೆಗೂ ಅದನ್ನ ನೋಡಿ ನೋಡಿ ಪರಾಮರಿಸಿರುತ್ತಾರೆ. ಪರಿಶುದ್ಧಾತ್ಮನು ಅದೇ ರೀತಿಯೇ ಮಾಡುತ್ತಾರೆ. ಪಾಪದಲ್ಲಿ ಸತ್ತಿದ್ದಂತಹ ನಮ್ಮ ಆತ್ಮವನ್ನ ದೇವರು ಉಜ್ಜೀವಿಸ ಮಾಡಿ ಅದನ್ನು ಬಿಟ್ಟು ತಕ್ಷಣ ಅವರು ಹೋಗದೆ ಜೊತೆಗಿದ್ದು ಮತ್ತೆ ಆ ಮರಣ ಬಾರದ ರೀತಿಯಲ್ಲಿ ನಮ್ಮ ಮೇಲೆ ತನ್ನ ಕಣ್ಗಳನ್ನಿಟ್ಟು ನಮಗೆ ಆಲೋಚನೆಯನ್ನ ಹೇಳಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂಬುದಾಗಿ ಕಲಿಸಿ ನಮ್ಮ ಜೀವವನ್ನು, ನಾವು ಹೊಂದಿಕೊಂಡಿರುವ ಜೀವವನ್ನು ಕಳೆದುಕೊಳ್ಳದ ಹಾಗೆ ಪರಾಮರಿಸುವುದಕ್ಕೆ ಒಂದು ದೊಡ್ಡ ಜವಾಬ್ದಾರಿನ ಮಾಡುತ್ತಾರೆ. ಅದಕ್ಕೆ ಅವರು ನಮ್ಮ ಸಂಗಡ ವಾಸ ಮಾಡುವವರಾಗಿದ್ದಾರೆ. ನಮ್ಮನ್ನು ಅರಿಯದೆ ಪರಿಶುದ್ಧಾತ್ಮನು ನಿಮ್ಮೊಳಗೆ ಬರುವಂತಹ ಮಾರ್ಪಟ್ಟಂತಹ ಕಾರ್ಯಗಳು, ಮರಣಕ್ಕೆ ಸಂಬಂಧಪಟ್ಟ ಕಾರ್ಯಗಳು ತಪ್ಪಿಸುವುದಕ್ಕೂ ಅವುಗಳನ್ನು ನೀಗಿಸುವುದಕ್ಕೂ ನಿಮ್ಮೊಳಗೆ ಕೆಲಸವನ್ನು ಮಾಡುತ್ತಲೇ ಇದ್ದಾರೆ. ಅದನ್ನೇ ಕರ್ತನ ಸತ್ಯವೇದ ಅಲ್ಲಿ ಈ ರೀತಿಯಾಗಿ ಹೇಳುತ್ತದೆ. ಎರಡನೇ ಕಾರ್ಯ, ಪರಿಶುದ್ಧಾತ್ಮನು ನಮ್ಮ ಜೊತೆ ಇದ್ದರೆ ಅವರೇನ್ ಮಾಡ್ತಾರಂದ್ರೆ ಅದನ್ನು ಯಾವ ರೀತಿ ಕಂಡುಕೊಳ್ಳುವುದು ಎಂದರೆ, ದೇವರಾತ್ಮನು ನಮ್ಮೊಳಗೆ ವಾಸ ಮಾಡುತ್ತಾರೆ ಎಂಬುದಾಗಿ ಹೇಳುವುದಾದರೆ ಅದಕ್ಕೊಂದು ಗುರುತು ಇರುವಂತದ್ದಾಗಿದೆ. ಅದೇನು ಗುರುತು ಅಂತ ಕೇಳಿದ್ರೆ, ಅನೇಕ ಜನಾಂಗಗಳನ್ನು, ಅನೇಕ ಮನುಷ್ಯರನ್ನು ಕರ್ತನು ತಮ್ಮ ಬಳಿಗೆ ನಿಮ್ಮ ಮೂಲಕವಾಗಿ ಸೇರಿಸಿಕೊಳ್ಳುತ್ತಾರೆ. ಅದು ಮುಖ್ಯ. ಹಾಗಾದ್ರೆ ಇವತ್ತು ಬಹಳ ಮಂದಿ ನೋಡ್ತೀವಿ, ಅಭಿಷೇಕ ಹೊಂದಿದ್ದೀವಿ ಅಂತ ಹೇಳ್ತಾರೆ, ಸ್ತೋತ್ರ ಮಾಡ್ತಾರೆ, ಶಬ್ದ ಮಾಡ್ತಾರೆ, ಜಿಗಿತಾರೆ, ಎಲ್ಲ ಮಾಡ್ತಾರೆ. ಆದರೆ ಸೇವೆಯ ನಿಮಿತ್ತ ಚಿಕ್ಕ ಹುಲ್ಲನ್ನು ಕೂಡ ಅಲ್ಲಾಡಿಸುವುದಿಲ್ಲ ಅವರು. ಒಬ್ಬ ಸತ್ತು ಹೋದಂತಹ ಮನುಷ್ಯ, ರಕ್ಷಣೆ ಹೊಂದಿರುವಂತಹ ಮನುಷ್ಯನ ರಕ್ಷಣೆಗೋಸ್ಕರವಾಗಿ ಯಾವ ಒಂದು ಕಾರ್ಯವನ್ನು ಮಾಡುವುದಿಲ್ಲ. ಆ ಒಂದು ಅಭಿಷೇಕ ಸಂದೇಹಕ್ಕೆ ಸೀಮಿತವಾದದ್ದು. ಒಬ್ಬ ವ್ಯಕ್ತಿಯಲ್ಲಿ ಕರ್ತನು ಅಭಿಷೇಕದ ಬೀಜವನ್ನು ಕೊಡುವುದಾದರೆ ಅವನು ಮತ್ತೊಬ್ಬ ಮನುಷ್ಯನ ರಕ್ಷಣೆಯ ಕುರಿತಾಗಿ ಚಿಂತೆ ಉಳ್ಳವನಾಗಿ ಇರುತ್ತಾನೆ. ಪರಿಶುದ್ಧಾತ್ಮನು ಆ ಮನುಷ್ಯನನ್ನು ತುಂಬಿಸುವುದಾದರೆ ಅವನು ಅನೇಕರನ್ನು ಕರ್ತನ ಬಳಿಗೆ ಸೆಳೆಯುವುದಕ್ಕೆ ಒಂದು ಕಾರಣವಾಗಿ, ಒಂದು ಉಪಕರಣದಂತೆ ಮಾರ್ಪಡುತ್ತಾನೆ. ಜಕರಿಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 10-11 ವಾಕ್ಯಗಳು ಈ ಕಾರ್ಯವನ್ನು ಹೇಳುವಂತದ್ದಾಗಿದೆ. ಚಿಯೋನ್ ಕುಮಾರಿಯೇ, ಗಂಭೀರವಾಗಿ ಹಾಡು, ಇಗೋ ನಾನು ಬಂದು ನಿನ್ನ ಮಧ್ಯದಲ್ಲಿ ವಾಸ ಮಾಡುತ್ತೇನೆ ಎಂಬುದಾಗಿ ಕರ್ತನು ಹೇಳುತ್ತಾರೆ. ಆ ದಿನದಲ್ಲಿ ಅನೇಕ ಜನಾಂಗಗಳು ಕರ್ತನನ್ನು ಸೇರಿಕೊಂಡು ನಿನ್ನ ಬಳಿ ನಾನು ಇರುವುದರಿಂದ
ಅನೇಕ ಜನಾಂಗಗಳು ಕರ್ತನ ಬಳಿ ಸೇರಿ ನನ್ನ ಜನವಾಗುವರು. ನಾನು ನಿನ್ನ ನಡುವೆ ವಾಸವಾಗಿದ್ದೇನೆ. ಆಗ ಸೈನ್ಯಗಳ ಕರ್ತನು ನನ್ನನ್ನು ನಿನ್ನ ಬಳಿ ಕಳುಹಿಸಿದ್ದಾರೆ ಎಂಬುದಾಗಿ ನೀನು ಅರಿಯುತ್ತೀಯ. ನೋಡ್ದ, ಇದಕ್ಕೆ ಹೆಸರೇ ಇದೊಂದು ಫಲ ಕೊಡುವಂತ ಅನುಭವ. ಆತ್ಮನು ಬರುವುದಾದರೆ ಆ ಜೀವಿತದಲ್ಲಿ ಫಲಗಳಿರಬೇಕು. ಫಲಗಳಲ್ಲಿ ಅನೇಕವಿದೆ. ಆತ್ಮಿಕವಾದ ಫಲ 9 ಫಲಗಳ ಕುರಿತಾಗಿ ಹೇಳಲ್ಪಟ್ಟಿದೆ. ಈ ಒಂದು ಫಲಗಳನ್ನು ದಾಟಿ ಅದು ಸ್ವಭಾವ ಸಂಬಂಧಪಟ್ಟದ್ದಾಗಿ ಮತ್ತೊಂದು ಕಾರ್ಯ ಏನೆಂದರೆ ಸತ್ತು ಹೋದಂತಹ ಮನುಷ್ಯರನ್ನ ಬಿಡಿಸುವಂತ ಕೆಲಸ. ಆ ಒಂದು ಕೆಲಸದಲ್ಲಿ ನಾವು ಎಷ್ಟು ಮಂದಿಯನ್ನು ಕರ್ತನ ಬಳಿಗೆ ತರುತ್ತೇವೋ ಅದು ಒಂದು ಫಲವಾಗಿ ಲೆಕ್ಕಿಸಲ್ಪಡುತ್ತದೆ. ಫಲ ಅಂದ್ರೆ ಏನು? ನಾವು ಹಾಕಿದಂತಹ ಬೀಜ ತನ್ನ ಒಂದು ಫಲವನ್ನ ಕೊಡುವುದಕ್ಕೆ ಆ ರೀತಿ ಹೇಳ್ತೀವಿ. ಹಾಗಾದರೆ ಕರ್ತನು ನಮ್ಮೊಳಗೆ ವಾಸ ಮಾಡಿದರೆ ನಮ್ಮಿಂದ ಸುಮ್ಮನಿರಲು ಸಾಧ್ಯವಿಲ್ಲ. ನನ್ನ ಜೀವನದಲ್ಲಿ ನಡೆದಂತಹ ಒಂದು ಕಾರ್ಯವನ್ನ ನಾನು ಇದಕ್ಕೆ ಒಂದು ಉದಾಹರಣೆ ಅಂತ ಹೇಳಲು ಸಾಧ್ಯ. ನಾನು ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದರೂ ರಕ್ಷಣೆಯ ಅನುಭವವನ್ನು ಹೊಂದಿದೆ. ಕರ್ತನು ನನ್ನನ್ನು ಮುಟ್ಟಿದರು, ನನ್ನನ್ನು ಸಂಧಿಸಿದರು. ನನ್ನ ಜೀವನದಲ್ಲಿ ಒಂದು ಹೊಸ ನಂಬಿಕೆ ಹುಟ್ಟಿತು. ಆದರೆ ನನ್ನೊಂದಿಗೆ ಇದ್ದಂತಹ, ನನ್ನ ಸುತ್ತಲಿದ್ದಂತಹ ಸ್ನೇಹಿತರು ಅನ್ಯ ಜನಾಂಗದವರು, ಅವರೊಬ್ಬರು ಕೂಡ ಕ್ರೈಸ್ತರಲ್ಲ. ನನ್ನ ಜೊತೆ ಇದ್ದಂತಹ ಕ್ರೈಸ್ತರು ಅಷ್ಟು ಮಾತ್ರವಲ್ಲ, ಅನೇಕರು ಧರ್ಮ ನಂಬಿಕೆ ಇಲ್ಲದವರು, ಪಾಪದಲ್ಲಿ ಇರುವವರಾಗಿ ಕಾಣಲ್ಪಟ್ಟರು. ನನ್ನ ಕಾಲೇಜಿನ ದಿನಗಳಲ್ಲಿ ಜೊತೆ ವಿದ್ಯಾಭ್ಯಾಸ ಮಾಡಿದವರು, ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದವರು, ನಾವೆಲ್ಲ ಒಂದು ಗುಂಪಾಗಿ ಒಂದು ಐಕ್ಯವಾಗಿರ್ತಾ ಇದ್ವಿ. ನಾವು ಯಾತರ ಕುರಿತಾಗಿ ಚಿಂತೆ ಇಲ್ಲದೆ ಸುಮ್ಮನೆ ಇರ್ತಿದ್ವಿ. ಇದರಲ್ಲಿ ಕರ್ತನು ನನ್ನನ್ನು ಮಾತ್ರ ಮುಟ್ಟಿದರು, ನನ್ನನ್ನು ಸಂಧಿಸಿದರು. ನನ್ನಿಂದ ಸುಮ್ಮನೆ ಇರಕ್ಕಾಗಲಿಲ್ಲ. ನನ್ನ ಮನದಲ್ಲಿ ನನ್ನ ಸ್ನೇಹಿತರನ್ನು ಹೇಗಾದರೂ ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕು ಎಂಬುದಾಗಿ ನನಗೆ ಸಿಕ್ಕಿದಂತಹ ಇದೇ ಅನುಭವ, ನನಗೆ ಸಿಕ್ಕಿದ ಇದೇ ಒಂದು ಒಳಿತು, ಈ ಆಶೀರ್ವಾದ ನನ್ನ ಸ್ನೇಹಿತರಿಗೂ ಸಿಗಬೇಕು ಎಂಬುದಾಗಿ ಬಯಸಿದೆ. ಆದರೂ ನಾನೇನು ಮಾಡಿದೆ ಅಂದರೆ ಅವರಿಗೆ ಹೇಗಾದರೂ ಸುವಾರ್ತೆ ಹೇಳಬೇಕು ಎಂಬುದಾಗಿ, ನಾನು ಪಡೆದ ಅನುಭವವನ್ನು ಹೇಳಬೇಕು ಎಂಬುದಾಗಿ ಸಮಯವನ್ನು ಹುಡುಕ್ತಾ ಇದ್ದೆ. ನನ್ನ ಜೀವನದಲ್ಲಿ ಆದಂತಹ ಬದಲಾವಣೆ ನೋಡಿದ್ರು. ನಾನು ಯಾವಾಗಲೂ ಸಿಗರೆಟ್ ಸೇರ್ತಾ ಇದ್ದೆ, ಅದನ್ನು ನಾನು ಬಿಟ್ಬಿಟ್ಟೆ. ಕುಡಿತಾ ಇದ್ದೆ, ಅದನ್ನು ಬಿಟ್ಬಿಟ್ಟೆ. ಈ ಪಾಪದ ಸ್ವಭಾವಗಳನ್ನು ಒಂದೊಂದಾಗಿ ಬಿಡ್ತಾ ಬಂದೆ. ನನ್ನ ಸ್ನೇಹಿತರು ಕರೆದಾಗ ಕೂಡ ಅವರ ಜೊತೆ ಆ ಕಾರ್ಯಕ್ಕೆ ನಾನು ಹೋಗ್ತಾ ಇರಲಿಲ್ಲ. ಇವೆಲ್ಲವನ್ನು ನೋಡಿ ವ್ಯತ್ಯಾಸವಾಗಿ ಇತ್ತಲ್ವಾ. ಆರಂಭದಲ್ಲಿ ಅವರೆಲ್ಲ ಒಂದಾಗಿ ಕೂಡಿಕೊಂಡವರಾಗಿ ಬಹಳ ಪರಿಹಾಸ್ಯವಾಗಿ ಮಾತಾಡ್ತಾ ಇದ್ರು. ಆದರೆ ಅದಾದ ನಂತರ ನನ್ನ ಮನದಲ್ಲಿ ಇದನ್ನು ಇಟ್ಟುಕೊಂಡಿದ್ದೆ. ನನಗಿದ್ದಂತಹ ಸಮಸ್ಯೆ ಏನಂತ ನೋಡೋದಾದರೆ, ನನಗೆ ಸುವಾರ್ತೆಯನ್ನು ಹೇಳಕ್ ಬರಲ್ಲ. ಯಾವ ರೀತಿ ಹೇಳುವುದು? ನಾನು ಬೈಬಲ್ನ ಇನ್ನೂ ಕರೆಕ್ಟಾಗಿ ಓದಿರಲಿಲ್ಲ. ಏನು ಹೇಳುವುದು ಎಂಬುದಾಗಿ ನನಗೆ ಗೊತ್ತಿಲ್ಲ. ಆಗ ನಾನು ಅಂದುಕೊಂಡೆ, ನನಗೆ ಏನು ನಡೆಯುತ್ತೋ ಅದನ್ನು ಹಾಗೆ ಹೇಳೋಣ. ಒಂದು ವಾಕ್ಯವನ್ನಿಟ್ಟು ಬೈಬಲ್ ತೆಗೆದು ಒಂದು ದೊಡ್ಡ ಸಂದೇಶವನ್ನೆಲ್ಲ ಕೊಟ್ಟು ಹೇಳೋ ಅವಶ್ಯವಿಲ್ಲ. ನನಗೇನು ಅನುಭವ ಆಯಿತು ಅದನ್ನು ಹೇಳೋಣ ಎಂಬುದಾಗಿ ದೇವರಾತ್ಮ ನನಗೆ ಒತ್ತಾಯ ಮಾಡ್ತಾನೇ ಇದ್ರು. ನಾನು ಸ್ನೇಹಿತರು ಗುಂಪಾಗಿರುವುದಾದರೆ ಇದನ್ನ ಮಾತಾಡಿದ್ರೆ ಅವರದನ್ನ ಪರಿಹಾಸ್ಯವಾಗಿ ಮಾರ್ಪಡಿಸ್ತಾರೆ. ನನ್ನ ಮನದಲ್ಲಿ ಒಂದು ಯೋಜನೆ ಮಾಡಿದೆ. ಇವರನ್ನ ವೈಯಕ್ತಿಕವಾಗಿ ಸಂಧಿಸಬೇಕು ಅಂತ ಯೋಚನೆ ಮಾಡಿದೆ. ನನ್ನ ಸ್ನೇಹಿತನನ್ನ ನಾನು ಭೇಟಿ ಮಾಡಿ ಅವನೊಂದಿಗೆ ವೈಯಕ್ತಿಕವಾಗಿ ಕರೆದು ಅವನ ಬಳಿ ಒಂದು ಕಾರ್ಯವನ್ನ ಮಾತಾಡಿದೆ. ನಿಮ್ಮೆಲ್ಲರಿಗಿಂತಲೂ ಅಧಿಕವಾಗಿ ಧೂಮಪಾನ ಮಾಡಿದವನು ನಾನೇ. ನಿಮ್ಮೆಲ್ಲರಿಗಿಂತಲೂ ಅಧಿಕವಾಗಿ ಕುಡಿದವನು ನಾನೇ. ಹಲವು ಸಂದರ್ಭದಲ್ಲಿ ಅನೇಕರು ಹೊಸದಾಗಿ ಕುಡಿಯುವ ಅಭ್ಯಾಸಕ್ಕೆ ಬೀಳುವ ಹಾಗೆ ಮಾಡಿದ್ದೇನೆ. ಯಾವಾಗ ನೋಡಿದ್ರೂ ಮನ ಬಂದಂತೆ ಇದ್ದು ಊರು ಸುತ್ತುವವನಾಗಿ ಇದ್ದವನು ಕೂಡ ನಾನೇ ಅಧಿಕವಾಗಿದ್ದೆ. ಇವತ್ತು ನನ್ನ ಜೀವನದಲ್ಲಿ ಇಂಥ ಬದಲಾವಣೆ ಬಂದಿದೆಯಲ್ಲ, ಯಾರಾದರೂ ಯಾಕೆ ಇದು ಬಂದಿತು ಎಂಬುದಾಗಿ ಒಂದು ಪ್ರಶ್ನೆ ಕೇಳಿದ್ದೀರಾ ಎಂಬುದಾಗಿ ನಾನು ಕೇಳಿದೆ. ಯಾಕೆ ದಿಢೀರ್ ಎಂಬುದಾಗಿ ಏನಪ್ಪಾ ಆಯ್ತು ನಿನಗೆ, ಏನ್ ನಡೀತು ಅಂತ ಯಾರಾದರೂ ಕೇಳಿದ್ರ ಅಂತ ಕೇಳಿದೆ. ಆಗ ಆ ಸ್ನೇಹಿತ ಹೇಳ್ದ, ಸರಿ ಹೇಳು, ಇವಾಗ ಕೇಳ್ತೀನಿ, ಏನ್ ನಡೀತು ಎಂಬುದಾಗಿ ಕೇಳಿದ. ಆಗ ನಾನು ನನ್ನ ಸಾಕ್ಷಿಯನ್ನು ಹಂಚಿಕೊಂಡೆ. ಕರ್ತನ ಸಂಧಿಸಿದ್ದು, ಕರ್ತನನ್ನು ನಾನು ಹೊಂದಿಕೊಂಡುವಾಗ ಬಂದಂತಹ ಅನುಭವ, ಸಂತೋಷವನ್ನು ಹೇಳಿದೆ. ತಕ್ಷಣ ಅವನು ನನ್ನ ಬಳಿ ಕೇಳಿದ, ಅದು ಆ ರೀತಿ ಇರುವುದಾದರೆ ನಾನು ಕೂಡ ನನ್ನ ಸಂಗಡ ಇದ್ದು ಪ್ರಾರ್ಥನೆ ಮಾಡಬಹುದು ಅಂತ ಕೇಳಿದ. ಇದು ನಾನು ಅಭಿಷೇಕವನ್ನು ಹೊಂದಲ್ಪಟ್ಟದಿಂದ 1 ವಾರದ ಒಳಗೆ ನಡೆದಂತಹ ಒಂದು ಸಂಭವ. ತಕ್ಷಣ ಏನ್ ಮಾಡಿದೆ ಅಂದರೆ, ನಾನು ಓದಿದಂತಹ ಶಾಲೆ, ಅಲ್ಲಿದ್ದಂತಹ ರಾಮನಾಥಪುರಂನಲ್ಲಿ ಇದ್ದಂತಹ ಒಂದು ಸ್ಕೂಲ್ ಮೈದಾನಕ್ಕೆ ಆ ಸ್ನೇಹಿತನನ್ನ ಕರೆದೊಯ್ದು, ನನಗೆ ಪ್ರಾರ್ಥನೆ ಮಾಡಕ್ ಗೊತ್ತಿಲ್ಲ, ನಾನು ಮೊಣಕಾಲೂರಿ ಅವರೊಂದಿಗೆ ಸೇರಿ ಕರ್ತನನ್ನು ನೋಡಿ ನಾವು ಕಾದಿದ್ವಿ. ನೀವು ನಂಬ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ. ನಾವಲ್ಲಿ ಪ್ರಾರ್ಥನೆ ಮಾಡಲು ಆರಂಭಿಸಿದಾಗ ನನ್ನ ಸ್ನೇಹಿತನ ಬಳಿ ಹೇಳಿದೆ, ನನಗೆ ಪ್ರಾರ್ಥನೆ ಮಾಡಕ್ ಬರಲ್ಲ, ಇಬ್ರು ಸೇರಿ ಮೊಣಕಾಲೂರಿ ಪ್ರಾರ್ಥನೆ ಮಾಡೋಣ, ಯೇಸುವನ್ನು ಮಾತ್ರ ನೆನೆಸುತ್ತಾ ಇರು, ನಾನು ನೆನೆಸುತ್ತಾ ಇರುತ್ತೇನೆ, ನಿನ್ನ ಪಾಪವನ್ನೆಲ್ಲ ಅರಿಕೆ ಮಾಡು, ನಾನು ಮಾಡಿದೆಲ್ಲ ತಪ್ಪು ಎಂಬುದಾಗಿ ಹೇಳು, ನೀನು ಯೇಸುವನ್ನು ಖಂಡಿತವಾಗಿ ಸವಿಯಬಹುದು ಎಂಬುದಾಗಿ ಹೇಳಿದೆ. ನಾನು ಯಾವಾಗ ಪ್ರಾರ್ಥನೆ ಮುಗೀತೋ ನಾನು ಸುಮ್ಮನೆ ಶಬ್ದ ಮಾಡ್ತಿದ್ದೆ ಎಂಬುದಾಗಿ ಹೇಳ್ತಾ ಇದ್ದೆ. ಹಂಗಂದ್ರೆ ಮುಗೀತು, ಆಮೇನ್ ಎಂಬುದಾಗಿ ಹೇಳಿ ನಾವು ಮನೆಗೆ ಹೋಗ್ಬೋದು ಎಂಬುದಾಗಿ ಕುಳಿತಿದ್ವಿ. ಸ್ವಲ್ಪ ಸಮಯ ಹಾಗೆ ನಾನು ಮೌನವಾಗಿದ್ದೆ. ಅವನು ನನಗಿಂತ ಮುಂಚಿತವಾಗಿ ಅವನು ಮೊಣಕಾಲು ಊರಿದ್ದ.
ಹಾಗೆ ಕಣ್ಮುಚ್ಚಿ ಅವನೇನು ಹೇಳ್ತಾ ಇದ್ದ, ತನ್ನ ಪಾಪವನ್ನು ಅರಿಕೆ ಮಾಡ್ತಾ ಇದ್ದ. ದಿಢೀರೆಂಬುದಾಗಿ ಪರಿಶುದ್ಧಾತ್ಮನು ಅವನ ಮೇಲೆ ಬಲವಾಗಿ ಇಳಿದರು. ಅವನನ್ನು ಹಿಡಿಯಕ್ಕಾಗಲಿಲ್ಲ ನನಗೆ. ನಾನು ಅವನು ಪ್ರಾರ್ಥನೆ ಮಾಡ್ತಾ ಇದ್ವಿ. ಆ ಮೈದಾನದಲ್ಲಿ ಸುತ್ತುತ್ತಾ ಬರ್ತಾ ಇದ್ದಾನೆ. ನನಗೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇದನ್ನು ಹೆಂಗ್ ಹ್ಯಾಂಡ್ಲ್ ಮಾಡೋದು ಗೊತ್ತಾಗ್ತಿಲ್ಲ. ಇದಕ್ಕೆ ಏನು ಮಾಡಬೇಕು ಏನು ಅರ್ಥ ಆಗ್ತಿಲ್ಲ. ನಾನು ಯೇಸುವೆ ಯೇಸುವೆ ಅಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ಸಮಯ ನಗ್ತಾ ಇದ್ದಾನೆ. ಆ ಮೈದಾನದಲ್ಲಿ ಗ್ರೌಂಡನ್ನು ಹೊಡಿತಾ ಇದ್ದಾನೆ. ಹಿಂಗೆಲ್ಲ ಮಾಡಿ ಕೆಲವು ಸಮಯ ಆದಮೇಲೆ ಅವರನ್ನು ಬಂದು ಕರೆದು ವಿಚಾರಿಸಿದಾಗ ನನ್ನ ಮನಸ್ಸು ಬಹಳ ಸಂತೋಷವಾಯಿತು. 1 ವಾರದ ನಂತರ ನಾವಿಬ್ಬರು ಮಾರ್ಪಟ್ವಿ. ಈಗ ನಾವಿಬ್ಬರೂ ಸೇರಿ ಉಳಿದವರನ್ನು ಸಂಧಿಸುವುದಕ್ಕೆ ನಾವು ಮುಂದೆ ಆದ್ವಿ. ಕೆಲವೇ ದಿನಗಳಲ್ಲಿ ನಾವು 22 ಮಂದಿಯನ್ನು ಒಳಗೊಂಡಿರುವಂತಹ ಒಂದು ಗುಂಪಾಗಿ ಮಾರ್ಪಟ್ಟೆವು. ನನ್ನ ಮನದಲ್ಲಿ ಯಾವಾಗಲೂ ಹೇಳ್ಬೇಕು ಅಂತ ಇತ್ತು. ಪರಿಶುದ್ಧಾತ್ಮನು ನಿಮ್ಮೊಳಗೆ ಇದ್ದು ರಕ್ಷಣೆಯ ಕುರಿತು, ಸುವಾರ್ತೆಯ ಕುರಿತು ಒಂದು ಭಾರವನ್ನ ಕೊಡದಿದ್ದರೆ, ಮತ್ತೊಬ್ಬರ ಕುರಿತು, ಅಳಿದು ಹೋಗುವವರನ್ನು ಕುರಿತು, ನೀವು ಲೋಕದ ಕುರಿತು, ದೇಶದ ಕುರಿತು ಚಿಂತೆ ಮಾಡುವುದೆಲ್ಲ ಆಮೇಲೆ ಇರಲಿ. ನಿಮ್ಮ ಪಕ್ಕದಲ್ಲಿದ್ದಾರೆ ನೋಡಿ, ನಿಮ್ಮ ಕುಟುಂಬದವರು, ರಕ್ಷಣೆ ಹೊಂದದೇ ಇರುವವರು, ಪಕ್ಕದ ಮನೆಯಲ್ಲಿರುವವರು, ಸ್ನೇಹಿತರು, ಮನೆಯಲ್ಲಿ ಕೆಲಸ ಮಾಡೋವರು, ನೀವು ಕೆಲಸ ಮಾಡುವಂತಹ ಆಫೀಸ್ನಲ್ಲಿ ಕೆಲಸ ಮಾಡೋವರು, ಬಸ್ನಲ್ಲಿ ನೋಡುವಂತಹ ಸ್ನೇಹಿತರು, ಅವರಿಗೆ ಈ ಒಂದು ಸುವಾರ್ತೆಯನ್ನು ಸಾರಬೇಕು ಎನ್ನುವಂತಹ ಭಾರವನ್ನು ಇರುವುದಾದರೆ ಅದುವೇ ಪರಿಶುದ್ಧಾತ್ಮನು. ಪರಿಶುದ್ಧಾತ್ಮನು ಒಬ್ಬನಲ್ಲಿ ವಾಸ ಮಾಡಿದರೆ ಅವರು ಕರ್ತನ ಭಾರವನ್ನ ನಮ್ಮೊಳಗೆ ಅವರು ಸಾಗಿಸುತ್ತಾರೆ. ಅದು ಮುಖ್ಯ. ಅವರ ಹೃದಯದಲ್ಲಿರುವುದು ಸುವಾರ್ತೆಯ ಭಾರ. ಕಳೆದುಕೊಂಡದ್ದನ್ನ ಹುಡುಕುವುದಕ್ಕೂ ರಕ್ಷಿಸುವುದಕ್ಕೆ ಮನುಷ್ಯಕುಮಾರನು ಬಂದಿದ್ದಾರೆ. ಹಾಗಾದರೆ ಅವರು ಒಳಗೆ ಬಂದ್ರೆ ಏನ್ ಮಾಡ್ತಾರಂದ್ರೆ ಈ ಭಾರವನ್ನ ಕೊಡುತ್ತಾರೆ. ನನ್ನ ಸ್ನೇಹಿತರಲ್ಲಿ ಅನೇಕರು ಇವತ್ತು ಕೂಡ ಸೇವೆ ಮಾಡ್ತಾ ಇದ್ದಾರೆ. ಕರ್ತನ ವಾಕ್ಯವನ್ನ, ಸುವಾರ್ತೆಯನ್ನ ಸಾರ್ತಾ ಇದ್ದಾರೆ. ಇನ್ನು ಹಲವು ಕಡೆಗಳಲ್ಲಿ ತಮ್ಮಿಂದ ಸಾಧ್ಯವಾಗುವಷ್ಟು ಸೇವೆಯನ್ನು ಅವರು ಮಾಡ್ತಾ ಬರ್ತಾ ಇದ್ದಾರೆ. ಕರ್ತನು ಒಬ್ಬ ಮನುಷ್ಯನನ್ನು ಸುಮ್ಮನಿರಲು ಬಿಡುವುದಿಲ್ಲ. ಪರಿಶುದ್ಧಾತ್ಮನ ಅಭಿಷೇಕವನ್ನ ಹೊಂದಿದರೆ, ಕರ್ತನು ಅವರೊಳಗೆ ವಾಸ ಮಾಡಿದರೆ ಅನೇಕ ಜನಗಳನ್ನು ತನ್ನ ಕೊಳಗೆ ಸೆಳೆದುಕೊಳ್ಳುವರು. ಇದು ಒಂದು ಮನುಷ್ಯನಲ್ಲಿ ವಾಸ ಮಾಡುವುದು. ಅಷ್ಟು ಮಾತ್ರವಲ್ಲ, ನಿಜವಾಗಿಯೂ ದೇವರು ನಿಮ್ಮ ಸಭೆಯಲ್ಲಿ ವಾಸ ಮಾಡುವುದಾದರೆ ಆ ಒಂದು ಸಭೆಯಲ್ಲಿ ಈ ವಾಕ್ಯದ ಆಧಾರದ ಮೇಲೆ ನೋಡಿ, ಖಂಡಿತವಾಗಿ ಸಭೆಯಲ್ಲಿ ಕರ್ತನು ಜನಗಳನ್ನು ತಂದು ಸೇರಿಸುವರು. ರಕ್ಷಣೆ ಹೊಂದುವ ಜನಗಳನ್ನು ತಂದು ಸೇರಿಸುವರು. ನನ್ನ ಸೇವೆಯೆಲ್ಲ ಆ ರೀತಿಯೇ. ನಾನು ಮಾಡಿದ ಸೇವೆ ಆರಂಭ ಕಾಲದಲ್ಲಿ 1980-81 ವರ್ಷಗಳಲ್ಲೆಲ್ಲ ನಮ್ಮ ನಡೆಸುವುದಕ್ಕೆ ಯಾರು ಇರಲಿಲ್ಲ. ಒಳ್ಳೆ ಸಭೆಗಳಿರಲಿಲ್ಲ. ನನಗೆ ವಾಕ್ಯವೂ ಗೊತ್ತಿಲ್ಲ. ಹೊಸದಾಗಿ ಒಳಗೆ ಬಂದಿದ್ದೆ. ಆದರೆ ಕರ್ತನು ಸ್ವಲ್ಪವಾಗಿ ಅನೇಕ ಜನಗಳನ್ನು ನಮ್ಮ ಬಳಿಗೆ ಕರೆತಂದು ನಮ್ಮ ಮೂಲಕವಾಗಿ ಅವರನ್ನು ಸಂಧಿಸಿ, ಅಭಿಷೇಕಿಸಿ, ರಕ್ಷಣೆಯಲ್ಲಿ ನಡೆಸಿ, ನಮ್ಮ ಸೇವೆ ಪರಿಪೂರ್ಣವಾಗಿ ಈ ರೀತಿಗೆ ಆರಂಭ ಕಾಲದಲ್ಲಿ ಕಟ್ಟಲ್ಪಟ್ಟಿತು. ಆಗ ಸುವಾರ್ತೆಯ ಭಾರ ನಮ್ಮಲ್ಲಿ ಬರಬೇಕು. ಇವಾಗ ನಾನು ಹೇಳಿದೆ, ಕರ್ತನು ನಮ್ಮ ಮಧ್ಯೆ ವಾಸ ಮಾಡುತ್ತಾರೆ, ನಮ್ಮೊಳಗೆ ವಾಸ ಮಾಡುತ್ತಾರೆ. ಒಳಗೆ ವಾಸ ಮಾಡುವುದು ಎನ್ನುವುದು ಪರ್ಸನಲ್ ಆಗಿ ನಮ್ಮ ಜೊತೆ ಇರುವವರ ಕುರಿತಾಗಿ ಇಡುತ್ತದೆ. ನಮ್ಮೊಳಗೆ, ನಮ್ಮ ನಡುವೆ ವಾಸ ಮಾಡುತ್ತಾರೆ ಅಂದರೆ ಕರ್ತನ ಮಕ್ಕಳು ಕೂಡಿ ಇದ್ದಾರೆ ನೋಡಿ, ಅವರ ನಡುವೆ ಕರ್ತನು ವಾಸ ಮಾಡುತ್ತಾರೆ. ಅದು ಒಂದು ಕುಟುಂಬವಾಗಿರ್ಬೋದು, ಅದು ಒಂದು ಸಭೆಯಾಗಿರ್ಬೋದು. ಒಂದು ಕುಟುಂಬ ಒಳಗೆ ಎಂಬುದಾಗಿ ಹೇಳುವುದು ಪರ್ಸನಲ್ ಆಗಿ ಮನುಷ್ಯನ ಒಳಗೆ. ಆ ಒಂದು ರಕ್ಷಣೆ ಹೊಂದಿದಂತಹ ಮನುಷ್ಯರ ಕೂಟವಾಗಿರುವುದಾದರೆ ಅವರ ನಡುವೆ, ಅವರೊಂದಿಗೆ ಕರ್ತನು ವಾಸ ಮಾಡುತ್ತಾರೆ. ಆ ರೀತಿ ದೇವರಾತ್ಮನಿಂದ ನಿಯಂತ್ರಿಸಲ್ಪಡುವಂತ ಒಂದು ಸಭೆ, ಆ ಒಂದು ಸಭೆ ಫಲ ಕೊಡುವಂತ ಸಭೆಯಾಗಿರುವುದು. ಕರ್ತನು ಹೇರಳವಾದ ಜನಗಳನ್ನು ಅವರ ಬಳಿಗೆ ಕರೆ ತಂದು ಸೇರಿಸುವರು. ಅದನ್ನೇ ಹೇಳಿದ್ರು, ಆ ದಿನದಲ್ಲಿ ನಾನು ನಿನ್ನ ನಡುವೆ ಬಂದು ವಾಸ ಮಾಡುತ್ತೇನೆ. ಆ ದಿನದಲ್ಲಿ ಅನೇಕ ಜನಾಂಗದವರು ಕರ್ತನನ್ನು ಸೇರಿ ನನ್ನ ಜನವಾಗಿ ಮಾರ್ಪಡುವರು. ಒಂದು ವೇಳೆ ಆ ರೀತಿ ಬರದಿದ್ದರೆ ಸಭೆಯಲ್ಲಿ ಯಾವುದು ಸಮಸ್ಯೆ ಇದೆ ಅಂತ ನೋಡಿ, ಜೀವನದಲ್ಲಿ ಏನು ಸಮಸ್ಯೆ ಇದೆ ನೋಡಿ. ಸುವಾರ್ತೆ ಭಾರವನ್ನು ಕೊಡದ ಆತ್ಮ ಸಂದೇಹಕ್ಕೆ ಆಸ್ಪದ. ಒಬ್ಬ ಮನುಷ್ಯನ ರಕ್ಷಣೆಯ ಕುರಿತಾಗಿ ಚಿಂತೆ ಕೊಡದಿರುವ ಅಭಿಷೇಕ ಎನ್ನುವುದು ನಿಶ್ಚಯವಾಗಿ ಸಂದೇಹಕ್ಕೆ ಆಸ್ಪದ. ಯಾಕೆಂದರೆ ವಾಕ್ಯ ಅದನ್ನು ದೃಢವಾಗಿ ಹೇಳುವಂಥದ್ದಾಗಿದೆ. ಈಗ ನೋಡಿ, ಇಬ್ಬರು ಒಂದೇ ಸ್ಥಳದಲ್ಲಿ ವಾಸ ಮಾಡಬೇಕು. ಪರಿಶುದ್ಧಾತ್ಮನು, ನನ್ನ ಸ್ವಂತ ಸ್ಪಿರಿಟ್, ನನ್ನ ಆತ್ಮ, ಇಬ್ಬರೂ ಕೂಡ ಈ ಒಂದೇ ದೇಹದಲ್ಲಿ ವಾಸ ಮಾಡಬೇಕು. ನೀವೇ ನೋಡಿ, ಒಂದು ಮನೆಯಲ್ಲಿ ನೀವು ಇಬ್ಬರು ವಾಸ ಮಾಡ್ತೀರಾ. ಇಬ್ಬರು ಸ್ನೇಹಿತರು, ರೂಮ್ಮೇಟ್ ಇದ್ದಾರೆ. ಒಬ್ಬನು ಅಳುತ್ತಾ ಇರುವಾಗ ಒಬ್ಬನು ನಗಕ್ಕಾಗಲ್ಲ, ಒಬ್ಬನು ನಗುವಾಗ ಒಬ್ಬನು ಅಳಲಾಗುವುದಿಲ್ಲ. ಇಬ್ಬರು ಈಕ್ವಲ್ ಆಗಿ ಒಬ್ಬನ ಭಾರ ಮತ್ತೊಬ್ಬನನ್ನು ಬಾಧಿಸುವುದು ಖಂಡಿತವಾಗಿ. ಬಾಧಿಸದಿದ್ದರೆ ನಿಮ್ಮ ಸ್ನೇಹದಲ್ಲಿ ಕಳಂಕ ಇದೆ ಎಂಬುದಾಗಿ ಅರ್ಥ. ಅವನು ಊಟ ಮಾಡದೇ ಇರಬೇಕಾದ್ರೆ ನಿಮ್ಮಿಂದ ಹೆಂಗೆ ಊಟ ಮಾಡಕ್ಕೆ ಸಾಧ್ಯ? ಹಾಗಾದರೆ ಒಂದೇ ಸ್ಥಳದಲ್ಲಿರುವವರು
ಆ ಒಂದು ಭಾರ ನಮ್ಮನ್ನು ಅರಿಯದೆ ನಮ್ಮಲ್ಲಿ ಅದು ಬರುವಂತದ್ದಾಗಿದೆ. ಪರಿಶುದ್ಧಾತ್ಮನು ನಮ್ಮೊಳಗಿರುವಾಗ ಅವರ ಮನಸ್ಥಿತಿ, ಅವರ ಒಂದು ಭಾರ ಏನೋ ಅದು ನಮ್ಮೊಳಗೆ ಸಾಗಿಸಲ್ಪಡಬೇಕು. ಅದನ್ನೇ ಅವರು ಹೇಳ್ತಾರೆ, ನಾನು ನಿಮ್ಮ ನಡುವೆ ವಾಸ ಮಾಡಿದರೆ, ಚಿಯೋನ್ ಕುಮಾರಿಯೇ ಗಂಭೀರವಾಗಿ ಹಾಡು, ನಾನು ನಿನ್ನ ನಡುವೆ ಬಂದು ವಾಸ ಮಾಡುತ್ತೇನೆ. ಜಕರ್ಯ 2ನೇ ಅಧ್ಯಾಯ 10-11 ವಾಕ್ಯ. ಬಂದು ನಿನ್ನ ನಡುವೆ ವಾಸ ಮಾಡುತ್ತೇನೆ. ಆಗ ಅನೇಕ ಜನಾಂಗದವರು ಕರ್ತನನ್ನು ಸೇರಿ ನನ್ನ ಜನವಾಗುವರು. ನಾನು ನಿನ್ನ ನಡುವೆ ವಾಸವಾಗಿರುವೆನು. ಆಗ ಸೈನ್ಯಗಳ ಕರ್ತನು ನನ್ನನ್ನು ನಿನ್ನ ಸಂಗಡ ಕಳುಹಿಸಿದ್ದಾರೆ ಎಂಬುದಾಗಿ ತಿಳಿಯುವೆ ಎಂಬುದಾಗಿ ಅರ್ಥ. ಇದು ಏನು ಗುರುತು? ನಿನ್ನ ಬಳಿ ಕಳುಹಿಸಿದರು ಎನ್ನುವುದಕ್ಕೆ ಏನು ಗುರುತಂದರೆ, ನಾನು ನಿನ್ನ ಬಳಿ ವಾಸ ಮಾಡ್ತೀನಿ. ಆಗ ಸೈನ್ಯಗಳ ಕರ್ತನು ಹೇರಳವಾಗಿರುವ ಜನಾಂಗಗಳನ್ನು ಕರ್ತನ ಜನವಾಗಿಸುವರು ಎಂಬುದಾಗಿ ಹೇಳ್ತಾರೆ. ಮೂರನೇ ಕಾರ್ಯ ಏನಂತ ಕೇಳಿದ್ರೆ, ಪರಿಶುದ್ಧಾತ್ಮನು ನಮ್ಮೊಳಗೆ ವಾಸ ಮಾಡುವಾಗ ನಾವು ಅವರನ್ನು ತಿಳಿಯುತ್ತೇವೆ. ಅವರು ನಮಗೆ ಹಲವು ಕಾರ್ಯಗಳನ್ನ ಕಲಿಸಿಕೊಡುತ್ತಾರೆ. ಅವರನ್ನು ತಿಳಿಯುತ್ತೇವೆ. ಅವರನ್ನು ಲೋಕವು ಅರಿಯದೇ ಇರುವುದರಿಂದ ಹೊಂದಿಕೊಳ್ಳದೇ ಇದೆ. ಯೋಹಾನ 14, 16, 17ರಲ್ಲಿ ನಾವು ಅದನ್ನೇ ಓದಿದೆವು. ಸತ್ಯದ ಆತ್ಮನು ಬರುವಾಗ ಅವರು ನಮ್ಮನ್ನು ಸಕಲ ಸತ್ಯತೆಗಳಲ್ಲಿಯೂ ದಾರಿ ನಡೆಸುತ್ತಾರೆ. ನಾನು ತಂದೆಯನ್ನು ಬೇಡಿಕೊಳ್ಳುವೆನು. ಈ ವಾಕ್ಯ ಹೇಳುತ್ತದೆ ಯೋಹಾನ 14, 16, 17ರಲ್ಲಿ, ಆಗ ಯಾವಾಗಲೂ ನಿಮ್ಮೊಂದಿಗೆ ಇರುವ ಹಾಗೆ ಸತ್ಯದ ಆತ್ಮವಾಗಿರುವ ಬೇರೊಬ್ಬ ಸಹಾಯಕನನ್ನ ಅವರು ನಿಮಗೆ ಅನುಗ್ರಹಿಸುವರು. ಲೋಕ ಆ ಸತ್ಯದ ಆತ್ಮನನ್ನು ಕಾಣದೆ ಅರಿಯದೆಯೂ ಇರುವುದು. ಅವರು ನಿಮ್ಮೊಡನೆ ವಾಸ ಮಾಡುವುದಾದರೆ ನೀವು ಅವರನ್ನ ಅರಿಯುವಿರಿ. ಒಬ್ಬ ವ್ಯಕ್ತಿಯನ್ನು ರೋಡ್ನಲ್ಲಿ ನೋಡುವುದಕ್ಕೂ ಆಫೀಸ್ನಲ್ಲಿ ನೋಡುವುದಕ್ಕೂ ಅದೇ ವ್ಯಕ್ತಿಯೊಂದಿಗೆ ನಾವು ವಾಸ ಮಾಡುವುದಕ್ಕೆ ಮುಂದಾದರೆ ನಾವು ಅವರ ಕುರಿತಾಗಿ ಪರಿಪೂರ್ಣವಾಗಿ ತಿಳಿಯುತ್ತೇವೆ. ಅವರ ಜೀವನದಲ್ಲಿ ಅವರಿಗೆ ಯಾವ ಬಲವಿದೆ, ಬಲಹೀನತೆ ಇದೆ, ಎಲ್ಲವೂ ನಮಗೆ ಗೊತ್ತಾಗುತ್ತೆ ಅಲ್ವಾ? ಹಾಗಾದರೆ ಕರ್ತನನ್ನ ಅರಿಯುವುದಕ್ಕೆ ಪರಿಶುದ್ಧಾತ್ಮನು ನಮ್ಮ ಸಂಗಡ ಇದ್ದಾರೆ. ಅದನ್ನೇ ಸತ್ಯವೇದ ಹೇಳುತ್ತದೆ. ಅವರನ್ನು ಯಾಕೆ ತಿಳಿಯಬೇಕು ಎಂದರೆ, ಒಬ್ಬನೇ ಸತ್ಯದೇವರಾಗಿರುವ ನಿಮ್ಮನ್ನು, ನೀವು ಕಳುಹಿಸಿಕೊಟ್ಟಂತಹ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ. ದೇವರನ್ನು ತಿಳಿಯುವಂತ ತಿಳುವಳಿಕೆ ಪರಿಶುದ್ಧಾತ್ಮನು ನಮ್ಮೊಳಗೆ ಅನುಗ್ರಹಿಸುತ್ತಾರೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಈ ಒಂದು ತಿಳುವಳಿಕೆ ನಮ್ಮಲ್ಲಿ ಬರುವಾಗ ನಿತ್ಯ ಜೀವವನ್ನ ನಾವು ಸ್ವತಂತ್ರಿಸುವುದಕ್ಕೆ ಸಾಧ್ಯ. ಯೋಹಾನನ ಸುವಾರ್ತೆ 17ನೇ ಅಧ್ಯಾಯದ 3ನೇ ವಾಕ್ಯ, ಒಬ್ಬನೇ ಸತ್ಯದೇವರಾಗಿರುವ ನಿಮ್ಮನ್ನು, ನೀವು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ಅರಿಯುವುದೇ, ತಿಳಿಯುವುದೇ ನಿತ್ಯ ಜೀವ ಎಂಬುದಾಗಿ ಹೇಳುತ್ತಾರೆ. ಇದರಲ್ಲಿ ನೋಡಿ ಮುಂದೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಮಗೆ ಆತ್ಮಿಕ ಜೀವನ ಎನ್ನುವುದು ಹೊಸದು. ನಾವು ಹುಟ್ಟಿದಂದಿನಿಂದ ಈ ಒಂದು ಲೋಕದಲ್ಲಿ ಲೋಕ ಪ್ರಕಾರವಾದ ಕಾರ್ಯಗಳನ್ನು ನೋಡಿಯೇ ನಾವು ಬೆಳೆದಿದ್ದೇವೆ. ಸುತ್ತಲಿರುವವರೆಲ್ಲರೂ ಕೂಡ ನಮಗೆ ಪರಲೋಕದ ಕುರಿತಾಗಿರುವ ಜ್ಞಾನವಾಗಲಿ, ಆತ್ಮಿಕ ಜೀವನದಲ್ಲಿರುವಂತಹ ಜ್ಞಾನವು, ಆತ್ಮಿಕ ಜೀವನಕ್ಕೆ ಬೇಕಾದ ನಿದರ್ಶನವು ನಮಗೇನು ಗೊತ್ತಿರಲ್ಲ. ನಮಗೆ ಇವತ್ತು ಕೂಡ ಎಷ್ಟೊಂದು ವಿಷಯ ಗೊತ್ತಿಲ್ಲ. ಆದರೆ ಇವುಗಳೆಲ್ಲವನ್ನು ಮನುಷ್ಯರಿಗೆ ಕಲಿಸುವುದಕ್ಕೆ ಪರಿಶುದ್ಧ ದೇವರಾತ್ಮನ ಜೊತೆಗಿದ್ದಾರೆ. ಅವರು ಉನ್ನತಕ್ಕೆ ಏರಿದವರು, ಉನ್ನತಗಳಲ್ಲಿ ವಾಸ ಮಾಡುವವರು, ಅವರು ತಂದೆಯೊಂದಿಗೆ ಇದ್ದವರು, ಪರಲೋಕದೊಳಗೆ ತಿರುಗಾಡಿದವರು. ಅವರಿಗೆ ಆತ್ಮಿಕ ಜಗತ್ತು, ಆತ್ಮಿಕ ಮಂಡಲ, ದೇವರು, ಅಲ್ಲಿರುವಂತಹ ಪರಲೋಕ ಎಲ್ಲದರ ಕುರಿತಾಗಿ ಚೆನ್ನಾಗುತ್ತು. ಅವರು ನಮ್ಮ ಬಳಿ ಬಂದು ಅವರು ಕಂಡಂತವುಗಳನ್ನು, ಕೇಳಿದಂತವುಗಳ ಕುರಿತಾಗಿ ಅವರು ನಮಗೆ ಕಾರ್ಯಗಳನ್ನ ಕಲಿಸುತ್ತಾರೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 13, 15ನೇ ವಾಕ್ಯಗಳನ್ನ ಚೆನ್ನಾಗಿ ಓದಿ ನೋಡಿರಿ. ಇನ್ನೂ ಅನೇಕ ಕಾರ್ಯಗಳು ಉಂಟು. ಅದರಲ್ಲಿ 12ನೇ ವಾಕ್ಯದಿಂದ ಓದುವವನಾಗಿದ್ದೇನೆ. ಇನ್ನೂ ಅನೇಕ ಕಾರ್ಯಗಳನ್ನು ನಾನು ನಿಮಗೆ ಹೇಳಬೇಕಾಗಿದೆ. ಅವುಗಳನ್ನು ನೀವು ಈಗ ಸಹಿಸಲಾಗುವುದಿಲ್ಲ. ಸಹಿಸಲಾಗದ ಹಲವು ಕಾರ್ಯವಿದೆ. ಈಗ ನಾವು ಆತ್ಮಿಕವಾದ ಆಳವಾದ ಕಾರ್ಯವನ್ನು ಹೇಳಿದರೂ ಕೂಡ ಹಲವರಿಗೆ ಸಹಿಸಲಾಗುವುದಿಲ್ಲ. ಅವರಿಗೆ ಅದು ಗ್ರಹಿಸಕ್ಕಾಗಲ್ಲ. ಇದು ಹೆಂಗ್ ನಡೆಯಕ್ಕೆ ಸಾಧ್ಯ ಎಂಬುದಾಗಿ ಸಾವಿರಾರು ಪ್ರಶ್ನೆ ಕೇಳ್ತಾರೆ. ಯೇಸು ಹೇಳಿದರು, ನಾನು ಹೇಳುವುದಕ್ಕಿಂತ ಅನೇಕ ವಿಷಯ ಉಂಟು. ನಾನು ಬರೀ ಲೋಕ ಪ್ರಕಾರವಾದ ಕಾರ್ಯವನ್ನಾಗಲಿ ಅಥವಾ ನಿಮ್ಮ ಜೀವನಕ್ಕೆ ಬೇಕಾದ ಕಾರ್ಯವನ್ನಾಗಲಿ ಮಾತ್ರ ಮಾತಾಡಕ್ ಬರಲಿಲ್ಲ. ಇನ್ನು ಮುಂದೆ ಬರುವಂತಹ ನಿತ್ಯ ಜೀವಿತದ ಕುರಿತಾಗಿ ಹಲವು ಸಂದೇಶಗಳು, ರಹಸ್ಯಗಳು ಉಂಟು. ಅದನ್ನ ಹೇಳಬೇಕಾಗಿದೆ. ಆದರೆ ಇವಾಗ ನೀವು ಆರಂಭಿಕ ಅನುಭವದಲ್ಲಿ ಇರುವುದರಿಂದ ಈಗ ನಾನು ಎಲ್ಲವನ್ನು ಪೂರ್ಣವಾಗಿ ಹೇಳಿದರೆ ನಿಮ್ಮಿಂದ ಅದನ್ನು ಸ್ವೀಕರಿಸಲಾಗುವುದಿಲ್ಲ, ನಂಬಲಾಗುವುದೂ ಇಲ್ಲ, ಸಹಿಸಲಾಗುವುದಿಲ್ಲ ಎಂಬುದಾಗಿ ಹೇಳ್ತಾರೆ.
ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಸತ್ಯದ ಆತ್ಮನಾಗಿರುವ ಅವರು ಬರುವಾಗ, ನಾನು ನಿಮಗೆ ಮೇಲ್ನೋಟವಾದ ಕಾರ್ಯವನ್ನು ಹೇಳಿದ್ದೇನೆ. ಸತ್ಯದ ಆತ್ಮನಾಗಿರುವ ಅವರು ಬರಬೇಕಾದ್ರೆ ಸಕಲ ಸತ್ಯತೆಗಳ ಒಳಗೂ ನಿಮ್ಮನ್ನು ನಡೆಸುವರು. ಅವರು ಯಾವುದನ್ನು ತಮ್ಮ ಸ್ವಂತದಲ್ಲಿ ಅವರು ಮಾತಾಡದೆ ತಾನು ಕೇಳ್ಪಟ್ಟದ್ದನ್ನು ಎಲ್ಲವನ್ನು ಹೇಳಿ ಬರುವಂತಹ ಕಾರ್ಯಗಳನ್ನು ನಿಮಗೆ ಅವರು ಕಲಿಸುವರು. ಪರಿಶುದ್ಧಾತ್ಮನ ಕೆಲಸವನ್ನು ನೋಡಿ ನಮ್ಮೊಳಗವರಿದ್ದು ಅವರೇನ್ ಮಾಡ್ತಾರೆ ಅಂದ್ರೆ, ಅವರು ಪರಲೋಕದಲ್ಲಿ ನೋಡಿದ್ದು ತಂದೆಯ ಸ್ವಭಾವ, ಮಗನು ಪರಲೋಕದಲ್ಲಿ ಯಾವ ರೀತಿ ಇದೆ, ಇಂತಹ ತಾನು ಕೇಳ್ಪಟ್ಟಂತಹ ಕಂಡಂತಹ ಕಾರ್ಯಗಳನ್ನು ಅವರು ನಮಗೆ ಪ್ರಕಟಿಸಿ ಹೇಳ್ತಾರೆ. ನಾವು ಕೇಳಬೇಕು. ಅನಂತರ ಏನ್ ಹೇಳ್ತಾರೆ ಅಂದ್ರೆ, ಬರುವಂತಹ ಕಾರ್ಯಗಳನ್ನು ನಿಮಗೆ ತಿಳಿಸುವರು. ಈಗ ಬಹಳ ಮಂದಿ ಹೇಳ್ತಾರಲ್ವಾ, ಅದು ಹೇಗೆ ಕರ್ತನು ಮಾತಾಡ್ತಾರೆ, ಅದೇಗೆ ಕರ್ತನು ಬಂದು ನಾಳೆ ಏನೆಲ್ಲ ನಡೆಯುತ್ತೆ ಲೋಕದಲ್ಲಿ ಇದು ಬರುತ್ತೆ ಅಂತ ಹೆಂಗೆ ಹೇಳ್ತಾರೆ, ಇದೆಲ್ಲ ಸುಮ್ಮನೆ ಕತೆ ಕಟ್ಟುತ್ತಾರೆ ಎಂಬುದಾಗಿ ಹೇಳ್ತಾರಲ್ವಾ. ಸತ್ಯವೇದ ವಾಕ್ಯ ಹೇಳುತ್ತದೆ, ನಾನು ಹೇಳ್ತಿಲ್ಲ ನೋಡಿ, ಇಲ್ಲಿ ಪರಿಶುದ್ಧಾತ್ಮನು ನಿಮ್ಮೊಳಗಿರುವುದಾದರೆ ಅವರು ತಾನು ಕಂಡಂತಹ ಕೇಳಿದಂತಹ ಎಲ್ಲವನ್ನು ನಿಮಗೆ ಹೇಳಬೇಕು. ಕಂಡದ್ದು ಕೇಳಿದಂದ್ರೆ ಏನು ಕಂಡ್ರು? ಅವರು ಪರಲೋಕದಲ್ಲಿ ಅವರು ವಾಸವಾಗಿದ್ದರು, ತಂದೆಯೊಂದಿಗೆ ಅವರಿದ್ದರು, ಅವರು ಪರಮಂಡಲಗಳಲ್ಲಿ ಚಲಿಸುತ್ತಾ ಅವರು ಬಂದವರು, ತಂದೆಯೊಂದಿಗೆ ಜೊತೆ ಇದ್ದವರು. ಅವರು ಬಂದು ತಾನು ಅರಿತಿರುವ ಕಾರ್ಯಗಳನ್ನು ನಿಮಗೆ ಹೇಳುವರು. ನನಗೆ ಹೇಳಿಲ್ವಲ್ಲ, ಹೇಳಿಲ್ಲ ಅಂದ್ರೆ ಅಭಿಷೇಕವನ್ನ ಸಂದೇಹ ಪಡು. ಬರುವಂತಹ ಕಾರ್ಯಗಳು ನನಗೆ ಗೊತ್ತಿಲ್ವಲ್ಲ, ಅಭಿಷೇಕವನ್ನ ಸಂದೇಹ ಪಡು. ಅಭಿಷೇಕ ಅನ್ನುವುದು ಏನೆಂದರೆ ಸುಮ್ಮನೆ ಅದು ಆಡುವುದಕ್ಕೂ ಜಿಗಿಯುವುದಕ್ಕೂ ಮನೆಗೆ ಹೋಗುವುದಕ್ಕಾ, ಅಥವಾ ಶರ್ಟ್ ಕೊಳೆಯಾಗಿ ಸ್ವಲ್ಪ ಹೊತ್ತು ಬಂದು ಕೂತಿ ಹೋಗುವುದಕ್ಕಾ, ಸ್ವಲ್ಪ ದಿನ ಕಾಲಾಡಿಸಿಕೊಂಡು ಮನೆಗೆ ಹೋಗುವುದಕ್ಕಾ? ಇಲ್ಲ, ಅದಕ್ಕಲ್ಲ. ಸತ್ಯವೇದ ಹೇಳುತ್ತದೆ, ಒಂದು ಕಾರ್ಯ ಬರುವುದಕ್ಕಿಂತ ಮುಂಚಿತವಾಗಿ ಕರ್ತನು ಹೇಳಲ್ವಾ? ಹೇಳದಿರುವ ಕರ್ತನು ಯಾವ ರೀತಿಯಾದ ಕರ್ತನು? ಸತ್ಯವೇದ ಹೇಳುತ್ತದೆ, ಸತ್ಯವೇದ ಹೇಳುತ್ತದಲ್ಲ, ಅವರು ನಿಮ್ಮ ಬಳಿ ಬಂದರೆ ತಾನು ಕಂಡಂತವುಗಳನ್ನು ಹೇಳುವರು, ಅನಂತರ ಬರುವಂತಹ ಕಾರ್ಯಗಳನ್ನು ತಿಳಿಸುವರು ಎಂಬುದಾಗಿ ಹಾಕಲ್ಪಟ್ಟಿದೆಯಲ್ಲ. ಹಾಗಾದರೆ ಪ್ರವಾದನೆಗಳ ಕಾಲ ಮುಗಿದೋಯಿತು, ಬರುವಂತ ಕಾರ್ಯವನ್ನು ಕರ್ತನು ಹೇಳುವುದಿಲ್ಲ. ಯಾಕೆ? ಮನುಷ್ಯರ ಮಧ್ಯದಲ್ಲಿ ಒಂದು ಕಾರ್ಯ ನಡೆಯುವಾಗ ಒಂದು ಭಯಂಕರ ಬರುತ್ತದೆ ಅಂದರೆ ಕರ್ತನವುಗಳ ಕುರಿತಾಗಿ ಮಾತಾಡಬೇಕು. ಆ ಅಭಿಷೇಕ ಅದು ಅವರ ಕೆಲಸ ಎಂಬುದಾಗಿ ಪಟ್ಟಿ ಮಾಡಲ್ಪಟ್ಟದಾಗಿದೆ. ಯೇಸು ಅದನ್ನು ಹೇಳಿದ್ದಾರೆ. ಅವರು ತನ್ನದಲ್ಲಿರುವಂತಹ ನನ್ನ ಬಳಿಯಿಂದ ತೆಗೆದು ನಿಮಗೆ ತಿಳಿಸುವುದರಿಂದ ನನ್ನನ್ನು ಮಹಿಮೆ ಪಡಿಸುತ್ತಾರೆ. ಅವರು ನಮ್ಮೊಳಗಿರುವಂತಹ ಗುರುತನ್ನು ನೋಡಿ, ಒಂದು, ತಾನು ಕಂಡು ಕೇಳಿದಂತಹ ಪರಲೋಕದ ಮರ್ಮಗಳನ್ನು ಅವರು ಮಾತಾಡಬೇಕು. ಎರಡನೇದಾಗಿ, ಬರುವಂತಹ ಕಾರ್ಯಗಳ ಕುರಿತಾಗಿ ನಿಮಗೆ ತಿಳಿಸಬೇಕು. ಮೂರನೆಯ ಕಾರ್ಯ, ಅವರು ಯೇಸು ಕ್ರಿಸ್ತನ ಬಳಿಯಲ್ಲಿರುವುದನ್ನು ತೆಗೆದು ನಮಗೆ ಹೇಳುವುದರಿಂದ ಅವರು ಎಲ್ಲವುಗಳಲ್ಲಿಯೂ ತಾನು ಮಾತಾಡುವ, ಹೇಳುವ, ಪ್ರಕಟಿಸುವ ಎಲ್ಲವುಗಳಲ್ಲಿಯೂ ಯೇಸುವನ್ನು ಮಹಿಮೆ ಪಡಿಸುತ್ತಾರೆ. ಅದುವೇ ಅವರು ಒತ್ತು ಕೊಟ್ಟು ಹೇಳುವ ಕಾರ್ಯ. ಅವರು ಮಾತಾಡುವ ಕಾರ್ಯದಲ್ಲಿ ಯೇಸು ಮಹಿಮೆ ಪಡಬೇಕು. ಒಬ್ಬ ಮನುಷ್ಯನೋ, ಒಂದು ಗುಂಪೋ, ಒಂದು ಸ್ಥಾಪನೆಯೋ ಮಹಿಮೆ ಪಡುವುದಕ್ಕಾಗಿ ಅಲ್ಲ. ಹೇಳಲ್ಪಡುವಂತ ಒಂದು ಕಾರ್ಯ, ಪ್ರಕಟಿಸಲ್ಪಡುವಂತ ಒಂದು ಕಾರ್ಯ, ಅದು ಯೇಸುವಿನ ಅಧೀನದಿಂದ ತೆಗೆದು ದೇವರಾತ್ಮನ ಹೇಳುವುದರಿಂದ ಯೇಸುವನ್ನು ಮಹಿಮೆ ಪಡಿಸುತ್ತಾರೆ. ತಂದೆಗಿರುವುದೆಲ್ಲವೂ ನನ್ನವುಗಳೇ, ಆದ್ದರಿಂದ ಅವರು ನನ್ನಿಂದ ತೆಗೆದು ನಿಮಗೆ ತಿಳಿಸುತ್ತಾರೆ ಎಂದರು. ನನ್ನ ಬಳಿ ಇರುವುದನ್ನು ಅವರು ತೆಗೆದು, ತಂದೆಗಿರುವುದೆಲ್ಲವೂ ಮಗನಿಗೆ ಸೀಮಿತವಾದದ್ದು ಕೊಡಲ್ಪಟ್ಟಿದೆ, ಅವುಗಳನ್ನು ಅವರು ತೆಗೆದು ನಿಮಗೆ ತಿಳಿಸುತ್ತಾರೆ. ನಾನು ತಂದೆಯ ಬಳಿ ಹೋಗುವುದರಿಂದ ಸ್ವಲ್ಪ ಕಾಲದಲ್ಲಿ ನನ್ನನ್ನು ಕಾಣದೇ ಇರುವಿರಿ, ಮತ್ತೆ ಸ್ವಲ್ಪ ಕಾಲದಲ್ಲಿ ನನ್ನನ್ನು ಕಾಣುವಿರಿ ಎಂಬುದಾಗಿ ಕರ್ತನು ಹೇಳಿದನು. ಹಾಗಾದ್ರೆ ಯಾಕೆ ಅವರು ಬರ್ತಾರಂದ್ರೆ, ಸತ್ಯವೇದವನ್ನು ಚೆನ್ನಾಗಿ ನಂಬೇಕು. ನೀವು ಸುಮ್ಮನೆ ಏನೋ ಒಂದು ಬರಿದಾದ ಪ್ರಸಂಗವನ್ನ ಮಾಡಿ ಹೋಗುವುದಕ್ಕೋ, ಏನೋ ಎರಡು ಮಾತನ್ನು ಹೇಳಿ ಜನಗಳನ್ನ ಉತ್ಸಾಹ ಮಾಡಿ ಹೋಗುವುದಕ್ಕಾಗಿ ಅಲ್ಲ. ಪರಿಶುದ್ಧಾತ್ಮನ ಕುರಿತಾಗಿ ಯೋಚನೆ ಮಾಡಿ ನೋಡಿ. ಯೇಸುವೇ ಹೇಳಿದ್ದಾರೆ, ಅವರು ಕಂಡಂತವುಗಳನ್ನು, ತಂದೆಯ ಅಧೀನದಲ್ಲಿರುವಂತವುಗಳನ್ನು ನಿಮಗೆ ಹೇಳುವುದಕ್ಕಾಗಿ ನಿಮ್ಮೊಳಗೆ ಅವರು ವಾಸ ಮಾಡುತ್ತಾರೆ. ನೀವು ಕೇಳುವುದಕ್ಕೆ ಮನಸ್ಸಿರುವುದಾದರೆ ಅದನ್ನು ಹೇಳುವರು, ಬರುವ ಕಾರ್ಯಗಳನ್ನು ತಿಳಿಸುವರು, ತಿಳಿಸಿ ನಿಮ್ಮನ್ನು ಬಲಪಡಿಸುವರು, ನಿಮ್ಮನ್ನು ಎಚ್ಚರಿಸುವರು. ಇದೆಲ್ಲ ದೇವರಾತ್ಮನ ಕೆಲಸ ಎಂಬುದಾಗಿ ನಾನು ಹೇಳ್ತಾ ಇಲ್ಲ, ಯೇಸುವೇ ಹೇಳಿದ್ದಾರೆ. ಮುಂದಿನ ಕಾರ್ಯವನ್ನು ನೋಡಿ, ಅವರು ಮನುಷ್ಯರಾಗಿರುವ ನಮಗೆ ವರಗಳನ್ನು ಕೊಡುವುದಕ್ಕೆ ಬಂದಿದ್ದಾರೆ. ಅವರ ಬಳಿ ಬಹಳ ವರಗಳು ಇವೆ. ಈ ಒಂದು ವರಗಳನ್ನು ನಮ್ಮೊಳಗೆ ವಾಸ ಮಾಡಿ ನಮ್ಮ ಮಾರ್ಗವಾಗಿ ಭೂಮಿಯಲ್ಲಿ ಕ್ರಿಯೆ ಮಾಡಿ ತೋರಿಸುವುದಕ್ಕೆ, ಅವರು ವೈಯಕ್ತಿಕ ರೀತಿಯಲ್ಲಿ
ತನ್ನ ಒಂದು ವರವನ್ನ ಪ್ರಕಟಿಸಿ ತೋರಿಸಲಾಗುವುದಿಲ್ಲ. ಭೂಮಿಯನ್ನು ಕರ್ತನು ಮನುಷ್ಯರಿಗೆ ಕೊಟ್ಟಿರುವುದರಿಂದ ಈಗ ಕರ್ತನು ಒಂದು ಕಾರ್ಯವನ್ನ ಮನುಷ್ಯರ ಮುಖಾಂತರವಾಗಿ ಮಾಡಬೇಕಾದ್ರೆ ಮನುಷ್ಯರ ಮೂಲಕವಾಗಿಯೇ ಮಾಡುತ್ತಾರೆ ಎನ್ನುವುದನ್ನ ಗ್ರಹಿಸಿಕೊಳ್ಳಬೇಕು. ಹಾಗಾದ್ರೆ ಏನ್ ಮಾಡ್ತಾರಂದ್ರೆ, ವರಗಳನ್ನು ತಂದೆಯ ಬಳಿಯಿಂದ ಪಡೆದು ಆ ವರಗಳೊಂದಿಗೆ ನಮ್ಮೊಳಗೆ ವಾಸ ಮಾಡಿ ನಮ್ಮ ಕೈ ಮುಖಾಂತರವಾಗಿ ವರಗಳನ್ನು ಉಪಯೋಗ ಪಡಿಸುವುದಕ್ಕೆ ಇಡುವಂಥದ್ದು ಪರಿಶುದ್ಧಾತ್ಮನ ಮುಖ್ಯವಾದ ಒಂದು ಕೆಲಸ. ಅದಕ್ಕೆ ಅವರು ನಮ್ಮೊಂದಿಗೆ ವಾಸ ಮಾಡುತ್ತಾರೆ. ಕೀರ್ತನೆಗಳು 68ನೇ ಅಧ್ಯಾಯ 18ನೇ ವಾಕ್ಯ ಇದನ್ನು ದೃಢಪಡಿಸುತ್ತದೆ. ದೇವರು ನೀವು ಉನ್ನತಕ್ಕೆ ಏರಿ ಸೆರೆಯಾಗಿರುವವರನ್ನು ಸರಿಯಾಗಿ ಹಿಡಿದು ದೇವರಾದ ಕರ್ತನು ಮನುಷ್ಯರ ಒಳಗೆ ವಾಸ ಮಾಡುವುದಕ್ಕಾಗಿ. ಯಾತಕ್ಕಾಗಿ ವರವನ್ನು ಪಡಿತಾರೆ? ಅವರು ನಮ್ಮೊಳಗೆ ವಾಸ ಮಾಡುವುದಕ್ಕಾಗಿ ದ್ರೋಹಿಗಳಾಗಿರುವ ಮನುಷ್ಯರಿಗೋಸ್ಕರವಾಗಿ ವರಗಳನ್ನು ಹೊಂದಿಕೊಳ್ಳುವ ಹಾಗೆ. ನೋಡಿದ್ರ, ಅವರು ಹೋಗಿ ವರಗಳನ್ನ ಪಡೆದು ಆ ವರಗಳನ್ನ ಯಾಕೆ ಪಡೆದರು, ಯಾಕೆ ಆ ವರಗಳು ಅವರಿಗೆ ಅಂತ ಕೇಳಿದ್ರೆ, ತಂದೆಯ ಬಳಿಯಿಂದ ಹೋಗಿ ವರವನ್ನ ಪಡೆದು ಮನುಷ್ಯರ ಒಳಗೆ ವಾಸ ಮಾಡಿ ಅದನ್ನು ಅವರಿಗೆ ಕೊಟ್ಟು ಉಪಯೋಗ ಮಾಡುವುದಕ್ಕಾಗಿ ಹೇಳುವುದಕ್ಕಾಗಿ ಅವರು ಆ ವರವನ್ನ ಪಡ್ಕೊಂಡರು. ಇದುವೇ ಅದರ ಅರ್ಥ. ನಾನು ವಾಕ್ಯವನ್ನು ಓದುತ್ತೇನೆ ನೋಡಿ, ಚೆನ್ನಾಗಿ ಗಮನಿಸಿದರೆ ಮಾತ್ರ ಅರ್ಥ ಆಗುತ್ತೆ ನೋಡಿ. ದೇವರು ನೀವು ಉನ್ನತಕ್ಕೆ ಏರಿ ಸೆರೆಯಾದವರನ್ನ ಸೆರೆ ಹಿಡಿದುಕೊಂಡವರಾಗಿ ಹೋದಿರಿ, ದೇವರಾಗಿರುವ ಕರ್ತನು ಮನುಷ್ಯರ ಒಳಗೆ ವಾಸ ಮಾಡುವ ಹಾಗೆ. ಯಾಕೆ ವರವನ್ನ ಪಡೆದರು ಅಂದ್ರೆ ನಮ್ಮೊಳಗೆ ವಾಸ ಮಾಡುವುದಕ್ಕಾಗಿ. ದ್ರೋಹಿಗಳಾಗಿರುವ ಮನುಷ್ಯರಿಗಾಗಿ ವರಗಳನ್ನ ಹೊಂದಿಕೊಂಡಿರಿ. ನಮ್ಮ ಮೂಲಕವಾಗಿ ಆ ವರವನ್ನು ಉಪಯೋಗಿಸುವುದಕ್ಕೋಸ್ಕರವಾಗಿ ವರವನ್ನು ಹೊಂದಿಕೊಂಡರು. ಹಾಗಾದರೆ ಪವಿತ್ರಾತ್ಮನು ಫಲಗಳನ್ನು ಒಳಗೊಂಡಿರುವುದು ಎಷ್ಟು ನಿಶ್ಚಯವೋ, ನಿದರ್ಶನವೋ, ವರಗಳಿರುವುದು ಕೂಡ ಅಷ್ಟೇ ನಿದರ್ಶನ. ವರಗಳಿರುವುದು ಅಷ್ಟೇ ನಿಶ್ಚಯ, ವರಗಳಿರುವುದು ಅಷ್ಟೇ ನಿದರ್ಶನ. ಹಾಗಾದರೆ ಇದನ್ನು ಬಿಟ್ಟು ಅದನ್ನ ಕೇಂದ್ರವಾಗಿಟ್ಟುಕೊಳ್ಳಬಾರದು, ಅದನ್ನು ಬಿಟ್ಟು ಇದರನ್ನ ಕೇಂದ್ರವಾಗಿಡಬಾರದು. ಎರಡನ್ನು ಕೂಡ ಸಮವಾಗಿ ನೋಡಬೇಕು ಎಂಬುದಾಗಿ ಕರ್ತನ ಎದುರು ನೋಡ್ತಾರೆ. ನೋಡಿ, ಕರ್ತನು ನಮ್ಮೊಳಗೆ ವಾಸ ಮಾಡುವಾಗ ಅವರೇನ್ ಮಾಡ್ತಾರೆ ಅಂದ್ರೆ, ನಮ್ಮ ಅವಶ್ಯಕತೆಗಳನ್ನು ಪರಿಪೂರ್ಣವಾಗಿ ಸಂಧಿಸಿ ಇಸ್ರೇಲ್ ಜನಗಳ ಮಧ್ಯದಲ್ಲಿ 40 ವರ್ಷಗಳ ಕಾಲ ವಾಸ ಮಾಡಿದ್ರು. ಅವರೊಂದಿಗೆ ಮೇಘಸ್ತಂಭವಾಗಿ, ಅಗ್ನಿಸ್ತಂಭವಾಗಿ ಅವರು ನಡೆದರು ಮುಂದೆ. ಅದುವೇ ಅವರನ್ನು ನಡೆಯಲು ಹೇಳಿ, ನೀವು ಊರಿಗೆ ಬನ್ನಿ, ನಾವು ನಿಮ್ಮನ್ನು ನೇರವಾಗಿ ಭೇಟಿ ಆಗ್ತೀನಿ ಎಂಬುದಾಗಿ ಕರ್ತನು ಹೇಳಲಿಲ್ಲ. ನೀವು ಸುತ್ತಿಕೊಂಡು ಬನ್ನಿ, ನಾನು ನಿಮ್ಮನ್ನು ಅಲ್ಲಿ ಬಂದು ಭೇಟಿ ಮಾಡ್ತೀನಿ ಎಂಬುದಾಗಿ ಕರ್ತನು ಹೇಳಲಿಲ್ಲ. ಅವರು ನಡೆಯುವಾಗ ಪಾಳೆಯ ಎದ್ದಾಗ ಅವರು ಕೂಡ ನಡೆದರಂತೆ, ಅವರ ಜೊತೆಗೇ ನಡೆದರಂತೆ. ಅವರ ಜೊತೆಗೆ ನಡೆದದರಿಂದಲೇ ಅವರ ಎಲ್ಲ ಅವಶ್ಯಕತೆಗಳನ್ನು ಸಂಧಿಸಿದರು. ಅದ್ಭುತ ರೀತಿಯಲ್ಲಿ ಅವರಿಗೆ ಕುಡಿಯುವುದಕ್ಕೆ ನೀರಿಲ್ಲ, ಬಂಡೆ ಸೀಳಿ ನೀರು ಸಿಕ್ಕಿತ್ತು. ನಡೆಯುವುದಕ್ಕೆ ದಾರಿ ಇಲ್ಲ, ಸಮುದ್ರವನ್ನ ಸೀಳಿ ಮಾರ್ಗ ಸಿಕ್ಕಿತ್ತು ಅವರಿಗೆ. ಅವರು ಬಿತ್ತಲೂ ಇಲ್ಲ, ಕೊಯ್ಯಲೂ ಇಲ್ಲ, ಆದರೆ ಆಕಾಶದಿಂದ ಅವರಿಗೆ ಮನ್ನ ಸಿಕ್ಕಿತ್ತು. ಇವೆಲ್ಲ ಯಾತ್ರಿಂದ ಸಾಧ್ಯ ಅಂದರೆ ಅವರೆಲ್ಲರ ಅವಶ್ಯಕತೆಯನ್ನು ಸಂಧಿಸಿದ ಕರ್ತನು ಅವರ ಮಧ್ಯೆ ವಾಸ ಮಾಡಿದರು. ಕರ್ತನು ನಿಮ್ಮೊಳಗೆ ವಾಸ ಮಾಡುವಾಗ ನಿಮ್ಮ ಸಕಲ ಅವಶ್ಯಕತೆಗಳನ್ನು ಸಂಧಿಸಿ ನಿಮ್ಮನ್ನು ಪರಮ ಕಾನೂನಿನ ಒಳಗೆ ಸೇರಿಸುವುದೇ ಅವರ ಒಂದು ಉದ್ದೇಶ. ಅಲ್ಲಿಯವರೆಗೂ ನಿಮಗೆ ರಕ್ಷಣೆಯನ್ನು ಕೊಟ್ಟು ಅವರು ನಿಮ್ಮೊಂದಿಗೆ ನಡೆದು ನಿಮಗೆ ಬೇಕಾದ ಎಲ್ಲಾ ಕಾರ್ಯಗಳನ್ನು ಗಮನಿಸಿ ನಿಮ್ಮನ್ನು ಅವರು ನಡೆಸುವಾತನಾಗಿದ್ದಾರೆ. ಕೊನೆಯದಾಗಿ ಒಂದೇ ಒಂದು ಕಾರ್ಯವನ್ನು ನೋಡಲಿದ್ದೇವೆ. ಕರ್ತನು ನಮ್ಮೊಳಗೆ ವಾಸ ಮಾಡಿದರೆ ಅದರ ಗುರುತೇನು? ನೀವು ಏನೇ ಮಾಡಿದ್ರೂ ಕಾರ್ಯಸಿದ್ಧಿ ಉಳ್ಳವರಾಗಿರುವಿರಿ. 1 ಸಮುವೇಲ್ ಪುಸ್ತಕ 18ನೇ ಅಧ್ಯಾಯ 14ನೇ ವಾಕ್ಯ ಹೇಳುತ್ತದೆ, ದಾವೀದನು ತನ್ನ ಎಲ್ಲಾ ಕ್ರಿಯೆಗಳಲ್ಲಿ ಬುದ್ಧಿವಂತನಾಗಿ ನಡೆದನು, ಕರ್ತನು ಅವನ ಸಂಗಡ ಇದ್ದರು. ಬುದ್ಧಿವಂತನಾಗಿ ಅವರು ನಡೆದಿದ್ದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಕರ್ತನು ಅವನ ಸಂಗಡ ಇದ್ದದ್ದೇ ಕಾರಣ, ಬೇರೇನು ಕಾರಣ ಇಲ್ಲ. ಹಾಗಾದರೆ ಸತ್ಯವೇದ ಹೇಳುತ್ತದೆ, ಕರ್ತನು ನಮ್ಮ ಸಂಗಡ ಇದ್ದರೆ ನಿಮ್ಮನ್ನರಿಯದೆ ಪ್ರತಿ ಕಾರ್ಯದಲ್ಲಿಯೂ ನೀವು ಬುದ್ಧಿವಂತರಾಗಿ ನಡೆದುಕೊಳ್ಳುವಿರಿ. ಆ ಒಂದು ಬುದ್ಧಿ ಅದು ನಿಮ್ಮ ಬುದ್ಧಿವಂತಿಕೆ ಅಲ್ಲ, ಅದು ನಿಮ್ಮೊಳಗೆ ಇರುವವರ ಒಂದು ಜ್ಞಾನ, ನಿಮ್ಮಲ್ಲಿರುವವರ ಒಂದು ಅರಿವು. ಅದು ಪ್ರಕಟವಾಗುವುದಕ್ಕೆ ನೀವು ಸ್ಥಳ ಕೊಡಲು ಆರಂಭಿಸಿದರೆ ನೀವು ಎಲ್ಲವುಗಳಲ್ಲಿ ಬುದ್ಧಿವಂತಿಕೆಯಿಂದ ನಡೆಯುವಿರಿ, ನಡೆಸುವರು. ಅಷ್ಟು ಮಾತ್ರವಲ್ಲ, ಆ ರೀತಿ ನೀವು ನಡೆಯುವುದರಿಂದ ನಿಮಗೆ ವಿರುದ್ಧವಾಗಿ ಏಳುವವರು ನಿಮ್ಮನ್ನು ನೋಡಿ ಭಯಪಡುವರು. ಇವನೊಂದಿಗೆ ಕರ್ತನಿದ್ದಾರೆ. ಆ ವಾಕ್ಯ ಮುಂದುವರೆದು ಹೇಳುತ್ತೆ ನೋಡಿ, ದಾವೀದನು ತನ್ನ ಕ್ರಿಯೆಗಳೆಲ್ಲದರಲ್ಲಿಯೂ ಬುದ್ಧಿವಂತನಾಗಿ ನಡೆದ, ಕರ್ತನು ಅವನ ಸಂಗಡ ಇದ್ದರು. ಅವನು ಮಹಾ ಬುದ್ಧಿವಂತನಾಗಿ ನಡೆಯುವುದನ್ನ ಸೌಲನು ಕಂಡು ಅವನಿಗೆ ಭಯಪಟ್ಟನು. ರಾಜ ಇವನನ್ನು ಕೊಲ್ಲಬೇಕು ಎಂಬುದಾಗಿ ಸೈನ್ಯವನ್ನು ಅಟ್ತಾ ಇದ್ದಾನೆ. ಅವರೇ ಬುದ್ಧಿವಂತನಾಗಿ ನಡೆಯುವುದನ್ನು ನೋಡಿ
ಇವರಿಗೆ ಭಯಪಡ್ತಾನೆ ಇದ್ರಂತೆ ಒಳಗೊಳಗೆ ನಡುಕ ಉಂಟಾಗ್ತಾನೆ ಇದೆ. ಕೊನೆಯದಾಗಿ ಒಂದೇ ಒಂದು ಕಾರ್ಯ, ಈ ಕರ್ತನು ನಮ್ಮೊಳಗೆ ಯಾವಾಗ ವಾಸವಾಗಿರ್ತಾರೆ, ಯಾವಾಗ ತನ್ನ ಕಾರ್ಯವನ್ನ ನಿಯಂತ್ರಿಸುತ್ತಾರೆ ಎಂಬುದಾಗಿ ಸತ್ಯವೇದದಲ್ಲಿ ಒಂದು ವಾಕ್ಯ ಈ ರೀತಿ ಹೇಳುತ್ತದೆ. ಏನ್ ಗೊತ್ತಾ? ಯೋಹಾನ 14ನೇ ಅಧ್ಯಾಯ 23ನೇ ವಾಕ್ಯ. ಆ ವಾಕ್ಯದಲ್ಲಿ ಕರ್ತನು ಯಾವಾಗ ನಮ್ಮ ಸಂಗಡ ವಾಸವಾಗಿರುವರು. ಯೋಹಾನ 14:23 ಹೇಳುತ್ತದೆ, ಯೇಸು ಅವನಿಗೆ ಪ್ರತ್ಯುತ್ತರವಾಗಿ, ಒಬ್ಬನು ನನ್ನಲ್ಲಿ ಪ್ರೀತಿಯುಳ್ಳವನಾಗಿದ್ದರೆ ಅವನು ನನ್ನ ವಾಕ್ಯವನ್ನು ಕೈಗೊಳ್ಳುವನು. ಅದೇ ಗುರುತು. ನನ್ನಲ್ಲಿ ಪ್ರೀತಿಯುಳ್ಳವನಾಗಿದ್ದಾನೆ ಅಂತ ಕಾಣಿಕೆ ಕೊಡ್ತಾನೆ ಅಥವಾ ಸೇವೆ ಮಾಡ್ತಾನೆ, ಅಷ್ಟು ಮಾತ್ರವಲ್ಲ, ಅವನು ನನ್ನ ವಾಕ್ಯವನ್ನು ಕೈಗೊಂಡು ನಡೆಯುತ್ತಾನೆ. ಅದುವೇ ನನ್ನ ಮೇಲೆ ಪ್ರೀತಿಯುಳ್ಳವನಾಗಿದ್ದಾನೆ ಎನ್ನುವುದಕ್ಕೆ ಜೆನ್ಯೂನಿಯನ್ ಆದ ಒಂದು ಗುರುತು. ಅದೇ ಬಹುಮುಖ್ಯವಾದ ಗುರುತು. ನನ್ನ ವಾಕ್ಯವನ್ನು ಕೈಗೊಳ್ಳುವನು, ಅವನಲ್ಲಿ ನನ್ನ ತಂದೆ ವಾಸವಾಗಿರುತ್ತಾರೆ. ಒಬ್ಬನು ವಾಕ್ಯವನ್ನು ಕೈಗೊಂಡರೆ ಕರ್ತನ ತಂದೆಯಾದವರು ಅವನಲ್ಲಿ ಪ್ರೀತಿಯುಳ್ಳವರಾಗಿರ್ತಾರೆ. ನಾವು ಅವನ ಬಳಿ ಬಂದು ಅವನೊಂದಿಗೆ ವಾಸ ಮಾಡುತ್ತೇವೆ. ನಾವು ಅಂದ್ರೆ ಯಾರು? ನಾನು ದೇವರಾತ್ಮನು, ಅನಂತರ ತಂದೆಯ ಪ್ರಸನ್ನತೆ, ಎಲ್ಲವೂ ನಾವು ಪರಲೋಕವೇ ಅವನೊಂದಿಗೆ ಜೊತೆ ಬಂದು ವಾಸ ಮಾಡ್ತೀವಿ. ಹಾಗಾದ್ರೂ ನಾವೇನ್ ಮಾಡಬೇಕು ಅಂತ ಕೇಳುವುದಾದರೆ, ನಾವು ದೇವರ ಬಳಿ ಪ್ರೀತಿಯುಳ್ಳವರಾಗಿರ್ಬೇಕು. ಕರ್ತನ ಬಳಿ ಪ್ರೀತಿಯಾಗಿರುವುದೆಂದರೆ ಯೇಸುವೆ ಅಂತ ಹೇಳಿ ಅಳುವುದಲ್ಲ, ಅವರ ವಾಕ್ಯವನ್ನು ಕೈಗೊಳ್ಳಬೇಕು. ಇದನ್ನು ನೀವು ಮಾಡುವುದಾದರೆ, ನೀವು ಯಾವುದನ್ನು ಓದುತ್ತೀರೋ, ಧ್ಯಾನ ಮಾಡ್ತೀರೋ, ಅದನ್ನ ಜೀವನದಲ್ಲಿ ಅಭ್ಯಾಸ ಮಾಡಬೇಕು. ಅದನ್ನ ಮಾಡಿದ್ರೆ ಅವರು ನಿಮ್ಮೊಳಗೆ ವಾಸ ಮಾಡುವರು. ವಾಸ ಮಾಡುವ ಕರ್ತನು ಪರಿಪೂರ್ಣವಾಗಿ ನೀವು ಗ್ರಹಿಸುತ್ತೀರಾ. ಅವರು ಕೊಡುವಂತಹ ಒಳಿತುಗಳಿಂದ ತುಂಬಲ್ಪಡ್ತೀರಾ. ಬನ್ನಿ ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡೋಣ. ಕರ್ತನು ನಮ್ಮೊಳಗೆ ವಾಸ ಮಾಡುತ್ತಾರೆ. ವಾಸ ಮಾಡುವ ದೇವರು ಇಷ್ಟೊಂದು ಒಳಿತನ್ನು ನಮ್ಮಲ್ಲಿ ನೆರವೇರಿಸುತ್ತಾರೆ. ಅದಕ್ಕೆ ನಾವು ಸ್ಥಳ ಕೊಡಬೇಕು. ಇದಕ್ಕೆ ಒಂದೇ ಒಂದು ಮಾರ್ಗ ಏನೆಂದರೆ, ಕರ್ತನ ವಾಕ್ಯವನ್ನು ಕೈಗೊಂಡು ನಡೆಯುವುದಾದರೆ ಇವೆಲ್ಲವೂ ನಿಮಗೆ ಸಾಧ್ಯವಾಗುವುದು. ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣವಾ? ಒಂದು ದಿನ ಕರ್ತನ ಬಳಿ ಕೇಳಿದ್ವಿ, ಎಲ್ಲರೂ ಮೊಣಕಾಲೂರಿ. ಒಂದು ದಿನ ಕರ್ತನ ಬಳಿ ಕೇಳಿದ್ವಿ, ಕರ್ತನು ನಮ್ಮನ್ನು ಅಭಿಷೇಕ ಮಾಡಿದರು. ಅಭಿಷೇಕ ಒಂದ್ ಕಡೆ, ನನ್ನ ಜೀವಿತ ಒಂದ್ ಕಡೆ ಇದೆಯಲ್ಲ. ಕರ್ತನು ನಮ್ಮೊಳಗೆ ವಾಸ ಮಾಡುತ್ತಾರೆ ಎಂಬುದಾಗಿ ಹೇಳ್ತೀವಿ. ಆದರೆ ಕ್ರಿಯೆ ಮಾಡಲು ಬಿಡದೇ ಇರುವುದಕ್ಕೆ ಕಾರಣ ನನ್ನ ಜೀವನ ಶೈಲಿಯ ಕಾರಣ. ವಾಕ್ಯ ಬೇರೆ, ಜೀವನ ಬೇರೆ ತರ ಇದೆಯಲ್ಲ. ಆದ್ದರಿಂದ ನನ್ನೆಲ್ಲವರಿದ್ರೂ ಕೂಡ ಅವರೊಂದಿಗೆ ನನಗೊಂದು ಐಕ್ಯತೆ ಇರುವಂತ ಒಂದು ಭಾವನೆ, ಅವರೊಂದಿಗೆ ಒಂದು ಹತ್ತಿರವಾದ ಒಂದು ಐಕ್ಯತೆಯು ಇಲ್ವಲ್ಲ. ಇವತ್ತು ನಾನು ಕರ್ತನ ವಾಕ್ಯಕ್ಕೆ ತಿರುಗುತ್ತೇನೆ. ತಿರುಗಿದ ಕೂಡಲೇ ಕರ್ತನ ದೇವರಾತ್ಮನಿಗೂ ನನ್ನ ಜೀವಿತಕ್ಕೂ ಒಂದು ಸಂಪರ್ಕ ಉಂಟಾಗುತ್ತದೆ. ಆಗ ನನ್ನಲ್ಲಿ ವಾಸ ಮಾಡುವ ಕರ್ತನು ಯಾತಕ್ಕೆ ನನ್ನಲ್ಲಿ ವಾಸ ಮಾಡುತ್ತಾರೋ ಅವೆಲ್ಲವನ್ನು ನೆರವೇರಿಸುವುದಕ್ಕೆ ಆರಂಭಿಸುತ್ತಾರೆ. ತಲೆಗಳನ್ನು ತಗ್ಗಿಸಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣವಾ? ದೇವರ ಬಳಿ ಕೇಳಿರಿ, ಈ ಅಭಿಷೇಕವನ್ನು ಹೊಂದಿಕೊಂಡಿದ್ದೇನೆ, ಆದರೆ ಅಭಿಷೇಕದೊಂದಿಗೆ ನಾನು ಸೇರಿ ಬಾಳಲಿಲ್ಲ. ನೀವು ನನ್ನೊಳಗೆ ವಾಸ ಮಾಡುತ್ತೀರಾ, ಆದರೆ ನಾನು ಪ್ರತ್ಯೇಕವಾಗಿ, ಜೀವಿತ ಪ್ರತ್ಯೇಕವಾಗಿ, ನಿಮ್ಮ ಕಾರ್ಯ ಪ್ರತ್ಯೇಕವಾಗಿರುವಂತದ್ದಾಗಿದೆ. ಇವತ್ತು ಅವುಗಳನ್ನು ಒಂದಾಗಿ ಐಕ್ಯಪಡಿಸುವುದಕ್ಕೆ ನಾನು ವಾಕ್ಯದ ಕಡೆಗೆ ತಿರುಗುತ್ತೇನೆ. ನಿಮ್ಮ ವಾಕ್ಯವನ್ನು ಒಳಗೊಂಡಿರುವಂತಹ ಸತ್ಯವೇದಕ್ಕೆ ನಾನು ತಿರುಗುವವನಾಗಿದ್ದೇನೆ. ಅದನ್ನು ಬರಿದಾಗಿ ಓದುವವನಾಗಿ ಮಾತ್ರವಲ್ಲದೆ, ಮತ್ತೊಬ್ಬರಿಗೆ ಬೋಧನೆ ಮಾಡುವುದಾಗಿ ಮಾತ್ರವಲ್ಲದೆ, ಕರ್ತನೇ ಅವುಗಳನ್ನ ಕೈಗೊಂಡು ನಡೆಯುವುದಕ್ಕೆ ನಾನು ಬಯಸುತ್ತೇನೆ. ಕೈಗೊಂಡು ನಡೆಯುವವನ ಬಳಿಯಲ್ಲಿಯೇ ಕರ್ತನ ದೇವರಾತ್ಮನು ಪ್ರಿಯರಾಗಿದ್ದಾರೆ. ಮಗನಾಗಿರುವ ಕ್ರಿಸ್ತನು ಪ್ರಿಯರಾಗಿದ್ದಾರೆ. ನಮ್ಮ ತಂದೆಯಾಗಿರುವ ದೇವರು ಪ್ರಿಯವಾಗಿದ್ದಾರೆ. ಅವರು ನಮ್ಮೊಳಗೆ ಬಂದು ವಾಸ ಮಾಡುತ್ತಾರೆ ಎನ್ನುವಂತಹ ಒಂದು ಕಾರ್ಯವನ್ನು ಅರಿತಿದ್ದೇನೆ ದೇವರೇ. ಇವತ್ತು ಅರಿತುಕೊಂಡಿದ್ದೇನೆ ದೇವರೇ. ನಿಮ್ಮ ವಾಕ್ಯಕ್ಕೆ ತಿರುಗುವುದಕ್ಕೆ ನನ್ನನ್ನು ಬಲಪಡಿಸಿರಿ. ನನ್ನ ಹೃದಯದ ಬಯಕೆಯನ್ನು ನೆರವೇರಿಸಿರಿ ದೇವರೇ. ದೇವರ ಇವತ್ತು ನಾನು ನಿಮ್ಮ ವಾಕ್ಯದೊಂದಿಗೆ ಸೇರಿದಂತಹ ಜೀವಿತಕ್ಕೆ ನನ್ನ ಮನಸ್ಸನ್ನು, ನನ್ನ ಹೃದಯವನ್ನು, ನನ್ನ ಜೀವಿತವನ್ನು ನಾನು ಪರಿಪೂರ್ಣವಾಗಿ ಒಪ್ಪಿಸಿಕೊಡುತ್ತೇನೆ. ದೇವರ ಹಸ್ತ ಅದ್ಭುತಗಳನ್ನ ಮಾಡಲಿ. ಇವತ್ತು ನಿಮ್ಮ ಪರಿಶುದ್ಧ ಸನ್ನಿಧಿಯಲ್ಲಿ ಮೊಣಕಾಲೂರಿರುವ ಪ್ರತಿಯೊಬ್ಬೊಬ್ಬರ ಮೇಲೂ ಪರಿಶುದ್ಧಾತ್ಮನ ಶಕ್ತಿ ಅದು ಕ್ರಿಯೆ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇನೆ. ನೀನು ಅವರೊಂದಿಗೆ ಇನ್ನೂ ಮಾತಾಡಿ ಮೇಲಧಿಕವಾದ ಕಾರ್ಯವನ್ನ ಪ್ರಕಟಿಸಿ, ನೀವು ಯಾತಕ್ಕೋಸ್ಕರವಾಗಿ ಅವರ ನಡುವೆ ವಾಸ ಮಾಡುತ್ತೀರೋ ಆ ಉದ್ದೇಶವೆಲ್ಲವನ್ನು ನೆರವೇರಿಸಿ. ಒಂದು ಕೊರತೆ ಇಲ್ಲದೆ ದೇವರು ನಮಗೆ ಕೊಡಲು ಚಿತ್ತವಿಟ್ಟಿರುವಂತಹ ಎಲ್ಲ ಒಳಿತುಗಳನ್ನು ಹೊಂದಿಕೊಳ್ಳುವುದಕ್ಕೆ ಈ ಕುಟುಂಬದವರನ್ನ, ಈ ಮನುಷ್ಯರನ್ನ ಆಶೀರ್ವಾದ ಮಾಡ್ರಿ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ತಂದೆಯೇ, ಆಮೇನ್. ಕರ್ತನ ದೇವರಾತ್ಮನು ನಮ್ಮೊಳಗೆ ವಾಸ ಮಾಡುತ್ತಾರೆ. ನೀವವರ ಬಳಿ ಕೇಳಿ ಬಯಸುವುದಾದರೆ, ನೀವು ನಿಮ್ಮ ಜೀವಿತವನ್ನು ತಕ್ಕದ್ದಾಗಿ ಒಪ್ಪಿಸಿಕೊಳ್ಬೇಕಾದರೆ, ಯಾವ ಉದ್ದೇಶಕ್ಕೆ ಅವರು ವಾಸ ಮಾಡುತ್ತಾರೋ ಆ ಉದ್ದೇಶವನ್ನ ಪರಿಪೂರ್ಣವಾಗಿ ಜೀವನದಲ್ಲಿ ನೆರವೇರಿಸುತ್ತಾರೆ. ಬರುವಂತಹ ಕಾರ್ಯಕ್ರಮದಲ್ಲಿ ಮತ್ತೊಂದು ವಾಕ್ಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.